ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೂದರಪಟುತರೆ. ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಪ್ರಾರಂಭೆ ಕಿಂಚಿನ್ಮಾಹಾತ್ಮ್ಯಾನುವಾದಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣ ಭಾದ್ರಪದ ಮಾಸದಲ್ಲಿ ಪರೀಕ್ಷಿತ್ ರಾಜ ಶ್ರವಣ ಮಾಡಿ ಮುಕ್ತಿ ಪಡೆದದ್ರಿಂದ ನಾವು ಮುಕ್ತಿಯ ಬಯಕೆ ಉಳ್ಳವರು ಭಾಗವತ ಶ್ರವಣ ಮಾಡಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪಡೆದು ಮುಕ್ತಿ ಪಡಿಬೇಕು ಅಂತ ಶಾಸ್ತ್ರಗಳಲ್ಲಿ ಭಾದ್ರಪದ ಮಾಸದಲ್ಲಿ ಭಾಗವತ ಶ್ರವಣ ಮಾಡಲಿ ಅಂತ ಹೇಳ್ತಾರೆ. ಪ್ರೋಷ್ಠಪದ ಮಾಸಕ್ಕೆ ಭಾದ್ರಪದ ಮಾಸಕ್ಕೆ ಪ್ರೋಷ್ಠಪದ ಅಂತ ಹೆಸರಂತು. ಪದ ಪ್ರೋಷ್ಠಪದ ಅಂತ ಭಾದ್ರಪದವನ್ನೇ ಪ್ರೋಷ್ಠಪದ ಅಂತ ಕರೆದಿದ್ದಾರೆ. ಈ ಮಾಸದಲ್ಲಿ ಭಾಗವತ ಪುರಾಣ ಶ್ರವಣ ಮಾಡಿದರೆ ಈ ಪರ್ವಕಾಲದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ. ಭಾಗವತ ಶ್ರವಣ ಮಾಡುವಾಗ ಭಾಗವತದ ಫಲ ಏನು ಪ್ರಯೋಜನ ಏನು ಅಂತ ತಿಳಿಲಿಕ್ಕೋಸ್ಕರ ಒಂದು ಕಥೆ ಹೇಳ್ತಾರೆ ಪದ್ಮಪುರಾಣದಲ್ಲಿ. ಹಿಂದೆ ಸನತ್ ಕುಮಾರರು ಭಾಗವತ ಶ್ರವಣ ಮಾಡಿಸ್ಬೇಕು ಅಂತ ಗಂಗಾ ನದಿ ತೀರದಲ್ಲಿ ಪುರಾಣ ಹೇಳಿದ್ರಂತ. ವ್ಯವಸ್ಥಾಪಕರಾಗಿ ನಾರದರಿದ್ರು. ನಾರದರು ವ್ಯವಸ್ಥಾಪಕರು, ಪುರಾಣ ಹೇಳಿದವರು ಸನತ್ ಕುಮಾರರು ಅಂತ ಹೇಳ್ತಾರೆ. ಆ ಕಥೆ ಬಹಳ ಪ್ರಸಿದ್ಧ. ಯಾಕೆ ಭಾಗವತ ಹೇಳಿದ್ರು ಸನತ್ ಕುಮಾರರು ಗಂಗಾ ತೀರದಲ್ಲಿ ಅಂದ್ರೆ, ಹಿಂದೆ ನಾರದರು ಕಲಿಯುಗ ಪ್ರಾರಂಭ ಆದಾಗ ಕಲಿಯುಗದ ಜನರು ಹೇಗಿದ್ದಾರೆ ನೋಡ್ಬರೋಣ ಅಂತ ಮೂರ್ಲೋಕ ಸಂಚಾರ ಮಾಡ್ಲಿಕ್ಕೆ ಬಂದ್ರಂತ. ತೀರ್ಥಕ್ಷೇತ್ರಗಳನ್ನೆಲ್ಲ ಪರ್ಯಟನೆ ಮಾಡಿದ್ರು. ಕಾಶಿಗೆ ಬಂದರು, ಹರಿದ್ವಾರಕ್ಕೆ ಬಂದರು, ಕುರುಕ್ಷೇತ್ರಕ್ಕೆ ಬಂದರು, ರಾಮೇಶ್ವರಕ್ಕೆ ಬಂದರು. ಯಾವ ಕ್ಷೇತ್ರಗಳಿಗೆ ತೀರ್ಥಗಳಿಗೆ ಬಂದರು ಅವರಿಗೆ ಸತ್ಯ ಧರ್ಮ ದಯಾ ದಾನ ಯಾವುದು ಕಾಣ್ತಾ ಇಲ್ಲ ಕಣ್ಣಿಗೆ. ಸತ್ಯ ಧರ್ಮ ದಯಾ ದಾನಗಳು ಕಣ್ಣಿಗೆ ಬೀಳದೇ ಇದ್ದಾಗ ಕಲಿಯುಗ ಪ್ರಾರಂಭ ಆಗಿದೆ ಅಂತ ಅವರಿಗೆ ಅನಿಸ್ತು. ಕಲಿಯ ಪ್ರಭಾವ ಶುರು ಆಗಿದೆ ಅಂತ. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಮಥುರಾ ಪಟ್ಟಣಕ್ಕೆ ಬಂದ್ರಂತೆ ನಾರದರು.
ಶ್ರೀಕೃಷ್ಣ ಅವತಾರ ಮಾಡಿ ಓಡಾಡಿದಂಥ ಸ್ಥಳ ಮಥುರಾಪಟ್ಟಣ, ಅಲ್ಲಿಗೆ ಬರೋಣ ಅಂತ ಬಂದರು. ನಾರದರಿಗಲ್ಲೊಂದು ಆಶ್ಚರ್ಯ ಕಾದಿತ್ತು. ಒಬ್ಳು ತರುಣಿ ಕುಳಿತಿದ್ದಾಳೆ, ಇಬ್ಬರು ವೃದ್ಧರಾದವರು ತೊಡೆ ಮೇಲೆ ಮಲಗಿದ್ದಾರೆ. ಆ ವೃದ್ಧರು ತೊಡೆ ಮೇಲೆ ಮಲಗಿದವರು ಈಗಲೂ ಆಗಲೋ ಉಸಿರು ಬಿಡೋ ಸ್ಥಿತಿಯಲ್ಲಿ ಇದ್ರಂತೆ. ನಾರದರಿಗೆ ಆ ದೃಶ್ಯ ಕಣ್ಣಿಗೆ ಬಿದ್ದಾಗ ಆ ತರುಣಿ ನಾರದರನ್ನ ಕೇಳ್ತಾಳೆ. ಬಹಳ ದುಃಖಿತಳಾಗಿದ್ಲವಳು, ಮನಸ್ಸಿನಲ್ಲಿ ಬಹಳ ದುಃಖ ಇದೆ. ನಾರದರ ಕಣ್ಣಿಗೆ ಬಿದ್ರಲ್ಲ, ನನ್ನ ದುಃಖಕ್ಕೆ ಪರಿಹಾರ ಹೇಳ್ಬೋದೇನೋ ಅಂತ ಅವರನ್ನ ಕೇಳಿದ್ರು. ನಾರದ ಮಹರ್ಷಿಗಳೇ, ನನಗೆ ಬಹಳ ದುಃಖ ಆಗ್ತಾ ಇದೆ. ನನ್ನ ಈ ದುಃಖವನ್ನ ಪರಿಹಾರ ಮಾಡ್ಲಿಕ್ಕೆ ನೀವೇನಾದ್ರೂ ಉಪಾಯ ಹೇಳ್ರಿ ಅಂತ ಕೇಳಿದ್ಲಂತ. ನಾರದರಂತಾರೆ, ನೀನು ಯಾರು ಅಂತ ಮೊದಲು ಅದನ್ನು ಹೇಳು, ನಿನ್ನ ದುಃಖ ಏನು ಅಂತ ಆಮೇಲೆ ಹೇಳು ಅಂತಂದ್ರು. ಅವಳು ತನ್ನ ಪರಿಚಯ ಮಾಡಿಸ್ಕೊಂಡ್ಳು ತರುಣಿ. ಅವಳ ಹೆಸರು ಭಕ್ತಿ ಅಂತ. ತಾನೇ ಹೇಳ್ತಾಳೆ, ನಾನು ಭಕ್ತಿ ಅಂತ. ಇವರಿಬ್ಬರು ಮಲಗಿದವರು ನನ್ನ ಮಕ್ಕಳು ಜ್ಞಾನ ವೈರಾಗ್ಯ ಅಂತಂದ್ಲಂತ. ಭಕ್ತಿಯ ತೊಡೆ ಮೇಲೆ ಜ್ಞಾನ ವೈರಾಗ್ಯರು ಉಸಿರು ಬಿಡಲಿಕ್ಕಾಗಿದ್ರಂತೆ ಕಲಿಯುಗದ ಪ್ರಾರಂಭದಲ್ಲಿ. ಅವಳು ಕೇಳ್ತಾಳೆ, ನಾನು ತಾಯಿಯಾಗಿ ಯುವತಿಯಾಗಿ ಬಿಟ್ಟಿದ್ದೇನೆ, ಮಕ್ಕಳಾಗಿ ವೃದ್ಧರಾಗಿದ್ದಾರಲ್ಲ, ಈ ಸಮಸ್ಯೆಗೆ ನೀವು ಪರಿಹಾರ ಕೊಡ್ರಿ ಅಂತ ಕೇಳಿದ್ಲಂತ. ಇವತ್ತು ಲೋಕದಲ್ಲಿ ಹಾಗೆ ತಾಯಂದ್ರು ಗಟ್ಟಿ ಮುಟ್ಟ ಇರ್ತಾರೆ, ಮಕ್ಕಳೆಲ್ಲ ಮುದುಕರಾಗಿರ್ತಾರೆ. ಇದು ಆಗಲೇ ಕಲಿಯುಗದ ವಿಪರೀತತೆಯನ್ನ ತೋರಿಸ್ತು. ಆ ವೈಪರೀತ್ಯವನ್ನ ತೋಡ್ಕೊಂಡ್ಲು. ಇವ್ರು ಈಗಲೂ ಆಗ್ಲೂ ಉಸಿರು ಬಿಡೋ ಹಾಗಾಗಿದ್ದಾರೆ ನೋಡ್ರಿ ಅಂತ. ನಾರದರು ಭಗವಂತನನ್ನ ಧ್ಯಾನ ಮಾಡಿ ದೇವ್ರು ಏನು ಉತ್ತರ ಕೊಡ್ತಾನೆ, ದೇವ್ರು ಏನು ಮಾರ್ಗದರ್ಶನ ಮಾಡ್ತಾನೆ ಹಾಗೆ ಮಾಡೋಣ ಅಂತ ಭಗವಂತ ಅವರಿಗೆ ಪ್ರೇರಣೆ ಮಾಡಿ ಹೇಳ್ತಾನೆ, ಏನೀಗ ಉತ್ತರ ಕೊಡಬೇಕು ಅಂತ. ಆವಾಗ ಒಂದು ಅಶರೀರವಾಣಿ ಆಯ್ತಂತೆ. ನಾರದರ ಆ ಅಶರೀರವಾಣಿಯನ್ನು ಕೇಳಿ ಅವಳಿಗೆ ವಿವರಣೆ ಕೊಡ್ತಾರೆ. ನೋಡು, ನನಗೆ ಸತ್ಕರ್ಮವನ್ನು ಆಚರಣೆ ಮಾಡಿದರೆ ನಿನಗಾದ ಈ ದುಃಖ ಪರಿಹಾರ ಆಗ್ತದೆ ಅಂತ ಹೇಳ್ತಾ ಇದೆ. ನಾನು ಸತ್ಕರ್ಮ ಮಾಡಿಸ್ತೇನೆ, ಅದಕ್ಕೆ ಪರಿಹಾರ ಆಗ್ತದೆ ನಿನಗೆ ಅಂತಂದ್ರಂತ. ನಾರದರ ಮೇಲೆ ವಿಶ್ವಾಸ ಇಟ್ಲು, ಏನು ಸತ್ಕರ್ಮ ಮಾಡಿಸ್ತಾರೋ ಮಾಡಿಸ್ಬಿಡ್ಲಿ, ನನಗಾದ ವ್ಯಥೆ ಪರಿಹಾರ ಆದ್ರೆ ಸಾಕು ಅಂತ. ನಾರದರಿಗೆ ತಿಳಿದಂತೆ ಅನೇಕ ಸತ್ಕರ್ಮಗಳನ್ನು ಮಾಡಿದ್ರು ನಾರದರು. ಯಾವುದರಿಂದಲೂ ಪರಿಹಾರ ಆಗಲಿಲ್ಲ. ಯಾರ್ಯಾರು ರಸ್ತೆಯಲ್ಲಿ ಬರ್ತಾರೆ ಅವರಿಗೆ ಇವರು ಒಳ್ಳೆಯವರು ಅಂತ ಕಂಡು ಕೂಡಲೇ ಹೋಗಿ ಕೇಳ್ತಿದ್ರಂತೆ, ನಿಮಗೇನಾದ್ರೂ ಸತ್ಕರ್ಮದ ಪರಿಚಯ ಇದೆನಾ? ಹೀಗೆ ಅಶರೀರವಾಣಿಯಲ್ಲಿ ನಾರಾಯಣ ಹೇಳ್ದ, ಭಕ್ತಿಯ ವ್ಯಥೆ ಪರಿಹಾರ ಆಗಬೇಕಾಗಿದೆ, ನೀವಾದರೂ ಅದನ್ನು ಹೇಳ್ರಿ ಅಂತ. ಕೆಲವರೆಲ್ಲ ತಮ್ಗೆ ಗೊತ್ತಿದ್ದದ್ದು ಹೇಳಲಿಕ್ಕೆ ಹೋದ್ರೆ ನಾರದ್ರಂದ್ರು ಅದೆಲ್ಲ ಮಾಡಿ ಆಗಿದೆ ಅಂದ್ರಂತ. ಸರಿ, ಮತ್ತೆ ಎಲ್ಲ ಮಾಡಿ ಆಗಿದೆ ಅಂದ್ರೆ ಮತ್ತೆ ಉಳಿತೇನಿದು ಸತ್ಕರ್ಮ? ಒಮ್ಮೆ ಸನತ್ ಕುಮಾರರು ಭೇಟಿಯಾದರು. ಸನತ್ ಕುಮಾರರು ಬ್ರಹ್ಮ ಮಾನಸ ಪುತ್ರರು, ನಾರದರು ಬ್ರಹ್ಮದೇವರ ಮಕ್ಕಳೇ. ಹಾಗಾಗಿ ಇಬ್ರು ಅಣ್ಣ ತಮ್ಮಂದ್ರೆ ಆಗ್ಬೇಕು. ಸನತ್ ಕುಮಾರರನ್ನ ಕೇಳಿದ್ರು, ಸತ್ಕರ್ಮ ಮಾಡ್ಲಿಕ್ಕೆ ಹೇಳ್ದ ನಾರಾಯಣ, ಆ ಸತ್ಕರ್ಮ ಯಾವುದು ಅಂತ ನೀವಾದ್ರೂ ಹೇಳ್ರಿ. ವೇದೋಪನಿಷದ ಸಾರಾತ್, ವೇದ ಉಪನಿಷತ್ತುಗಳ ಸಾರರೂಪವಾದ ಶ್ರೀಮದ್ ಭಾಗವತ ಪುರಾಣ ಸತ್ಕರ್ಮ ಅಂತ ಕರೆಸ್ಕೊಳ್ತದಂತೆ. ಎಲ್ಲಿ ಅದರ ಅಧ್ಯಯನ ಅಧ್ಯಾಪನ ಶ್ರವಣ ನಡೀತದೆ, ಅವರ ಮನೆಯಲ್ಲಿ ಸತ್ಕರ್ಮ ನಡೀತದೆ ಅಂತ ಅರ್ಥ. ಆ ಸತ್ಕರ್ಮವನ್ನ ನಾರಾಯಣ ಮಾಡ್ಲಿಕ್ಕೆ ಹೇಳಿದಾನೆ. ನಾರದರೆ, ಅದನ್ನ ನೀವು ಮಾಡಿದಿರಾ ಅಂತ ಕೇಳಿದ್ರು. ಇಲ್ಲ, ನಾನು ಆ ಸತ್ಕರ್ಮ ಮಾಡಿಲ್ಲ ಅಂತಂದ್ರ. ಹಾಗಾದ್ರೆ ಅದನ್ನು ಮಾಡಿಸಿದ್ರೆ ಭಕ್ತಿಯ ವ್ಯಥೆ ಪರಿಹಾರ ಆಗ್ತದೆ, ಆ ಭಕ್ತಿಯ ಮಕ್ಕಳು ಪುನಃ ಯುವಕರಾಗ್ತಾರೆ, ಭಕ್ತಿ ವೃದ್ಧಳಾಗ್ತಾಳೆ, ಅಭಿವೃದ್ಧಳಾಗ್ತಾಳೆ ಅಂತ ಹೇಳಿದರು. ನಾರದರು ಗಂಗಾ ನದಿ ತೀರದಲ್ಲಿ ನಾನು ಭಾಗವತ ಪುರಾಣದ ವ್ಯವಸ್ಥೆ ಮಾಡಿಸ್ತೇನೆ, ನೀವೇ ಬಂದು ಪುರಾಣ ನಡೆಸ್ಕೊಡ್ರಿ ಅಂತ ಕೇಳಿದರು. ಸರಿ, ಸನತ್ ಕುಮಾರರು ಭಾಗವತ ಹೇಳಲಿಕ್ಕೆ ಇಲ್ಲ ಅಂತನ್ಲಿಕ್ಕಾಗ್ತದೆ, ಬೇರೆ ಇನ್ನೇನಾದರೂ ಹೇಳಿದ್ರೆ ನನಗೆ ಸ್ವಲ್ಪ ಬ್ಯುಸಿ ಇದ್ದೇನೆ, ಕೆಲಸ ಇದೆ, ಆಮೇಲೆ ಬರ್ತೇನೆ ಅನ್ಬೋದು. ಭಾಗವತ ಹೇಳಲಿಕ್ಕೆ ಕರೀತಿದ್ದಾರೆ, ಭಗವಂತನ ಗುಣಗಾನ ಮಾಡ್ಲಿಕ್ಕೆ ಕರೀತಿದ್ದಾರೆ, ಇಲ್ಲ ಅಂತ ಯಾಕೆ ಹೇಳಬೇಕು? ಸರಿ, ಇಂಥ ಪುರಾಣ ನಾನು ಹೇಳ್ತೇನೆ ಅಂತ ಒಪ್ಪಿದರು.
ಒಪ್ಪಿ ಗಂಗಾ ನದಿ ತೀರಕ್ಕೆ ಬಂದ್ರಂತೆ ನಾರದರು, ಸನತ್ ಕುಮಾರರು ನಾರದರು. ಗಂಗಾ ತೀರದಲ್ಲಿ ಆನಂದವನ ಅಂತ ಒಂದು ಸ್ಥಳ. ಇವತ್ತಿಗೂ ಹರಿದ್ವಾರಕ್ಕೆ ಗಂಗಾ ಸ್ನಾನಕ್ಕೆ ಹೋದಾಗ ಆ ಎಲ್ಲ ಪ್ರದೇಶವನ್ನ ಆನಂದವನ ಅಂತ ಶ್ರವಣ ಮಾಡ್ತಾರೆ. ಆನಂದವನ ಅಂತ ಹೇಳಿ ಕರೀತಾರೆ. ಆನಂದವನದಲ್ಲಿ ಒಂದು ಆಶ್ರಮ. ಆ ಆಶ್ರಮದಲ್ಲಿ ಸನತ್ ಕುಮಾರು ಭಾಗವತ ಪುರಾಣ ಹೇಳ್ತಾರೆ, ಎಲ್ರೂ ಬರಬೇಕು ಅಂತ ನಾರದರು ಹೇಳಿ ಕಳಿಸಿದ್ರು. ಎಲ್ರು ಬಂದ್ರಂತೆ. ಅತ್ರಿ, ವಸಿಷ್ಠ, ಚ್ಯವನ, ಭರದ್ವಾಜ, ಮೇಧಾತಿಥಿ, ದೇವಲ, ಆರ್ಷ್ಟಿಸೇನ, ಉಚ್ಚತ್ಯ, ಇಂದ್ರಪ್ರಮದ, ಇದ್ಮವಾಹ, ಇವರೆಲ್ಲ ಋಷಿಗಳು. ಬ್ರಹ್ಮ ಋಷಿಗಳೆಲ್ಲ ಭಾಗವತ ಶ್ರವಣ ಮಾಡ್ಲಿಕ್ಕೆ ಬಂದ್ಬಿಟ್ರಂತ. ಮಥುರಾ ಪಟ್ಟಣದಲ್ಲಿದ್ದಂಥ ಭಕ್ತಿ ತರುಣಿ ಅವಳು ಕೂಡ ತನ್ನ ಮಕ್ಕಳನ್ನು ಕರ್ಕೊಂಡು ಅಲ್ಲಿಂದ ಹೊರಟು ಗಂಗಾ ತೀರಕ್ಕೆ ಬಂದು ಭಾಗವತ ಶ್ರವಣ ಮಾಡ್ತಾಳೆ. ಆ ಭಾಗವತ ಶ್ರವಣ ಮಾಡಿದ್ದು ಕಾರ್ತೀಕ ಮಾಸದಲ್ಲಿ ಅಂತ ಹೇಳ್ತದೆ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಿಂದ ಪ್ರಾರಂಭ ಆಯ್ತಂತ. ನವಮಿ ಭಾಗವತ ಪ್ರಾರಂಭ ಆಗಿ ಹುಣ್ಣಿಮೆವರೆಗೂ ಮುಗಿಸಿದ್ದಾರೆ. ಹಾಗಾಗಿ ಕಾರ್ತೀಕ ಮಾಸದಲ್ಲಿ ಭಾಗವತ ಶ್ರವಣ ವಿಶೇಷ ಅಂತ ತಿಳಿಸ್ತಾರೆ. ಭಕ್ತಿ ಜ್ಞಾನ ವೈರಾಗ್ಯರು ಭಾಗವತ ಎಲ್ಲ ಶ್ರದ್ಧೆಯಿಂದ ಕೇಳಿದ ಮೇಲೆ ಭಕ್ತಿ ತರುಣಿಯಾಗಿದ್ಲು, ಅವಳು ವೃದ್ಧಳಾದ್ಲಂತ. ಭಾಗವತದ ಪ್ರಭಾವ ಇದು. ಆ ಜ್ಞಾನ ಮತ್ತು ವೈರಾಗ್ಯರಿಬ್ಬರು ವೃದ್ಧರಾದವರು ತರುಣರಾದರಂತ. ಭಕ್ತಿ ಸುತೌ ತೌ ತರುಣೌ ಗೃಹೀತ್ವಾ ಪ್ರೇಮೈಕ ರೂಪಾ ಸಹಸಾ ವಿರಾಸೀತ್ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಭಕ್ತಿಯ ಮಕ್ಕಳು ತರುಣರಾಗಿ ನಿಂತರು. ಅವರ ವೃದ್ಧಾಪ್ಯ ಕಳೆದೋಯ್ತು. ಭಕ್ತಿ ವೃದ್ಧಳಾಗಿ ನಿಂತು, ಅಭಿವೃದ್ಧಳಾಗಿ. ಅವಳ ತಾರುಣ್ಯ ಕಳೆದೋಯ್ತು. ಭಕ್ತಿ ಬಾಯಲ್ಲಿ ಬರ್ತಿದ್ದ ನಾಮ ಶ್ರೀಕೃಷ್ಣ, ಗೋವಿಂದ, ಹರೇ, ಮುರಾರೇ, ನಾಥ ನಾಮ ಹೇಳ್ತಾ ಇದ್ಲಂತ. ಇದು ಯಾವಾಗಲೂ ನಮ್ಮ ಬಾಯಲ್ಲಿ ಬರಬೇಕು. ಕೃಷ್ಣ ಗೋವಿಂದ ಹರೇ ಮುರಾರೇ, ಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ನಾಮ ಬರಬೇಕು. ಆ ನಾಮ ಕೀರ್ತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅಲ್ಲಿ ಸೇರಿದಂಥ ಬ್ರಹ್ಮರ್ಷಿಗಳೆಲ್ಲ ಭಾಗವತದ ಈ ಪ್ರಭಾವ ನೋಡಿ, ಭಕ್ತಿ ನಿನ್ನ ನಿಮಿತ್ತ ನಮಗೆಲ್ಲ ದೇವರ ಕಥಾ ಶ್ರವಣ ಆಯ್ತಲ್ಲ, ನಿನಗೆ ನಾವು ವರ ಕೊಡಬೇಕು, ನಿನ್ನನ್ನು ಅಭಿನಂದಿಸಬೇಕು. ನಿನ್ನ ಮೇಲೆ ನಾನು ಎಲ್ಲಿರಲಿ ಅಂತ ಎಲ್ಲೋ ಹುಟ್ಟಿ ಇನ್ನೆಲ್ಲೋ ಬೆಳೆದು ಇನ್ಯಾರ್ದೋ ಮನೆಯಲ್ಲಿದ್ದು ಹಾಗಾಗಬಾರ್ದು. ನಿನಗೊಂದು ಒಳ್ಳೆ ನಿವಾಸ ಕಲ್ಪನೆ ಮಾಡೋಣ. ಭಕ್ತಿಗೆ ಅವರು ವರ ಕೊಡುವಾಗ ಹೇಳ್ತಾರೆ, ಇನ್ನು ಮುಂದೆ ಎಲ್ಲೆಲ್ಲಿ ಭಾಗವತದ ಪುರಾಣಗಳು ನಡೀತದೆ, ಯಾರ ಮನೆಯಲ್ಲಿ ಅದನ್ನು ಆಯೋಜನೆ ಮಾಡಿರ್ತಾರೆ, ಹೇಳುವ ಕೇಳುವ ಆಯೋಜಿಸುವವರ ಮನಸ್ಸು ನಿನಗೆ ಮನೆಯಾಗಲಿ ಅಂತ ವರ ಕೊಟ್ಬಿಟ್ರಂತ. ಭಕ್ತೇಶು ಗೋವಿಂದ ಸ್ವರೂಪಕರ್ತ್ರೀ ಪ್ರೇಮೈಕಧರ್ತ್ರೀ ಭವರೋಗಹಂತ್ರೀ ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ. ನೀನು ಯಾರ ಮನಸ್ಸಿನಲ್ಲಿ ಹೋಗಿ ನೆಲೆಸ್ತಿ ಭಕ್ತಿ, ಅವರು ಭಗವಂತನ ಸ್ವರೂಪರಾಗ್ತಾರೆ. ಗೋವಿಂದ ಸ್ವರೂಪಕರ್ತ್ರೀ. ಭಕ್ತಿ ನಮ್ಮನ್ನ ಬಿಗಿದಪ್ಪಿದ್ಲು ಅಂದ್ರೆ ದೇವರಿಗೆ ಸ್ವರೂಪರಾಗಲಿಕ್ಕೆ ಅವಕಾಶ ಇದೆ ಅಂತ. ಭವರೋಗ ಹಂತ್ರೀ. ಈ ಸಂಸಾರದ ರೋಗ ಭಕ್ತಿ ನಮ್ಮನ್ನ ಅಪ್ಪಿದಾಗ ತಾನಾಗೆ ಪರಿಹಾರ ಆಗ್ಲಿಕ್ಕೆ ಶುರು ಆಗ್ತದಂತೆ. ಅಷ್ಟು ದೊಡ್ಡ ಔಷಧಿ ಸಂಸಾರ ರೋಗಕ್ಕೆ ಭಾಗವತ. ಸಾಧಾರಣ ಅಲ್ಲ, ಆ ಶಕ್ತಿ ನಿನ್ನಲ್ಲಿದೆ. ಹಾಗಾಗಿ ಭಾಗವತ ಶ್ರವಣ ಮಾಡುವವರ ಮನಸ್ಸು ನಿನಗೆ ನೆಲೆಯಾಗಲಿ. ನೀನಲ್ಲಿ ನೆಲೆಸು, ಒಬ್ಬಂಟಿಗಳಾಗಿ ಅಲ್ಲ. ನಿನ್ನ ಮಕ್ಕಳಿಬ್ಬರು ಜ್ಞಾನ ಮತ್ತು ವೈರಾಗ್ಯ, ಅವರನ್ನ ಕರೆದುಕೊಂಡು ಹೋಗಿ ನೆಲೆಸು. ಹಾಗಾಗಿ ನಾವು ಭಾಗವತ ಶ್ರವಣ ಮಾಡುವಾಗ ನಮಗೆ ಗೊತ್ತಿದ್ದೂ ಸರಿ, ಗೊತ್ತಿಲ್ಲದೇನೂ ಸರಿ, ಪುರಾಣ ಶ್ರವಣ, ಪುರಾಣದ ವಾಚನ ಪ್ರಾರಂಭ ಆಗುವಾಗಲೇ ಭಕ್ತಿ ಮನಸ್ಸಿನಲ್ಲಿ ಬಂದು ಕುಳಿತಿರ್ತಾಳಂತೆ.
ಅವಳು ದೃಶ್ಯಳಲ್ಲ, ನಿಮ್ಮ ಕಣ್ಣಿಗೆ ಕಾಣೋಳಲ್ಲ, ಸರಳವಾಗಿ ಸಹಜವಾಗಿರ್ತಾಳೆ. ಪುರಾಣ ಶ್ರವಣ ಮಾಡ್ತಾ ಮಾಡ್ತಾ ಮತ್ತಷ್ಟು ದೃಢವಾಗ್ತಾಳಂತೆ ಭಕ್ತಿ. ನೀರು ಹಾಕಿದಾಗ ತಾನೇ ಬಳ್ಳಿ ಬೇರೂರಿ ಬೇರೂರಿ ಗಟ್ಟಿ ಮುಟ್ಟಾಗೋದು. ಭಕ್ತಿ ಒಂದು ಬಳ್ಳಿ ಇದ್ದ ಹಾಗೆ. ನಾವು ಮಾಡುವ ಪುರಾಣದ ವಾಚನ ಶ್ರವಣಗಳು ನೀರು ಹಾಕಿದಾಗೆ. ನಮ್ಮ ಹೃದಯವೇ ಭೂಮಿ ಇದ್ದ ಹಾಗೆ. ಹೃದಯ ಭೂಮಿಕೆಯಲ್ಲಿ ನೆಟ್ಟ ಭಕ್ತಿಯ ಬಳ್ಳಿ ಭಾಗವತ ಶ್ರವಣದ ನೀರಿನಿಂದ ಗಟ್ಟಿ ಆಗ್ತಾಳೆ ಮತ್ತಷ್ಟು. ಅವಳು ಬಿಡುವ ಹೂವು ಯಾವುದು ಅಂದರೆ ಭಗವಂತನ ಗುಣಗಳ ತಿಳುವಳಿಕೆನೇ ಹೂವಂತ. ಭಗವಂತನ ಗುಣಗಳೆಲ್ಲ ಹೂವಿದ್ದ ಹಾಗೆ. ಅದು ಸುಗಂಧ ಸುರಸೋಪೇತವಾಗಿರ್ತದೆ, ಅಪ್ರಾಕೃತವಾದ ಹೂವು. ಆ ಹೂ ಬಿಡ್ತಾ ಬರ್ತಾಳಂತೆ. ಬಳ್ಳಿ ಹೂ ಬಿಟ್ಟಿರ್ತಾನೆ ಸಾರ್ಥಕ. ಹೀಗೆ ಭಕ್ತಿಯ ಬಳ್ಳಿಯ ದೃಢತೆಗಾಗಿ, ಜ್ಞಾನದ ವೈರಾಗ್ಯದ ದೃಢತೆಗಾಗಿ ಭಾಗವತ ಶ್ರವಣ ಮಾಡಲಿ. ಭಕ್ತಿ ಜ್ಞಾನ ವಿರಾಗಾಣ ಸ್ಥಾಪನಾಯ ಪ್ರಕಾಶಿತಂ. ದೇವರ ಬಗ್ಗೆ ಭಕ್ತಿ, ದೇವರ ಬಗ್ಗೆ ಜ್ಞಾನ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಯಾರಿಗೆ ಸರಿಯಾಗಿ ಮೂಡಿಲ್ಲ, ಭಾಗವತ ಶ್ರವಣದಿಂದ ಅದು ಮೂಡ್ತದೆ. ಇಂಥ ಅದ್ಭುತ ಫಲ ಇರೋಣದ್ರಿಂದ ಭಾಗವತ ಶ್ರವಣ ಮಾಡಲಿ ಅಂತ ಆದೇಶ ಮಾಡ್ತಾರೆ, ಅಪ್ಪಣೆ ಕೊಡಿಸ್ತಾರೆ. ಅದನ್ನೇ ಜಗನ್ನಾಥದಾಸರು ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನ ವೆನಿಪಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿ ಒಟ್ಟಾಲಿಪುದು ಭೂಸುರರು ದಿನ ದಿನದೀ. ಎಂಥ ಅದ್ಭುತವಾಗಿ ಪುರಾಣಗಳ ಮಾತುಗಳನ್ನು ಕನ್ನಡೀಕರಿಸಿ ನಮಗೆ ಅದರ ತತ್ವ ತಿಳಿಸ್ತಾ ಬರ್ತಾರೆ. ಶ್ರವಣ ಮನಕಾನಂದವೀವುದು. ಶ್ರವಣ ಕಿವಿಗಳಿಗೆ, ಮನಕಾನಂದವೀವುದು ಮನಸ್ಸಿಗೆ ಆನಂದ ಕೊಡ್ತದೆ. ಮನಸ್ಸಿಗೆ ಕಿವಿಗೆ ಆನಂದ ಕೊಡ್ತದೆ ಅಂದರೆ ಬದುಕಿನಲ್ಲಿ ಅದನ್ನೇ ಹುಡುಕ್ತಾ ಇದ್ದೇವೆ ನಾವೆಲ್ಲ ಕಡೆ. ಏನು ವಿಚಾರ ಮಾಡಿದ್ರೆ ಆನಂದ ಆಗ್ತದೆ, ಏನು ಕೇಳಿದ್ರೆ ಖುಷಿ ಆಗ್ತದೆ ಅಂತ ಹುಡುಕ್ತಾನೆ ಇದ್ದೇವೆ. ಅವೇನು ಸಿಗ್ತಾ ಇಲ್ಲ, ನಾವೇನು ಹುಡುಕೋದು ಬಿಡ್ತಾ ಇಲ್ಲ. ಶ್ರವಣ ಮನಕಾನಂದವೀವುದು. ಆದರೆ ಭಗವಂತನ ಕಥಾ ಅದು ಅಮೃತ ಇದ್ದ ಹಾಗೆ. ಇದು ನಮಗೆ ಮನಸ್ಸಿಗೆ ಕಿವಿಗಳಿಗೆ ಆನಂದ ನೀಡ್ತದಪ್ಪ, ಅದನ್ನು ಶ್ರವಣ ಮಾಡು ಅಂತ ಅಪ್ಪಣೆ ಕೊಡಿಸ್ತಾರೆ ಜಗನ್ನಾಥದಾಸರು. ಇವತ್ತವರ ಆರಾಧನೆ ಆದ್ದರಿಂದ ಶ್ರವಣ ಮಾಡಬೇಕು. ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಭಗವಂತನ ಕಥಾಶ್ರವಣ ಮಾಡ್ತಾ ನಮಗೆ ಹೊಟ್ಟೆಗೆ ನಡಿಬೇಕಲ್ಲ ಅಂತಂತಾರೆ ಕೆಲವರು. ನೀವೇನೋ ಹೇಳ್ತಿರ್ತೀರಿ, ನಾವು ಕೂಡ್ತೇವಿ, ಮನೆಯಲ್ಲಿ ನೀವು ಬಂದು ಅಡಿಗೆ ಮಾಡ್ತೀರಾ ಆಚಾರ್ಯ. ಅದಕ್ಕೆ ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಮಗನಿಗೆ ಮದುವೆ ಇಲ್ಲ, ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಮದುವೆ ಆದವ್ರ ಮನೆಯಲ್ಲಿ ಮಕ್ಕಳು ಹುಡ್ತಾ ಇಲ್ಲ, ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ, ಶಿಕ್ಷಣ ಸಿಕ್ಕರೂ ಕೂಡ ಸರಿಯಾದ ಕೆಲಸ ಸಿಗ್ತಾ ಇಲ್ಲ. ಇದೆಲ್ಲ ಲೋಕದಲ್ಲಿ ಮನೆಗಳಲ್ಲಿ ಒಂದೊಂದು ಸಮಸ್ಯೆಗಳು. ಇವುಗಳೆಲ್ಲ ನೀಗಿಸ್ಕೊಳ್ಳೋದು ಬೇಕು ಹೇಗೆ? ಇವು ಫುಲ್ಫಿಲ್ ಆಗದ ಹೊರತು, ಇದು ನೀಗದ ಹೊರತು ದೇವರ ಕಡೆ ಒಲವು ಮೂಡಲ್ಲ. ಏನು ಮಾಡಿದ್ರು ಒಲವು ಮೂಡಲ್ಲ. ಅದಕ್ಕೆ ಜಗನ್ನಾಥದಾಸರು ಅಂತಾರೆ, ಇವನ್ನೆಲ್ಲ ಭಗವಂತ ಪೂರ್ಣ ಮಾಡ್ತಾನೆ. ದೇವರ ಕಥೆ ಕೇಳ್ತಾ ಬಾ, ಆಮೇಲೆ ಆದರೂ ದೇವರ ಕಡೆಯಲ್ಲಿ ಒಲವು ಸಾಧಿಸ್ಬೋದಲ್ಲ. ಅದಕ್ಕೆ ಈ ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ನೀನು ಕಥೆಯನ್ನು ಶ್ರದ್ಧೆಯಿಂದ ಶ್ರವಣ ಮಾಡು, ಶ್ರದ್ಧೆಯಿಂದ ಹೇಳು. ನಿನಗೆ ಬೇಕಾದ ವಿವಿಧ ಭೋಗಗಳನ್ನು ಇಹಲೋಕದಲ್ಲೆಲ್ಲ ಪರಲೋಕದಲ್ಲೇ ಕೊಡ್ತದೆ ಅಂದಮೇಲೆ ಇಹಲೋಕದಲ್ಲಿ ಕೊಡೋ ಶಕ್ತಿ ಇಲ್ವೇ ಅಂತಾರೆ. ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನವೆನಿಪಲಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೀ. ದಿನೇ ಭಗವಂತನ ಕಥಾಶ್ರವಣ ಮಾಡ್ತಾ ಇರಬೇಕಂತ. ಒಂದು ಸ್ವಲ್ಪ ಆದರೂ ಮಾಡಬೇಕು. ಅದು ನಮಗೆ
ಎಲ್ಲ ಥರದ ಬೇಡಿಕೆಗಳನ್ನು ಪೂರ್ಣ ಮಾಡ್ತದೆ. ಮುಂದೇನಾದರೂ ಆಪತ್ತು ಬರಲಿಕ್ಕಿದೆ ಅಂದರೆ ಮೊದಲೇ ಅದು ಪರಿಹಾರ ಮಾಡ್ತದೆ. ಈಗಾಗಲೇ ಆಪತ್ತು ಬಂದಿದೆ ಅಂದರೆ ಕೆಲವು ಪರಿಹಾರ ಮಾಡುವಂಥ ಆಪತ್ತಿರಲ್ಲ, ಅದು ಅನುಭವಿಸುವಂಥದ್ದು ಇರ್ತದಂತೆ. ಅದನ್ನು ಅನುಭವಿಸ್ಲಿಕ್ಕೆ ಬೇಕಾಗುವ ಶಕ್ತಿಯನ್ನು ಕೊಡ್ತದೆ. ಅದು ಅದಕ್ಕೆ ವಿವಿಧ ಭೋಗಗಳಿಹ ಪರಂಗಳ ಲಿತ್ತು ಸಲಹುವುದು ಅಂದ್ರೆ ಆ ಅರ್ಥದಲ್ಲಿ ಚಿಂತನೆ ಮಾಡ್ತಾರೆ. ಸಾಧಾರಣ ಅಲ್ಲ ಭಗವಂತನ ಕಥಾ ಶ್ರವಣ ಮಾಡುವುದು ಅಂದ್ರೆ. ಇದರಲ್ಲಿ ರತರಾದರು, ಇದರಲ್ಲಿ ಆಸಕ್ತರಾದರು ರಾಜರು ಮಹಾರಾಜರು. ಹಾಗಾಗಿ ಬಹಳ ದೊಡ್ಡ ದೊಡ್ಡ ಶತ್ರುಗಳನ್ನು ಎದುರಿಸಿದರು, ರಾಜ್ಯ ಮರಳಿ ಪಡೆದ್ರು. ರಾಜ್ಯ ಪಡೆದ ಮೇಲೂ ಅವರಿಗೂ ಕೌಟುಂಬಿಕ ಸಮಸ್ಯೆಗಳಾಗ್ತಾ ಇದ್ವು, ಅದನ್ನು ಎದುರಿಸಿದ್ರು. ಅವರಿಗೂ ಮಕ್ಕಳಾಗ್ತಿರ್ಲಿಲ್ಲ, ಅದನ್ನು ಪರಿಹಾರ ಮಾಡಿಕೊಂಡ್ರು. ಹಾಗಾಗಿ ಶ್ರವಣದಿಂದ ಏನೆಲ್ಲ ಸಿದ್ಧಿಸ್ಕೊಂಡ್ರು ರಾಜರು. ಋಷಿಗಳು ಬಹಳ ದೊಡ್ಡ ದೊಡ್ಡ ಋಷಿಗಳಾದರು, ಅವರೆಲ್ಲ ಶ್ರವಣದಿಂದ ಆದರು. ಹಾಗಾಗಿ ಶ್ರವಣಕ್ಕೆ ಮಹತ್ವ ಹೆಚ್ಚು, ಭಗವಂತನ ಕಥಾಶ್ರವಣಕ್ಕೆ ಮಹತ್ವ ಹೆಚ್ಚು. ಅದಕ್ಕೆ ದಿನ ದಿನದಿ ಕೇಳುವುದು ಭೂಸುರರು ಅಂತಾರೆ. ದಿನೇ ದಿನೇ ಶ್ರವಣ ಮಾಡಬೇಕು. ಈ ಕಥಾ ಅಮೃತ ಇದ್ದ ಹಾಗೆ. ಅಮೃತ ಪಾನ ಮಾಡಬೇಕಾದ್ರೆ ದೇವತೆಗಳೆಲ್ಲ ಸೇರಿ ಸಮುದ್ರ ಮಥನ ಮಾಡಿ ಕಲಶದಲ್ಲಿ ಬಂದ ಅಮೃತವನ್ನು ಎಲ್ಲರೂ ಹಂಚಿ ಉಂಡ್ರಂತೆ, ಕುಡಿದ್ರಂತೆ. ಹಾಗೆ ಇದು ಒಂದು ಭಾಗವತ ಅಮೃತ. ಇದನ್ನು ಮಥನ ಮಾಡಿ ತೆಗೆದದ್ದು ಯಾವಾಗ ಎಲ್ಲಿ ಅಂದರೆ ವೇದವ್ಯಾಸರ ಹೃದಯವೇ ಕಡಲಂತ. ಅದನ್ನ ವ್ಯಾಸರು ಮಥನ ಮಾಡಬೇಕು. ನಿಮ್ಮೆಲ್ಲರ ಮೇಲಿಟ್ಟ ಕರುಣೆನೇ ಮಂದರ ಪರ್ವತ. ವ್ಯಾಸರೇ ಮಥನ ಮಾಡಿದರು. ಮಥಿಸಿದಾಗ ಬಂದಂತಹ ಅಮೃತ ಅಂದರೆ ಶ್ರೀಮದ್ ಭಾಗವತ. ವೇದವ್ಯಾಸರ ಹೃದಯ ಕಡಲು ಮಥನ ಆಯಿತು. ಮಥಿಸಿದಾಗ ಬಂದಂತಹ ಅಮೃತವೇ ಶ್ರೀಮದ್ ಭಾಗವತ. ಪಾನ ಮಾಡಲಿಕ್ಕಿರುವಂತಹ ಎರಡೆರಡು ಕಿವಿಗಳು ಪಾತ್ರೆಯಂತೆ. ಎರಡೂ ಕಿವಿಗಳನ್ನು ಪಾತ್ರೆ ಅಂತಾರೆ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಭಕ್ತರೇ, ರಸಿಕರೇ, ನಾನು ನನ್ನ ಹೃದಯ ಕಡಲನ್ನು ಮಥಿಸಿ ನಿಮಗೆ ಕೊಟ್ಟ ಭಾಗವತಾಮೃತವನ್ನ ಬಿಡದೆ ಪಾನ ಮಾಡ್ರಿ. ಪಿಬಂತಿಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ನಾವು ಪಾನ ಮಾಡಬೇಕಾದ್ರೆ ನಮಗೆ ಅಲ್ಲಿ ಒಂದೇ ಕಿವಿ ಕೊಟ್ಬಿಟ್ರೆ ಕಡಿಮೆ ನನ್ನ ಕಥೆ ಕೇಳಿಬಿಡ್ತಾನೋ ಅಂತ ದೇವರು ಲೋಭದಿಂದ ಎರಡು ಕಿವಿ ಕೊಟ್ಟನಂತ. ಒಂದು ಕಿವಿ ಕೊಟ್ರೆ ಪಾಪ ಕಡಿಮೆ ಆಗ್ತದೆ ಇವನಿಗೆ ಅಂತ. ಅದಕ್ಕೆ ಪಿಬಂತಿಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣ ಪುಟೇಷು ಸಂಭೃತಂ. ಕೈ ಎರಡು, ಕಿವಿಗಳು ಎರಡು, ಬಾಯಿ ಮಾತ್ರ ಒಂದು. ಬಾಯಿ ಒಂದು ಕೊಟ್ಟ, ಕಿವಿಗಳನ್ನು ಎರಡು ಕೊಟ್ಟ. ಶ್ರವಣ ಪುಟೇಷು ಸಂಭೃತಂ. ಕಿವಿಗಳು ಪಾತ್ರೆ ಮಾಡ್ಕೊ, ನನ್ನ ಕಥೆಯನ್ನು ಅಮೃತ ಅಂತ ಭಾವಿಸು, ಅದರಲ್ಲಿ ತುಂಬಿ ಪಿಬಂತಿ ಪಾನ ಮಾಡು. ಭಗವಂತನ ಕಥಾಮೃತ ಪಾನ ಮಾಡಿದರೆ ಪುನಂತಿ ತೇ ವಿಷಯ ವಿದೂಷಿತಾಶಯಂ. ವಿಷಯ ವಿದೂಷಿತ ಆಶಯಂ. ಆಶಯ ಅಂದ್ರೆ ಅಂತಃಕರಣ. ಅಂತಃಕರಣ ಬಹಳ ವಿಷಯದಿಂದ ದೂಷಿತ ಆಗಿದೆ ಅಂತ. ವಿಷಯ ದೂಷಿತ ಅಂತಃಕರಣವನ್ನ ಮಲಿನಗೊಳಿಸಿಕೊಂಡ್ವಿ. ಬಹಳ ಬೆಳ್ಳಗಿತ್ತು ವಸ್ತ್ರ, ಕೈಯಲ್ಲಿ ಇಂಕ್ ತಗೊಂಡು ಅದರ ಮೇಲೆ ಸಿಡಿಸಿದ್ವಿ, ವಸ್ತ್ರ ಏನಾಗ್ಬೇಡ. ಹಾಗೆ ಅಂತಃಕರಣ ಅನ್ನುವ ಬಹಳ ಬೆಳ್ಳಗಿರುವ ಬಟ್ಟೆ ಕೊಟ್ಟಿದ್ದ ದೇವರು ನಮಗೆಲ್ಲ. ಆದರೆ ಭೂಮಿಯಲ್ಲಿ ಹುಟ್ಟಿ ನಾವೆಲ್ಲ ವಿಷಯ ಪದಾರ್ಥಗಳ ಸಂಘ ಮಾಡಿ ಇಂಕ್ ಚೆಲ್ಬಿಟ್ಟಿದೆ. ಅದನ್ನು ಚೆನ್ನಾಗಿ ತೊಳಿಬೇಕಾದ್ರೆ ಶುದ್ಧವಾದ ಸಿಹಿ ನೀರು ಬೇಕು. ಒಳ್ಳೆ ಸಿಹಿ ನೀರಿದ್ರೆ ಮಾತ್ರ ಸಾಧ್ಯ. ಹೇಮಾವತಿ ನೀರಿದ್ರೆ ಬಟ್ಟೆ ಬೆಳ್ಳಗಾಗ್ತದೆ. ಹಾಗೆ ಅಂತಃಕರಣ ಅನ್ನೋ ಬಟ್ಟೆ ಬೆಳ್ಳಗಾಗಬೇಕಾದ್ರೆ ಸಿಹಿ ನೀರು ಬೇಕು. ಯಾವುದದು ಸಿಹಿ ನೀರು? ಭಗವಂತನ ಕಥಾ ಅಮೃತ. ಅದನ್ನು ಪಾನ ಮಾಡಿದರೆ
ಅಂತಃಕರಣದ ಬಟ್ಟೆ ಶುದ್ಧ ಆಗ್ತದೆ, ಬೆಳ್ಳಗಾಗ್ತದೆ. ಲಾಭ ಏನು? ಬೆಳ್ಳಗಾದರೆ ಆ ಅಂತಃಕರಣದ ಬಟ್ಟೆಯಲ್ಲಿ ಭಗವಂತನ ಚಿತ್ರ ನೋಡ್ಲಿಕ್ಕಾಗ್ತದೆ. ಬೆಳ್ಳಿ ಪರದೆಗೆ ಸ್ವಲ್ಪ ಏನಾದರೂ ನೀವು ಸಿಡಿಸಿದ್ರೆ ಅದು ಕಟ್ಟಾಗ್ತದೆ, ಹರಿದು ಹೋಗ್ತದೆ, ಮಲಿನ ಆಗಿಬಿಡ್ತದೆ, ಚಿತ್ರ ಚೆನ್ನಾಗಿ ಕಾಣಲ್ಲ. ಸ್ಕ್ರೀನು ಡಿಸ್ಪ್ಲೇ ಹೋದ್ರೆ ಹಣೆ ಬಾರಿ ಏನು ಅಂತ ಗೊತ್ತಲ್ಲ. ಮೊಬೈಲ್ ಡಿಸ್ಪ್ಲೇ ಏನು ಕಾಣಲ್ಲ ಅವಾಗ. ಹಾಗೆ ಅಂತಃಕರಣ ಅದೊಂದು ಸ್ಕ್ರೀನ್, ಅದು ಶುದ್ಧವಾಗಿರಬೇಕು, ಚಿತ್ರ ಚೆನ್ನಾಗಿ ಕಾಣಿಸ್ತದೆ. ಭಗವಂತನ ಚಿತ್ರ ನಮ್ಮೆಲ್ಲರ ಅಂತಃಕರಣದಲ್ಲಿ ಕಾಣಬೇಕಾದ್ರೆ ಅಂತಃಕರಣ ಮಲಿನ ಆಗಬಾರ್ದು. ಅದಕ್ಕೋಸ್ಕರ ಭಗವಂತನ ಕಥಾಶ್ರವಣ ಮಾಡಬೇಕು. ಪಿಬಂತಿಯೇ ಭಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಹೀಗೆ ಭಾಗವತ ಅಪ್ಪಣೆ ಕೊಡಿಸಿದೆ. ಆ ಕಾರಣದಿಂದ ನಾವು ಭಗವಂತನ ಕಥಾಮೃತವನ್ನು ಪಾನ ಮಾಡಬೇಕು ಅಂತ ತಿಳಿತದೆ. ದೇವರ ಕಥೆ ಕೇಳೋದು ಅಂದರೆ, ಭಾಗವತದಲ್ಲಿ ಹೇಳಿದ ಕಥೆಗಳೆಲ್ಲ ದೇವರ ಕಥೆನೇ ಅಂತ, ಯಾರ್ದೋ ಬೇರೆಯವ್ರ ಕಥೆ ಅಂತ ನಾವು ಅನ್ಕೊಳ್ಳುವ ಹಾಗಿದೆ. ಆದರೆ ಎಲ್ಲವೂ ದೇವರ ಕಥೆನೇ ಅಂತ. ಪರೀಕ್ಷಿತನ ಕಥೆ ಕೇಳಿದ್ರೆ ಅದು ಮೇಲ್ನೋಟಕ್ಕೆ ಪರೀಕ್ಷಿತನ ಕಥೆ ಅಂತ ಅನಿಸ್ತದೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಅದು ಪರೀಕ್ಷಿತಂದಲ್ಲ, ಅದು ದೇವರ ಕಥೆ ಅಂತ ಗೊತ್ತಾಗ್ತದೆ. ಎಂಥ ಆಶ್ಚರ್ಯ! ದೇವಹೂತಿ ಕರ್ದಮರ ಕಥೆ ಕೇಳ್ತಾ ಇರ್ತೀವಿ, ಅದು ಮೇಲ್ನೋಟಕ್ಕಷ್ಟೇ. ಆ ಆಖ್ಯಾಯಿಕೆ ದೇವಹೂತಿದ್ದು ಅಲ್ಲ, ಕರ್ದಮರದ್ದು ಅಲ್ಲ, ಅದು ಭಗವಂತನ ಕಥೆನೇ ಆಗಿರ್ತದೆ. 4ನೇ ಸ್ಕಂದದಲ್ಲಿ ದಕ್ಷನ ಕಥೆ, ಶಿವನ ಕಥೆ, ಅಳಿಯ ಮಾವನ ಕಥೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಬರ್ತದೆ. ಅದು ಅಳಿಯ ಮಾವನ ಕಥೆ ಹೇಳೋದಲ್ಲ, ಅದು ಮೇಲ್ನೋಟ. ಒಳಗಡೆ ಇಳಿದು ನೋಡಿದರೆ ಸ್ವತಃ ಅಳಿಯನೇ ಹೇಳ್ತಾನೆ, ನಾನು ಯಾವಾಗಲೂ ಹರಿಯನ್ನ ಧ್ಯಾನ ಮಾಡ್ತಿದ್ದೆ ಅಂತ ದೇವರ ಕಥೆ ಮಾಡಿಬಿಡ್ತಾರೆ. ಕಥೆಯನ್ನು ಮನುಷ್ಯ ಯಾವ ಮುಖವಾಗಿ ನೋಡ್ತಾನೆ ಅನ್ನೋದು ಬಹಳ ಮಹತ್ವ. ಕಥೆಯನ್ನು ಯಾವ ಮುಖವಾಗಿ ಹೇಳ್ತಾನೆ, ಯಾವ ಮುಖದಲ್ಲಿ ಅದನ್ನು ನೋಡ್ತಾನೆ. ಇವತ್ತೆಲ್ಲ ಹೇಳ್ತಾರಲ್ಲ, ಯಾವ ಆ್ಯಂಗಲಲ್ಲಿ ನಾವು ನೋಡ್ತೇವೆ ಅದು ಬಹಳ ಮುಖ್ಯ ಅಂತ. ನಾವು ಯಾವ ಆ್ಯಂಗಲಲ್ಲಿ ನೋಡಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದರಾಶಿಗಳ ಅನಂತ ಇವೆ. ಯಾವ ವೇದರಾಶಿಯನ್ನು ತೆಗೆದು ನೋಡ್ರಿ, ಅಲ್ಲೆಲ್ಲ ಭಗವಂತನೇ. ವಿಷ್ಣು ಸರ್ವತ್ರ ಗೀಯತೆ ಅಂತಂತಾರೆ. ರತ್ನದ ರಾಶಿಗಳನ್ನು ಹಾಕಿ ಯಾವ ರತ್ನ ಬಹಳ ಮೌಲ್ಯ ಇದೆ ಅಂತ ನೋಡಿದ್ರೆ ಏನು ಹೇಳೋಣ? ಎಲ್ಲ ರತ್ನಕ್ಕೂ ಮೌಲ್ಯ ಇದ್ದೇ ಇರ್ತದೆ. ಸಕ್ಕರೆ ರಾಶಿಯನ್ನು ತೆಗೆದು ಯಾವ ಹರಳು ಸಿಹಿ ಇದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಹರಳು ಸಿಹಿನೇ ಇರ್ತದೆ. ಹಾಗೆ ಭಗವಂತನ ಕಥೆಯನ್ನೇ ವೇದಗಳು ಅನಂತ ರತ್ನದ ರಾಶಿಗಳ ರೂಪದಲ್ಲಿದ್ದಾವೆ. ಯಾವ ರತ್ನ ತೆಗೆದ್ರೂ ಅದು ಎಂಥದ್ದು ಅಂದರೆ ನಮಗೆ ಬೇಕಾದ, ನಮ್ಮನ್ನು ತಿದ್ಲಿಕ್ಕೆ ಬೇಕಾದ ಗುಣವೇ, ವಿಷಯವೇ ಅಲ್ಲಿರ್ತದಂತ. ಅಷ್ಟು ಅದ್ಭುತವಾಗಿದೆ ಅಂತ. ಹಾಗಾಗಿ ಭಾಗವತದ ಮೊದಲು ನೋಡಿದ್ರೂ ಭಗವಂತನ ಕಥೆ, ಕೊನೆಗೆ ನೋಡಿದ್ರೂ ಭಗವಂತನ ಕಥೆ, ಮಧ್ಯದಲ್ಲಿ ನೋಡಿದ್ರೂ ಭಗವಂತನ ಕಥೆ. ಹೇಗೆ ಕಥೆ ಹೆಣೆದಿದ್ದಾರೆ ವ್ಯಾಸರು ಅಂದರೆ ಹೆರಳು ಹಾಕಿದಾಗ ಮಾಡಿದಾರಂತೆ. ಸ್ತ್ರೀಯರು ಹೆರಳು ಹಾಕ್ಕೊಳ್ಳುವಾಗ 2 ತಗೊಂಡ್ರು ಹೆರಳು ಹಾಕ್ಲಿಕ್ಕಾಗಲ್ಲ, 3 ಬೇಕು. 3 ತಗೊಂಡು ಹೆರಳು ಹಾಕ್ತಾರಲ್ವೇ? ಯಾವಾಗಲೂ ಅಷ್ಟೆ, 3 ಬೇಕೇ ಬೇಕು. ಒಂದು ಜಡೆ ಹಾಕಬೇಕಂದ್ರೆ 3 ತಗೊಳ್ತಾರೆ. ವೇದವ್ಯಾಸರು ಕೂಡ ಬಹಳ ಅದ್ಭುತವಾಗಿ ಭಾಗವತದ ಜಡೆ ಹಾಕಿದಾಗ ಹಾಕಿದ್ದಾರೆ ಅಂತಂತಾರೆ. 3 ಅಂದ್ರೆ ಯಾವುದು? 3 ಅಂದರೆ ಒಬ್ಬ ವಕ್ತರನ್ನು ಮಾಡಿಕೊಳ್ತಾರೆ, ಅದು ಮೊದಲನೇ ಹೆರಳಿನಲ್ಲಿ ಮೊದಲನೇ ಭಾಗ. ಒಬ್ಬನನ್ನ ಶ್ರೋತೃ ಅಂತ ಮಾಡಿಕೊಳ್ತಾರೆ, ಅದು 2ನೇ ಭಾಗ. ಇನ್ನೊಬ್ಬನನ್ನ ಪ್ರಸಂಗ ಅಂತ ಮಾಡ್ಕೊಳ್ತಾರೆ. ವಕ್ತೃ, ಶ್ರೋತೃ, ಪ್ರಸಂಗ. ನೋಡಿ, 3 ಹೆರಳಿನ ಭಾಗಗಳನ್ನು ತಗೊಂಡು ಭಾಗವತದ ಜಡೆ ಹಾಕಿಬಿಡ್ತಾರಂತ ವ್ಯಾಸರು. ಅಂಥ ಅದ್ಭುತ. ಕಲಿಮಲ ಕಲ್ಮಷ ಕಾಲನೋಖಿಲೇಶೋ ಹರಿರಿತರತ್ರ
ನಗೀಯತೆ ಹ್ಯಭೀಕ್ಷಣಂ ಇಹ ತು ಪುನರ್ ಭಗವಾನ ಶೇಷಮೂರ್ತಿ ಪರಿಪಠಿತೋನು ಪದಂ ಕಥಾ ಪ್ರಸಂಗೈ. 12 ಸ್ಕಂಧ ನಮ್ಮ ಕಣ್ಮುಂದೆ ಬರ್ತದೆ. ಇದು ಎಂಥ ಅದ್ಭುತವಾದ ಜಡೆ ಅಂತ ನೀವೇ ನೋಡ್ಬೋದು. ಪ್ರಾರಂಭದ ಮೊದಲನೇ ಸ್ಕಂಧದಲ್ಲಿ ಶುಕ ಶೌನಕರ ಸೂತ ಶೌನಕರ ಶುಕ ಪರೀಕ್ಷಿತನ ಸಂವಾದ ಪ್ರಾರಂಭ ಆಗಿಬಿಡ್ತದೆ. ಪರೀಕ್ಷಿತನ ಕಥೆ, ಭೀಷ್ಮಸ್ತವ ರಾಜ, ಕುಂತಿಯ ಸ್ತೋತ್ರ ಎಲ್ಲ ನೀವು ನೋಡ್ತಾ ಬರ್ತೀರಿ. ಅಲ್ಲಿ ನೀವು ಗಮನಿಸಬಹುದಾದ ಒಂದು ಸಂದರ್ಭ ಏನು ಅಂದ್ರೆ, ವಕ್ತೃ ಯಾರಾದ, ಶ್ರೋತೃ ಯಾರಾದರೂ, ಅವರಿಬ್ಬರ ಮಧ್ಯದಲ್ಲಿ ನಡೆದಂಥ ಕಥೆ ಏನು ಬಂತು, ಪ್ರಸಂಗ, ಅದನ್ನು ನೋಡಿದರೆ ಅಲ್ಲಿ ಭಗವಂತನ ಮಹಿಮೆ ಹೇಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತದೆ. ನೈಮಿಷ ಅರಣ್ಯ ಹೋಗಿ ಕ್ಷೇತ್ರ ಆಗಿಬಿಡ್ತಂತೆ. ಅನಿಮಿಷೆ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಅಂತ ಭಾಗವತ ಪ್ರಾರಂಭ ಆಗ್ತದೆ. ಕಾಡು ಕೂಡ ಕ್ಷೇತ್ರ ಯಾವಾಗ ಆಗ್ತದೆ? ಕಾಡು ಕ್ಷೇತ್ರ ಆಗ್ತದೆ. ಸ್ಮಶಾನ ಪುಣ್ಯಭೂಮಿ ಆಗಿಬಿಡ್ತದೆ. ಸ್ಮಶಾನ ಪುಣ್ಯಭೂಮಿ ಆಗ್ತದೆ. ಮಲ, ರಕ್ತ, ಮಾಂಸ, ಕ್ರಿಮಿ, ಕೀಟಗಳಲ್ಲಿ ಕೂಡಿದಂತಹ ನಮ್ಮ ದೇಹ ದೇವಸ್ಥಾನವಾಗ್ತದೆ. ಯಾವಾಗ ಆಗ್ತದೆ ಅನ್ನೋದನ್ನು ನೀವೆಲ್ಲ ಭಾಗವತ ನೋಡಿದಾಗ ಗೊತ್ತಾಗ್ತದೆ. ನೋಡಿ, ಒಂದು ಅರಣ್ಯವು ಕ್ಷೇತ್ರವಾಗಿ ಮಾರ್ಪಾಡಾಯಿತು. ಯಾಕೆ ಅಂದರೆ, ಅರಣ್ಯದಲ್ಲಿ ಕೇಳಿಸ್ಬೇಕಾದದ್ದು ಚಿಲಿಪಿಲಿ ಪಕ್ಷಿಗಳ ಶಬ್ದ, ಬಹಳ ದೊಡ್ಡ ದೊಡ್ಡ ಹುಲಿ, ಸಿಂಹ, ಕರಡಿಗಳ ಗರ್ಜನೆ, ಆನೆಯ ಶಬ್ದ, ಅಂಥ ಶಬ್ದಗಳು ಬರುವಂತಹ ನೈಮಿಷರಂತಹ ಅರಣ್ಯದಲ್ಲಿ ಭಾಗವತದ ಪುರಾಣದ ಕಥೆ ನಿರಂತರ ನಡೆಸಿದರಂತೆ ಸೂತ ಶೌನಕರು ಹೋಗಿ. ಹಾಗಾಗಿ ಅರಣ್ಯ ಹೋಗಿ ಏನಾಯಿತು? ಕ್ಷೇತ್ರವಾಯಿತು. ಅರಣ್ಯ ಕ್ಷೇತ್ರವಾದದ್ದು ದೇವರ ಕಥೆ ನಿರಂತರ ನಡೆದದ್ರಿಂದ. ಇದನ್ನ ಮೊದಲು ಪ್ರಾರಂಭದಲ್ಲಿ ನಮಗೆ ತಿಳಿಸ್ತಾರೆ. ನಾವೇನ್ ಮಾಡ್ತೇವೆ? ಕ್ಷೇತ್ರವನ್ನು ಅರಣ್ಯ ಮಾಡಿಬಿಡ್ತೇವೆ. ಇಷ್ಟೇ ವ್ಯತ್ಯಾಸ ನಮಗೆ. ಮನೆಯನ್ನ ದೇವರ ಮನೆ ಮಾಡಬೇಕು. ದೇವರ ಸನ್ನಿಧಾನ ಬರುವಂತೆ ಮಾಡಿ ಕ್ಷೇತ್ರ ಮಾಡಬೇಕು. ಯಾವಾಗ ಆಗ್ತದೆ ಕ್ಷೇತ್ರ, ತೀರ್ಥ, ದೇವಸ್ಥಾನ? ಯಾವಾಗ ಭಗವಂತನ ಕಥಾಶ್ರವಣ ನಿರಂತರ ನಡೀತದೋ ಅದು ಕ್ಷೇತ್ರ ಆಗ್ತದೆ. ಅರಣ್ಯವು ಹೋಗಿ ಕ್ಷೇತ್ರ ಆಗಿಬಿಡುತ್ತೆ. ಈ ತಿಳುವಳಿಕೆ ನಮಗೆ ಕೊಡ್ತಾರೆ. ಸೂತ ಶೌನಕರು ಸ್ವಲ್ಪ ಸಮಯವೂ ವ್ಯರ್ಥ ಮಾಡದೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಸಾವಿರಾರು ದಿನಗಳ ಕಾಲ 2 ಥರದ ಯಜ್ಞ ಮಾಡಿದ್ರಂತೆ. ಒಂದು ಶ್ರವಣ ಯಜ್ಞ, ಇನ್ನೊಂದು ಆಹುತಿಯನ್ನು ಕೊಟ್ಟು ದ್ರವ್ಯ ಯಜ್ಞ. ಈ 2 ಯಜ್ಞ ಮಾಡಿದ್ರಿಂದ ನೈಮಿಷದಂಥ ಅರಣ್ಯವು ದೇವತೆಗಳು ಬಂದು ಹೋಗುವಂತಹ ಕ್ಷೇತ್ರವಾಗಿ ಮಾರ್ಪಾಡಾಯಿತು. ಇದಲ್ವೇ ವಕ್ತೃಗಳಾಗಿ ಸೂತ ಪುರಾಣಿಕರು, ಶ್ರೋತೃಗಳಾಗಿ ಶೌನಕ ಋಷಿಗಳು. ಅವರಿಬ್ಬರ ಮಧ್ಯದಲ್ಲಿ ನಡೆದ ಕಥಾಶ್ರವಣ ಯಾರದ್ದು? ಭಗವಂತಂದು. ಇಹ ತು ಪುನರ್ ಭಗವಾನ ಶೇಷಮೂರ್ತಿ ಪರಿಪಠಿತೋನು ಪದಂ ಕಥಾ ಪ್ರಸಂಗೈ. ಸೂತ ಶೌನಕರ ಸಂವಾದದ ರೂಪದಲ್ಲಿ ಬಂತು. ಹಾಗಾಗಿ ಭಾಗವತ ಶ್ರವಣ ಮಾಡುವಾಗ ಅವರನ್ನು ಋಷಿಗಳು ಅಂತ ನಾವು ಚಿಂತನೆ ಮಾಡಬೇಕು, ಪ್ರವರ್ತಕರಾದ್ದರಿಂದ. ಮುಂದುವರೆದ ಪುರಾಣದ ಮೊದಲನೇ ಸ್ಕಂದದ ಭಾಗ, ಭೀಷ್ಮ ಶರಶೈಯಲ್ಲಿ ಮಲಗಿದ್ರೆ ಕೃಷ್ಣ ಇವನಿಗೆ ತನ್ನ ದರ್ಶನ ಕೊಡಿಸೋಣ ಅಂತ ಭಾವಿಸಿದ. ಭೀಷ್ಮನಿಗೆ ಅವರಿಗೆ ಆಸೆ ಇತ್ತು, ಭೀಷ್ಮಾಚಾರ್ಯರಿಗೆ ಒಂದ್ಸಲಿಯಾದರೂ ಕೃಷ್ಣ ಬರಬೇಕು, ನಾನು ಅವನು ನೋಡಬೇಕು ಅಂತ. ತಾನಾಗೆ ನೇರ ಬರ್ಬೋದಿತ್ತಲ್ಲ, ಯುಧಿಷ್ಠಿರನನ್ನು ನಿಮಿತ್ತ ಮಾಡಿದ. ಯುದ್ಧ ಎಲ್ಲ ಆದಮೇಲೆ ಯುದ್ಧ ಮಾಡಿದ್ದು ಧರ್ಮವಾಗಲಿಲ್ವೋ ಏನೋ ಅಂತ ಸಂಶಯ ಬಂದ್ಬಿಡ್ತು. ಅಧರ್ಮವಾಯ್ತಾ ಅಂತ ಅರ್ಜುನನಿಗೆ ಈಗ ಸಂಶಯ ಬಂದಾಗ ತಾನೇ ಉಪದೇಶ ಮಾಡಿಬಿಟ್ಟ ಯುದ್ಧದ ಪ್ರಾರಂಭದಲ್ಲಿ. ಈಗ ಯುದ್ಧ ಮುಗಿದ ಮೇಲೆ ಸಂಶಯ ಬಂತಂತೆ ಅವನಿಗೆ. ನೋಡ್ರಿ, ಕೆಲವರಿಗೆಲ್ಲ ಆದ್ಮೇಲೆ ಬರ್ತದೆ, ಕೆಲವರಿಗೆ ಮೊದಲೇ ಬರ್ತದೆ. ಅರ್ಜುನನಿಗೆ ಮೊದಲೇ ಬಂದಿತ್ತು, ಧರ್ಮರಾಜನಿಗೆ ಆಮೇಲೆ ಬಂತು. ಸಮಸ್ಯೆ ಏನು ಅಂದರೆ, ಮನುಷ್ಯನಿಗೆ ಧರ್ಮ ಮಾಡುವ ಮುನ್ನ ಸಂಶಯ ಬಂದರೂ ಮಾಡಿದ ಧರ್ಮದಿಂದ ಎಷ್ಟು ಫಲ ಸಿಗಬೇಕೋ ಅಷ್ಟು ಬರಲ್ಲ ಅಂತ. ಸಂಶಯ ಇಟ್ಟುಕೊಂಡು ಧರ್ಮ ಮಾಡಿದ್ದಕ್ಕೆ. ಧರ್ಮ ಮಾಡಿದ ಮೇಲೆ ಸಂಶಯ ಬಂದರೆ ಇದು ಪುಣ್ಯ ಬಂತೋ ಇಲ್ಲೋ ಅಂತ
ಆವಾಗ ಬಂದದ್ರೊಳಗೆ ಕಡಿಮೆ ಬರ್ತದಂತ ಪುಣ್ಯ. ನೋಡಿದರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ, ಆದ್ರೆ ಅವನಿಗೆ ಸಿಗಬೇಕಾದದ್ರೊಳಗೆ ಕಡಿಮೆ ಸಿಕ್ಬಿಡ್ತದಂತ. ಇನ್ವೆಸ್ಟ್ಮೆಂಟ್ ಮಾಡುವಾಗ ಮಾಡ್ತಾರಲ್ಲ ಹಂಗೆ ಲೋಕದೊಳಗೆ ಇದು ಬಹಳ ಎಚ್ಚರದಿಂದ ನಾವು ನಮ್ಮ ಪ್ರವೃತ್ತಿಯನ್ನು ರೂಢಿಸ್ಕೊಳ್ಳಿ ಅಂತ ಕೃಷ್ಣ. ಧರ್ಮ ಮಾಡುವಾಗ ಶ್ರದ್ಧೆಯಿಂದ ಮಾಡು, ಧರ್ಮ ಮಾಡುವಾಗ ತಿಳುವಳಿಕೆಯಿಂದ ಮಾಡು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದಾ ಕರೋತಿ. ತಿಳುವಳಿಕೆಯಿಂದ ಮಾಡು, ಶ್ರದ್ಧೆಯಿಂದ ಮಾಡು. ಆವಾಗ ಮಾಡಿದ್ರದ್ದು ಪೂರ್ಣ ಪ್ರತಿಶತ ನಿನಗೆ ಸಿಗುತ್ತದೆ ಲಾಭ. ಇಲ್ಲದೆ ಇದ್ರೆ ಅದರ ಪರ್ಸೆಂಟೇಜ್ನಲ್ಲಿ ನಿನಗೆ ಕೊರತೆ ಆಗ್ಲಿಕ್ಕೆ ಶುರುವಾಗ್ತದೆ. ಅರ್ಜುನನಿಗೆ ದೇವರು ಕರುಣೆ ತೋರಿದ್ದೇನು ಅಂದರೆ ಮಾಡುವ ಮುನ್ನವೇ ಬಂದ್ಬಿಡ್ತಲ್ಲ, ಮುಂದೆ ಮಾಡಿದ್ರೂ ಒಂದು ವೇಳೆ ಯುದ್ಧ ಇವನಿಗೆ ಫಲ ಸಿಗದೆ ಇರೋಂಗ ಆಗ್ತದೆ ಅಂತ ಭಗವಂತ ಕರುಣೆಯಿಂದ ಮೊದಲೇ ಅವನಿಗೆ ಉಪದೇಶ ಮಾಡಿ ಮುಂದೆ ಮಾಡಿದರೆ ಯುದ್ಧದಿಂದ ಪೂರ್ಣ ಫಲಭಾಗಿಯನ್ನಾಗಿ ಅರ್ಜುನನನ್ನು ಮಾಡಿಸ್ತಾನೆ ಪರಮಾತ್ಮ. ಇದು ಒಂದು ಕರುಣೆ, ಗೀತೋಪದೇಶದ ಕರುಣೆ. ಧರ್ಮರಾಜನಿಗೆ ಯುದ್ಧ ನಡೆದ ಮೇಲೆ ಬಂತದ್ದು. ನೋಡಿದ್ರೆ ಯುದ್ಧ ಮಾಡಿ ಎಷ್ಟೆಲ್ಲ ಗಳಿಸ್ಬೇಕಾಗಿದೆ ಪುಣ್ಯ, ಈಗ ನೋಡಿದ್ರೆ ಸಂಶಯ ಪಡ್ತಿದ್ದ. ಅದಕ್ಕೆ ಕೃಷ್ಣ ಏನು ಮಾಡಿದ, ನಿನಗೂ ಉಪದೇಶ ಆಗಬೇಕು. ಶರಶೆಯಲ್ಲಿ ಮಲಗಿದಾನೆ, ವಿರೋಧ ಪಕ್ಷದ ನಾಯಕನೇ ಆತ, ನಿಮ್ಮ ಅಜ್ಜನೂ ಆಗಬೇಕು, ನನಗೂ ಅವನು ಭೇಟಿ ಆಗಬೇಕಾಗಿದೆ, ಅಲ್ಲಿಗೆ ಹೋಗೋಣ ಬಾ ಅಂತ ಕರೆದುಕೊಂಡು ಹೋಗಿ ಶರಶೆಯಲ್ಲಿ ಮಲಗಿದಾಗಲೂ ಪ್ರವಚನ ಮಾಡಿಸಿದ್ನಂತೆ. ಸರಿಯಾಗಿ ಕೂತೇ ಪ್ರವಚನ ಮಾಡಲ್ಲ, ಕೇಳಲ್ಲ, ಶರಶೈಯಲ್ಲಿ ಮಲಗಿದವನ ಕಡೆಯಿಂದ ಉಪನ್ಯಾಸ ಮಾಡಿಸಿದ ದೇವರು. ಇದಲ್ವೇ ಅಘಟಿತ ಘಟನಾ ಶಕ್ತಿ. ಅಘಟಿತ ಘಟನಾ ಶಕ್ತಿಗೆ ಇದು ನಿದರ್ಶನ. ಅದಕ್ಕೆ ಭಾಗವತದ ಮೊದಲನೇ ಸ್ಕಂದದಲ್ಲಿ ವ್ಯಾಸರಿ ಚರಿತ್ರೆಯನ್ನು ಹೇಳ್ತಾರೆ. ಸರಿಯಾದ ನೆಲ ಇದ್ರೇ ಕುಣಿಲಿಕ್ಕೆ ಬರಲ್ಲ, ಇನ್ನು ಕುಣಿಲಿಕ್ಕೆ ಬರದೇ ಇದ್ರೆ ಡೊಂಕ ನೆಲ ಕೊಟ್ಬಿಟ್ರಂತೂ ಮುಗದೇ ಹೋಯ್ತು ಅಂತಂತಾರೆ. ಹಂಗಾಗಿರ್ತದೆ ನಮ್ಮ ಪರಿಸ್ಥಿತಿ. ಭೀಷ್ಮಾಚಾರ್ಯರನ್ನ ಶರಶೈಲಿ ಮಲಗಿದಾಗ ಹೋಗಿ ಕೃಷ್ಣ, ನಿಮ್ಮ ಮೊಮ್ಮಗನಿಗೆ ಮಾಡಿದ ಯುದ್ಧದ ಬಗ್ಗೆ ಸಂಶಯ ಬಂದಿದೆ, ಅವನಿಗೆ ನೀನು ಉತ್ತರ ಹೇಳಬೇಕು ಅಂತಂದ. ಭೀಷ್ಮ ಅಂತಾನೆ, ನಾನೇನು ಉತ್ತರ ಹೇಳಿ ಸ್ವಾಮಿ, ಮೊದಲೇ ಬಂದಿದ್ರೆ ಉಪದೇಶ ಮಾಡ್ತಿದ್ನೇನೋ, 525 ವರ್ಷ ಬರೀ ಓದ್ಲಿಕ್ಕೆ ಅಂತ ಮೀಸಲಿಟ್ಟಿದ್ದೆ, ಅವೆಲ್ಲ ಇನ್ನು ಒಳಗೆ ಉಳ್ಕೊಂಡ್ಬಿಟ್ಟಿದೆ, ಹೊರಗೆ ಬರಲ್ಲಲ್ಲ, ಈಗೇನು ಹೊರಗೆ ಬರ್ತದೆ? ಇಲ್ಲ, ನೀವು ಶುರು ಅಂತೂ ಮಾಡ್ರಿ, ನಾನೇ ಹೇಳ್ತೀನಿ ಒಳಗೆದ್ದು ಅನ್ನಂತ. ಜನಾರ್ದನ ಕೇಶವ ಭೀಷ್ಮಂ ಆವಿಶ್ಯ ಉಪದಿದೇಶ ಅಂತಾರೆ ಭಗವತ್ಪಾದ. ಭೀಷ್ಮರೊಳಗೆ ಪ್ರವೇಶ ಮಾಡಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಧರ್ಮರಾಜನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ. ಅದೇ ಮಹಾಭಾರತದ ಅನುಶಾಸನ ಪರ್ವ ಅಂತ ಆಯ್ತದ್ದು. ಇಡೀ ಮಹಾಭಾರತದ 18 ಪರ್ವಗಳಲ್ಲಿ ಅತಿ ವಿಸ್ತೃತವಾದ ಪರ್ವ ಅಂದರೆ ಮಹಾಭಾರತದ ಅನುಶಾಸನ ಪರ್ವ. ಅಷ್ಟು ಉಪದೇಶ, 525 ವರ್ಷ ಎಷ್ಟೆಲ್ಲ ಗ್ರಂಥಾಲಯಗಳ ಅಧ್ಯಯನ ಮಾಡಿದ್ರಲ್ಲ, ಅದು ಎಲ್ಲವನ್ನು ಅನುಶಾಸನ ಪರ್ವದ ರೂಪದಲ್ಲಿ ಲೋಕಕ್ಕೆ ಉಪಕಾರ ಆಗಲಿ ಅಂತ ಸ್ವಯಂ ಭಗವಂತ ಭೀಷ್ಮರನ್ನ ನಿಮಿತ್ತ ಮಾಡ್ಕೊಂಡು ಹೇಳಿಸ್ಬಿಟ್ಟ. ಯೋಚನೆ ಮಾಡಿದರೆ ನಮಗೆ ಆಶ್ಚರ್ಯ ಆಗ್ತದಲ್ವ ಇಲ್ಲಿ. ಹೀಗೆ ಭೀಷ್ಮ ವಕ್ತೃವಾದ, ಶ್ರೋತೃಗಳಾಗಿ ಪಾಂಡವರನ್ನು ಕೂಡಿಸಿಬಿಟ್ಟ. ಅವರಿಬ್ಬರ ಮಧ್ಯದಲ್ಲಿ ಒಳಗೆ ಪ್ರವೇಶ ಮಾಡಿದವನು ಯಾರಾಗಿದ್ದ? ಕೃಷ್ಣನಾಗಿದ್ದ. ನೋಡಿ, ಇಹತು ಪುನರ್ ಭಗವಾನ್ ಅಶೇಷ ಮೂರ್ತಿ ಪರಿಪಠಿತೋನು ಪದಂ ಕಥಾ ಪ್ರಸಂಗೈ. ಭಾಗವತ ಶ್ರವಣ ಮಾಡುವಾಗ ಇಲ್ಲಿ ವಕ್ತೃ ಯಾರಾದ್ರು, ಶ್ರೋತೃ ಯಾರಾದ್ರು, ಅವರಿಬ್ಬರ ಮಧ್ಯದಲ್ಲಿ ನಡೆದ ಪ್ರಸಂಗ ಎಂಥದ್ದು, ಆ ಪ್ರಸಂಗದಲ್ಲಿ ದೇವರ ಕರುಣೆ ಎಂಥದ್ದು, ಯಾವ ರೀತಿ ಅವನ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿಸಿದವನು ದೇವರೇ. ಮತ್ತೆ ಭಗವಂತನೇ ಹೇಗೆ ಮಾಡಿಸಿದ, ಭಕ್ತನಿಗೆ ಹೇಗೆ ಕೀರ್ತಿ ಕೊಟ್ಟ, ಭೀಷ್ಮರ ಮೇಲೆ ಕರುಣೆ ಹೇಗೆ ತೋರಿಸಿದ, ಭೀಷ್ಮರ ಬಗ್ಗೆ ಪ್ರಸಿದ್ಧಿ ಹೇಗೆ ತರಿಸಿದ, ಇದು ಭಕ್ತಾನುಕಂಪಿ ಅಲ್ವೇ, ಭಕ್ತವತ್ಸನಲ್ವೇ? ಈ ಗುಣಗಳನ್ನೆಲ್ಲ ಅಲ್ಲಿ ಶ್ರವಣ ಮಾಡಿಸ್ಬೇಕಾಗಿತ್ತು. ನೋಟಕ್ಕೆ ಮೇಲ್ನೋಟಕ್ಕೆ ಮಹಾಭಾರತದ ಕಥೆ ಕೇಳ್ದಂಗೆ ಕೇಳಿಬಿಟ್ರೆ ಭೀಷ್ಮಾಚಾರ್ಯ ಶರಶೆಯಲ್ಲಿ ಮಲಗಿದ್ರು, ಕೃಷ್ಣ ಅವ್ರ ಬಳಿಗೆ ಬಂದ, ನಿಮ್ಮ ಮೊಮ್ಮಗ ಪ್ರಶ್ನೆ ಕೇಳ್ತಾನೆ, ಉತ್ತರ ಕೊಡ್ರಿ ಅಂತ ಉತ್ತರ ಕೊಟ್ರು. ಯಾರೀ ಶರಶೆಯಲ್ಲಿ ಬಂದಾಗ ಮಲಗಿದಾಗ ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಕಾಮನ್ ಸೆನ್ಸ್ ಬೇಡವೆ? ಐಸಿಯರ್ನಲ್ಲಿದ್ದವನು ಮಹಾಭಾರತ ಉಪನ್ಯಾಸ ಮಾಡ್ತಾನೆ ಅಂತ ಹೇಳ್ತಾರ?
ಇದು ಭಾಗವತ. ಹಾಗಾಗಿಯೂ ಭಾಗವತ ಮೊದಲು ಕೊನೆ ಮಧ್ಯ ಎಲ್ಲ ಭಗವಂತನ ಗುಣಗಾನ ಮಾಡ್ತದೆ. ಇಲ್ಲಿ ವಕ್ತೃ ಶ್ರೋತೃ ಪ್ರಸಕ್ತಿಗಳನ್ನು ಚಿಂತನೆ ಮಾಡ್ರಿ. ಸರಿ, ಆಮೇಲೆ ಕೃಷ್ಣ ದ್ವಾರಕೆಯಿಂದ ಹೊರಟಿದ್ದಂತೆ. ದ್ವಾರಕೆಗೆ ಹೊರಟಿದ್ದ ಹಸ್ತಿನಾವತಿಯಿಂದ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಕುಂತಿ ಸ್ತೋತ್ರ ಮಾಡಿ ಕೃಷ್ಣನನ್ನ ಬಹಳ ಪರಿಪರಿಯಿಂದ ಸ್ತೋತ್ರ ಮಾಡಿ ಮಾತನಾಡ್ತಾಳೆ. ಕುಂತಿ ಸ್ತೋತ್ರ ಬಹಳ ವಿಸ್ತೃತವಾದದ್ದು. ಅಲ್ಲಿಯೂ ಅನುಸಂಧಾನ ಮಾಡಬೇಕು. ವಕ್ತೃವಾಗಿ ಕುಂತಿ, ಶ್ರೋತೃವಾಗಿ ಯಾರಿದ್ದ ಅಂತ. ಶ್ರೋತೃವಾಗಿ ಕೃಷ್ಣನೇ ನಿಂತಿದ್ದಂತೆ ಎದುರುಗಡೆ. ಕೃಷ್ಣನೇ ಶ್ರೋತೃವಾದ, ಭಕ್ತಳಾದ ಕುಂತಿ ವಕ್ತೃವಾಗಿಬಿಟ್ಲು. ಅವಳು ಮಾಡಿದ ಸ್ತೋತ್ರದ ಪ್ರಸಂಗ ಏನು ಅಂದ್ರೆ ಬೇರೆ ಏನು ಪ್ರಸಂಗ ಅಲ್ಲ. ಭಗವಂತ ಹಿಂದಿನಿಂದ ಏನೆಲ್ಲ ಅವಳ ಆಪತ್ತುಗಳನ್ನು ಪರಿಹಾರ ಮಾಡ್ತಾ ಬಂದಿದ್ದ, ಆ ಎಲ್ಲ ಆಪತ್ತುಗಳನ್ನ ಅವಳು ಮೆಲುಕು ಹಾಕೊಂಡು ತನಗೆ ತನ್ನ ಮಕ್ಕಳಿಗೆ ಬಂದದ್ದನ್ನೆಲ್ಲ ಮೆಲುಕು ಹಾಕೊಂಡು ಆ ಸಮಯಕ್ಕೆ ದೇವರು ಹೇಗೆ ಕರುಣೆ ತೋರಿದ, ಆಪತ್ತಿನಿಂದ ಪರಿಹರಿಸಿದ, ಆಪತ್ತು ಪರಿಹರಿಸುವ ಶಕ್ತಿ ಹೇಗೆ ಕೊಟ್ಟ ಎಲ್ಲ ಹೇಳಿಬಿಡ್ತ. ವಿಷಾನ್ ಮಹಾಗ್ನೇ ಪುರುಷಾದ ಸಂಶನಾತ್ ಅಸತ್ಸಭಾಯ ವನವಾಸ ಕೃತ್ಸ್ರತಃ. ವಿಷ ಹಾಕಿದ್ರು, ಬೆಂಕಿ ಹಚ್ಚಿ ಸುಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಬಹಳ ದೊಡ್ಡ ದೊಡ್ಡ ರಾಕ್ಷಸರು ಕಾಡಿನಲ್ಲಿ ಹಿಡಿಂಬ, ಬಕ, ಕಿರ್ಮೀರ, ಕೀಚಕ ಇಂಚಿಂಥ ರಾಕ್ಷಸರೆಲ್ಲ ಪಾಂಡವರ ಮೇಲೆ ಕೊಲ್ಲಬೇಕು ಅಂತ ಹಲ್ಲೆ ಮಾಡ್ಲಿಕ್ಕೆ ಬಂದರು. ದ್ರೌಪದಿಯ ವಸ್ತ್ರಾಪಹರಣ ಮಾಡ್ಲಿಕ್ಕೆ ಬಂದ ದುಶ್ಯಾಸನ, ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಕೃಷ್ಣ ರಕ್ಷಣೆ ಮಾಡಿ. ಅದನ್ನು ಕುಂತಿ ಸ್ವತಃ ಕೃಷ್ಣನ ಸನ್ನಿಧಿಯಲ್ಲೇ ಹೇಳ್ಕೊಂಡ್ಲಂತ. ಎಷ್ಟು ಪರಿಯಿಂದ ಆಪತ್ತುಗಳನ್ನು ಪರಿಹಾರ ಮಾಡಿದೆಯಪ್ಪ, ಏನು ಅದ್ಭುತ ನಿನ್ನ ಶಕ್ತಿ, ಏನು ಕರುಣೆ ನಮ್ಮ ಮೇಲೆ ನಿನಗೆ. ಈಗ ಅನಿಸ್ತಾ ಇದೆ ನನಗೆ, ಇಷ್ಟು ಕರುಣೆ ತೋರಿದಂಥ ನೀನು ಇನ್ನೊಂದಿಷ್ಟು ಆಪತ್ತು ಕೊಡೋ ಹಾಗಾಗಲಿ ಅಂತ ಕೇಳಿಬಿಟ್ಲಂತ. ಇಷ್ಟು ಆಪತ್ತು ಬಂದಿದೆ ಅಂತ ಹೇಳ್ತಾಳೆ, ಪರಿಹರಿಸಿದವನು ನೀನೇ ಅಂತ ಹೇಳ್ತಾಳೆ. ಮುಂದಾದರೂ ಕೊಡಬೇಡ ಅಂತ ಹೇಳೋದು ಬಿಟ್ಟು ಮುಂದೂ ಇದನ್ನೇ ಹೀಗೇ ಕೊಡು ಅಂತಂದದ್ದು. ಮತ್ತೆ ಕೇಳಿದೆ ಕೃಷ್ಣ, ಮುಂದೂ ಆಪತ್ತು ಕೊಡು ಅಂತೀಯಲ್ಲಿ, ಮತ್ತೆ ಯಾಕೆ ಬೇರೆ ಏನಾದರೂ ಕೇಳಬೇಕೋ ಬೇಡ? ಇಲ್ಲ, ಆಪತ್ತು ಬಿಟ್ಟು ಬೇರೆ ನೀನೇನಾದರೂ ಕೊಡೋಣ, ನಿನ್ನ ನೆನಪು ಹಾರಿ ಹೋಗೋಣ, ಅದ್ರ ಬದಲು ಆಪತ್ತೇ ವಾಸಿ ಅಂತಂದಂತೆ. ಆಪತ್ತೇ ವಾಸಿ ಅವಳೇ ಹೇಳುವ ಮಾತು. ವಿಪದಶ್ಯಂತು ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ. ವಿಪತ್ತು ಕೊಡು, ಆಪತ್ತು ಕೊಡು, ಪದೇ ಪದೇ ಕೊಡು. ಒಂದ್ಸಲಿ ಕೊಡಬೇಡ, ಮತ್ತೆ ಒಂದೇ ಸಲಿ ಕೊಟ್ಟನೇನೋ ಬಿಟ್ಟನೇನೋ ಬೇಡ, ಪದೇ ಪದೇ ಕೊಡು. ಯಾಕೆ? ನಿನ್ನ ಸ್ಮರಣೆ, ನಿನ್ನ ದರ್ಶನ, ಈ ಆಪತ್ತು ವಿಪತ್ತುಗಳೇ ಮಾಡಿಸ್ತಿದ್ದಾವ ನನಗೆ ಅಂತಂದ್ಲಂತ. ಹೀಗೆ ಕುಂತಿಯ ಸ್ತೋತ್ರವನ್ನು ನಾವು ಭಾಗವತದಲ್ಲಿ ಕೇಳ್ತೇವೆ. ಇದರ ಸಂದೇಶ ಏನು? ವಕ್ತೃವಾಗಿ ಕುಂತಿ ಆಪತ್ತನ್ನು ಬೇಡಿದ್ರೆ, ಶ್ರೋತೃವಾಗಿ ಭಗವಂತ ಅವಳನ್ನು ಕರುಣೆ ತೋರಿಸಿ ಹರಿಸಿದ್ನಂತೆ. ನಮಗೆ ಸಂದೇಶ ಕೊಡ್ತದೆ. ಇದು ಭಗವಂತನ ಕಥೆನೇ ಆಯ್ತಲ್ಲ. ಶ್ರೋತೃವಾಗಿ ಪರಮಾತ್ಮ ಇಲ್ಲಿ ಬಂದಲ್ಲ, ಮೇಲಾಗಿ ನಮಗೊಂದು ತಿಳುವಳಿಕೆ. ನಾವು ದೇವರನ್ನ ಆಪತ್ತು ಪರಿಹರಿಸು, ವಿಪತ್ತು ಪರಿಹರಿಸು, ಆಪತ್ತು ಕೊಡಬೇಡ, ವಿಪತ್ತು ಕೊಡಬೇಡ, ಸಂಪತ್ತನ್ನು ಕೊಡು, ಹೀಗೂ ಕೇಳೋ ಅವಶ್ಯಕತೆ ಇಲ್ಲಂತೆ. ಮತ್ತೇನು ಕೇಳಬೇಕು ಅಂದ್ರೆ, ಏನೋ ಒಂದು ಕೊಡಪ್ಪ, ನಿನ್ನ ಸ್ಮರಣೆ ಹೋಗದೆ ಇರೋಂಗೆ ಮಾಡಪ್ಪ ಅನ್ಬೇಕಂತೆ. ಏನೋ ಒಂದು ಕೊಡು ಅಂತ, ನಿನಗೆ ಏನು ಬೇಕೋ ಅದು ಕೊಡಪ್ಪ, ನಿನ್ನ ಮರಿದೇ ಇದ್ದ ಹಾಗೆ ಮಾಡು ಅಂತ. ಅದನ್ನು ಜಗನ್ನಾಥದಾಸರು ಹೇಳುವಾಗ ಅಂತಾರೆ, ಯಾವ ಯೋನಿಗಳು ಬಂದರೂ ನಾನೇನು ಅಂಜಲ್ಲ, ನಿನ್ನ ಭಕ್ತರ ಸಂಘ ಇಲ್ಲದೆ ಇರೋ ಹಾಗಾದ್ರೆ ಮಾತ್ರ ನಾನು ಅಂಜುತ್ತೇನೆ ಅಂತಾರೆ. ನರಕದಲ್ಲಿ ಹಾಕಿದ್ರು ನಾನು ಅಂಜೆ, ಕುಯೋನಿ ಬರಲು ನಾನು ಅಂಜೆ. ಕೆಟ್ಟ ಯೋನಿಯಲ್ಲಿ ಹುಟ್ಟಿಸು, ಕ್ರಿಮಿನೋ ಕೀಟನೋ ಹುಟ್ಟಿದ್ರೆ ಪರವಾಗಿ, ನಂದೇನೋ ಕರ್ಮ ಇದೆ ಅಲ್ಲಿ ಹುಟ್ಟಿಸಿದ್ರು ನಾನೇನು ಅಂಜಲ್ಲ. ನಿನ್ನ ಭಕ್ತರ ಸಂಘ ಒಂದು ಇಲ್ಲದೆ ಇದ್ರೆ ನಾನು ಬದುಕು ಹೇಗೆ ನಡೆಸಲಿ? ನಾನು ಅದಕ್ಕೆ ಅಂಜುತ್ತೇನೆ. ಅದಕ್ಕೆ ನನ್ನನ್ನು ಎಲ್ಲಿ ಹುಟ್ಟಿಸಿದ್ರು ನಿನ್ನ ಭಕ್ತರ ಪಾದದ ಧೂಳಿ ನನಗೆ ಯಾವಾಗಲೂ ಸೋಗುವಂತೆ ಮಾಡು. ಇದು ಜಗನ್ನಾಥದಾಸರು ಹೇಳಿದ ಮಾತು. ಇದನ್ನು ನಾವು ಅರ್ಥೈಸಿಕೊಂಡು ನಮ್ಮ ಬದುಕಿನಲ್ಲಿ ಆ ಹರಿಭಕ್ತರ ಪರಿಸರ, ಹರಿಭಕ್ತರ
ಜೊತೆಗಿರೋದು, ಹರಿಭಕ್ತರ ಬಾಯಲ್ಲಿ ಬರುವ ಮಾತು, ಹರಿಕಥಾ ಶ್ರವಣ, ಇವುಗಳನ್ನು ನಾವು ಹೆಚ್ಚು ಅರಿಸಿ ಹೋಗ್ಬೇಕಂತ. ಅದು ನಮ್ಮ ಆಪತ್ತುಗಳಿಗೆಲ್ಲ ಒಂದು ಪರಿಹಾರ ಸೂತ್ರ ಅಂತ ಆಗ್ತದೆ. ಇದೆಲ್ಲ ಕುಂತಿ ಬಹಳ ಅದ್ಭುತವಾಗಿ ಶ್ರವಣ ಮಾಡ್ತಾ ಅವಳು ಪ್ರಾರ್ಥನೆ ಮಾಡ್ತಾ ಕೇಳಿದ್ದು. ಪರೀಕ್ಷಿತ್ ರಾಜನ ಜನ್ಮದ ಕಥೆ, ಪರೀಕ್ಷಿತ್ ರಾಜ ಮಾಡಿದ ಕಲಿ ನಿಗ್ರಹದ ಕಥೆ. ಕಲಿಯನ್ನು ನಿಗ್ರಹಿಸಿದ ಕಥೆಯ ಸಂದೇಶ ಏನು? ಮನುಷ್ಯನ ಏಳಿಗೆಗಾಗಿ ಕಲಿ ನಿಗ್ರಹದ ಕಥೆ ಹೇಳ್ತದಂತೆ ಭಾಗವತ. ನಮ್ಮ ಏಳಿಗೆ ಯಾವುದರಿಂದ ಆಗ್ತದೆ? ನಾವು ಯಾವಾಗಲೂ ಸುರಾಪಾನ ಮಾಡಿದರೆ ಆಗ್ತದ? ಮನೆಯಲ್ಲಿರೋ ಏಳಿಗೆ ಹಾಳಾಗಿ ಹೋಗ್ತದೆ ಅಷ್ಟು. ಸುರಾಪಾನ ಮಾಡಿದ್ರೆ ಆಗ್ತದೇನು? ಹೆಂಡ ಕುಡಿದ್ರೆ ಏಳಿಗೆ ಆಗ್ತದ? ಹೆಂಡ ಕುಡಿದ್ರೆ ಹೆಂಡ ಮಾರಾಟ ಮಾಡೋನು ಏಳಿಗೆ ಆಗ್ತದೆ. ಅಂಗಡಿ, ಹೆಂಡದ ಅಂಗಡಿ ಅದು ಏಳಿಗೆ ಆಗ್ತದೆ ಅಷ್ಟು. ಜೂಜಾಡಿದ್ರೆ ಆಗ್ತದ? ಅರೆ, ಜೂಜಾಡ್ತಾ ಆಡ್ತಾ ಇದ್ರೆ ಮನೆ ಏನು ಏಳಿಗೆ ಆಗ್ತದೆ? ಇದ್ದದ ಮನೆ ಮಾರಾಟ ಆಗ್ತದೆ ಅಷ್ಟೇ. ಆಮೇಲೆ ಹೀಗೆ ಮನುಷ್ಯನ ಏಳಿಗೆ, ಹೆಂಡ ಕುಡಿಯೋದು ಬೇಡ, ಜೂಜಾಡೋದು ಬೇಡ, ವೇಶ್ಯರಂಥವರ ಸಂಪರ್ಕ ಬೇಡ, ದುಷ್ಟ ಸ್ತ್ರೀಯರ ಸಂಪರ್ಕ ಬೇಡ, ಸುಳ್ಳು ಹೇಳಬೇಡ, ಇನ್ನೊಬ್ಬರ ತಲೆ ಒಡಿಬೇಡ, ನಿನ್ನ ಬದುಕು ಕಟ್ಕೊಳ್ಲಿಕ್ಕೆ ಮತ್ತೊಬ್ಬರ ಬಗ್ಗೆ ಗೂಬೆ ಕೂಡಿಸ್ಬೇಡ. ಇದು ತಾನೆ. ಲೋಭ ಮಾಡಬೇಡ, ದಾಂಭಿಕತನ ತೋರ್ಬೇಡ, ವಂಚನೆ ಮಾಡಬೇಡ, ಕೃತ್ರಿಮದಿಂದ ಇರಬೇಡ, ಇನ್ನೊಬ್ಬರ ಜೊತೆ ಕಲಹ ಮಾಡಬೇಡ. ಇದೆಲ್ಲ ಏಳಿಗೆ ಅಲ್ವೇನು? ಮತ್ತೆ ಇದನ್ನೇ ಇನ್ನೊಂದು ಅರ್ಥದಲ್ಲಿ ಭಾಗವತ ಕಲಿ ನಿಗ್ರಹ ಅಂತಂತ. ಕಲಿ ಅಂದ್ರೆ ಆ ದುರ್ಗುಣಗಳಿಗೆ ಇನ್ನೊಂದು ಹೆಸರು. ನಿನ್ನ ಬದುಕು ಹಸನಾಗಿರಬೇಕು, ಯಾವಾಗಲೂ ಲವಲವಿಕೆಯಿಂದ ಇರಬೇಕು, ಸರಳವಾದ ಬದುಕು. ಅದು ಯಾವಾಗ ಆಗ್ತದೆ? ದುರ್ಗುಣಗಳು, ದುಶ್ಚಟಗಳು ನಮ್ಮಿಂದ ದೂರ ಆದಾಗ ಆಗ್ತದೆ. ನಾವು ದುರ್ಗುಣಗಳಿಗೆ ದಾಸರಾಗಿ, ದುಶ್ಚಟಗಳಿಗೆ ದಾಸರಾಗಿ ನಾವು ಬಹಳ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಹೇಗೆ ಸಾಧ್ಯಪ್ಪ? ಲೋಭೋ ನೃತಂ ಚೌರ್ಯಮನಾರ್ಯಮಂಹ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭ. ಲೋಭ, ಅನೃತ, ಸುಳ್ಳು, ದಂಭ, ಕಪಟತನ, ಕಲಹ, ಇವೇ ಕಲಿ. ಇವುಗಳಿಗೆ ದಾಸರಾಗಬಾರ್ದು. ಇವುಗಳನ್ನೆಲ್ಲ ದೂರ ಸರಿಸಿ ಇಟ್ಟು ನಾವು ಭಗವನ್ಮಯರಾಗಬೇಕು ಅಂತ ಹೇಳಲಿಕ್ಕೆ ಕಲಿ ನಿಗ್ರಹದ ಕಥೆಯನ್ನು ಹೇಳಿದ್ದಾರೆ. ಇದು ಕಲಿ ನಿಗ್ರಹ ಅಂತ ತಿಳಿಬೇಕು. ಇನ್ನು ಪರೀಕ್ಷಿತ ಜನ್ಮ ವೃತ್ತ ಅಂತ, ಅದು ಕೂಡ ಭಗವಂತನ ಕಥೆನೇ. ಪರೀಕ್ಷಿತನು ಎಲ್ಲ ತಾಯಂದ್ರಂತೆ ಹುಟ್ಟಿ ಬಂದ ಗರ್ಭದಿಂದ. ಆದರೆ ಗರ್ಭದೊಳಗೆ ಅವನಿಗೆ ಸಾವು ಬರ್ಲಿಕ್ಕಾಯ್ತಂತ. ಗರ್ಭದಿಂದ ಹೊರ ಬಂದ ಮೇಲೂ ಸಾವು ಬರ್ಲಿಕ್ಕಾಯ್ತು. ತಾಯಿ ಪಾಪ ಹಸುಳೆ ಉತ್ತರಾದೇವಿ, ಅವಳು ಕೃಷ್ಣನನ್ನು ಬೇಡ್ತಾಳೆ ಪರಿಪರಿಯಿಂದ. ಅಶ್ವತ್ಥಾಮನ ಅಸ್ತ್ರ ನನ್ನ ಮಗನ ಕೊಲ್ಲಿಕ್ಕೆ ಬರ್ತಿದೆ, ನನ್ನ ಗರ್ಭದ ಒಳಗಿರುವ ಕೂಸನ್ನು ಕೊಲ್ಲಿಕ್ಕೆ ಬರ್ತಿದೆ, ನೀನು ಕಾಪಾಡು ಅಂತ ಪ್ರಾರ್ಥನೆ ಮಾಡಿದ್ಳು. ತನ್ನ ಅಚಿಂತ್ಯ ಶಕ್ತಿಯನ್ನು ತೋರಿ ಭಗವಂತ ಗರ್ಭದೊಳಗೇ ಪ್ರವೇಶ ಮಾಡಿ ಅವನನ್ನು ರಕ್ಷಣೆ ಮಾಡಿದ ಅಂತ ಕಥೆ ಹೇಳ್ತಾರೆ ಸೂತ ಪುರಾಣಿಕರು. ವಕ್ತೃ ಸೂತನೆ, ಶ್ರೋತೃಗಳು ಶೌನಕರು. ಆದರೆ ಪ್ರಸಂಗ ಮಾತ್ರ ಗರ್ಭದೊಳಗಿದ್ದ ಮಗುವನ್ನು ರಕ್ಷಿಸಿದ ಕೃಷ್ಣ ಅಂತ ಪ್ರಸಂಗ. ಹಾಗಾದ್ರೆ ಈ ಪ್ರಸಂಗವು ಕೃಷ್ಣನ ಕಥೆ ಆಗಲಿಲ್ವೇ? ಇಲ್ಲ, ಇದು ಪರೀಕ್ಷಿತನ ಕಥೆ ಅನ್ನಬೇಕಾ? ಪುರಾಣದ ಆಚಾರ್ಯರು ಪರೀಕ್ಷಿತನ ಕಥೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅದು ಯಾರ ಮಹಿಮೆ? ಕೃಷ್ಣ ಮಾಡುವ ಗರ್ಭ ರಕ್ಷಣೆಯ ಮಹಿಮೆ. ನಿಮ್ಮೆಲ್ಲರನ್ನ ನಮ್ಮ ತಾಯಿ ಗರ್ಭದೊಳಗಿದ್ದಾಗಲೂ ಅಶ್ವತ್ಥಾಮನ ಅಸ್ತ್ರದಂತೆ ಎಷ್ಟು ಅಸ್ತ್ರಗಳು ನಮ್ಮ ಕುತ್ತಿಗೆಗೆ ಸುಕ್ಕಿಕೊಂಡಿದ್ವೋ ಏನು. ಎಷ್ಟೋ ಮಕ್ಕಳು ತಾಯಿಯ ಕರಳು ಮಗುವಿನ ಕುತ್ತಿಗೆಗೆ ಹೀಗೆ ಸುತ್ತಕೊಂಡದ್ದಕ್ಕೆ ಗರ್ಭದಲ್ಲೇ ಸಾವನುಭವಿಸ್ತಾರೆ. ಹಾಗಾಗಿದ್ದ ಘಟನೆಗಳಿದ್ದಾವ. ಕರಳು ಬಳ್ಳಿ ಮಗುವಿನ ಕುತ್ತಿಗೆಗೆ ಸುತ್ತಕೊಂಡ್ರೆ ಮಗು ಹುಟ್ಟಲ್ಲ, ಮುಂದೆ ಸತ್ತೋಗ್ತದೆ. ನಾವು ಕೂಡ ಕರಳು ಬಳ್ಳಿ ಕುತ್ತಿಗೆಗೆ ಸುತ್ತಕೊಂಡಿದ್ರೆ ಭಾಗವತನೂ ಇಲ್ಲ, ಪುರಾಣನೂ ಇಲ್ಲ. ಆ ಒಳಗೆ ಇದ್ದು ಒಳಗೆ ಪ್ರವೇಶ ಮಾಡಿ ಅಷ್ಟು ಕ್ರಿಮಿ ಕೀಟ ಅವುಗಳು ಇದ್ರೂ ಕೂಡ ಗರ್ಭದ ಜರಾಯು ಚೀಲದೊಳಗೆ ನಮ್ಮನ್ನು ರಕ್ಷಿಸೋನು ಯಾರು ಅನ್ನೋ ಅರಿವು ಬರಬೇಕಲ್ಲ. ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ, ಅವನಲ್ವೇ ರಕ್ಷಿಸಿದವ, ಗರ್ಭದೊಳಗೆ ರಕ್ಷಿಸಿದಾನಲ್ಲಪ್ಪ ನಿನ್ನನ್ನ.
ನೀನೇನು ಮಾತಾಡ್ತಿದ್ದೆ? ಯಾರ್ದಾದ್ರ ಜೊತೆ ಹರಟೆ ಹೊಡಿತಿದ್ಯಾ ಗರ್ಭದೊಳಗಿದ್ದಾಗ? ಯಾರ್ದಾದ್ರೂ ಹರಟೆ ಹೊಡಿತಿದ್ಯಾ? ಹಣ ಸಂಪಾದನೆ ಮಾಡಿ ದುಡ್ಡು ಗಳಿಸಿದ್ಯಾ? ಅಥವಾ ನಿನ್ನದೇ ಆದ ಯೋಜನೆಗಳನ್ನು ರೂಪಿಸ್ಕೊಂಡೇನಾದ್ರೂ ಬಂದಿದ್ಯಾ? ಏನಿಲ್ಲ, ಗರ್ಭದೊಳಗೆ ಬಂದಿದ್ದೆ. ನಿರ್ವ್ಯಾಜವಾಗಿ ಭಗವಂತ ಗರ್ಭದೊಳಗಿದ್ದಾಗಲೇ ರಕ್ಷಣೆ ಮಾಡ್ತಾನೆ ಅಂತಂದ ಮೇಲೆ ಇನ್ನು ಗರ್ಭದಿಂದ ಹೊರಬಂದು ಅವನ ನಾಮ, ಅವನ ಕಥಾ, ಅವನ ಪ್ರೀತಿಗಾಗಿ ಕರ್ತವ್ಯ ಮಾಡುವವನನ್ನು ರಕ್ಷಣೆ ಮಾಡದೇ ಇರ್ತಾನ? ಈ ತಿಳುವಳಿಕೆ ಕೊಡಬೇಕಿತ್ತು. ಅದಕ್ಕೆ ಗರ್ಭರಕ್ಷಕ ಭಗವಂತನ ಮಹಿಮೆಯನ್ನ ಪರೀಕ್ಷಿತನ ಜನ್ಮ ವೃತ್ತಾಂತದಿಂದ ಭಾಗವತ ತಿಳಿಸ್ತದೆ. ಭಗವನ್ಮಯರಾಗಲಿ ಅನ್ಲಿಕ್ಕೆ ಇವೆಲ್ಲ ಪೂರಕವಾದ ಅಂಶಗಳು. ಆಮೇಲೆ ಆತನಿಗೆ ಶಾಪ ಬಂತು. ಪರೀಕ್ಷಿತ್ ರಾಜ ಶಾಪಗ್ರಸ್ತನಾದ ಅಂತ ಗಂಗಾ ತೀರದಲ್ಲಿ ಬಂದು ಕುಳಿತುಕೊಂಡ. ಆಗಲೂ ಭಗವಂತನ ಕಥೆನೇ ಕೇಳ್ದ. ಆಗಲೂ ಭಗವಂತನ ಕಥೆ ಹೇಳಬೇಕು ಅಂತ ಶುಕಾಚಾರ್ಯರು ಬಂದರು. ವಕ್ತೃಗಳು ಶುಕಾಚಾರ್ಯರು. ಶ್ರೋತೃವಾಗಿ ಮುಖ್ಯ ಸ್ಥಾನದಲ್ಲಿ ಕುಳಿತವನು ಯಾರು? ಪರೀಕ್ಷಿತ್ ರಾಜ. ಅಮುಖ್ಯರಾಗಿ ಸೂತ ಪುರಾಣಿಕರು ಅಲ್ಲೇ ಕುಳಿತಿದ್ರಂತೆ. ಸೂತರು ಅವರು ಪರೀಕ್ಷಿತ ಭಾಗವತ ಕೇಳುವಾಗ ಇವರು ಒಂದು ಟಿಕೆಟ್ ತಗೊಂಡು ಹೋಗಿದ್ರಂತೆ. ಟಿಕೆಟ್ ಅಂದ್ರೆ ನಾವು ನೀವು ತಗೊಳ್ಳೋ ಟಿಕೆಟ್ ಅಲ್ಲ. ಅತ್ರಿ ವಸಿಷ್ಠಾದಿ ಬ್ರಹ್ಮರ್ಷಿಗಳು ಬಂದಿದ್ರಂತೆ. ಗಂಗಾ ತೀರ, ಪರಮ ಪಾವನವಾದ ಗಂಗಾ ತಟ. ಇವತ್ತು ಅದನ್ನು ಶುಕಸ್ಥಳ ಅಂತ ಕರೀತಾರೆ, ಶುಕ್ರತಾಳ್ ಅಂತ. ದೆಹಲಿಯಿಂದ 80 ಕಿಲೋಮೀಟರ್ ಆಸ್ಪದದಲ್ಲಿ ಆಚೆಯಲ್ಲಿದೆ. ಅಲ್ಲಿ ಭಾಗವತ ಶ್ರವಣಕ್ಕೆ ಅಂತ ಇವರೆಲ್ಲ ಋಷಿಗಳು ಬಂದುಬಿಟ್ರಲ್ಲ. ಮತ್ತು ಇನ್ನು ಪಾಠ ನಾನು ಯಾರಿಗೆ ಮಾಡಲಿ ಅಂತ ಬದರಿಯಿಂದ ವ್ಯಾಸರು ಅಲ್ಲಿಗೆ ಬಂದ್ರಂತೆ. ಭಾಗವತ ಕೇಳಲಿಕ್ಕೆ ಪಾಪ ಶಿಷ್ಯಂದ್ರೆಲ್ಲ ಹೋಗ್ತಾರೆ. ಮತ್ತೆ ಇನ್ನು ನಾನೇನು ಮಾಡ್ಬೇಕು? ಕ್ಲಾಸ್ ನಡೆಯಲ್ಲ ಈಗ. ಅದೊಂದು ಸ್ಪೆಷಲ್ ಲೆಕ್ಚರ್ ಅಂತ, ಸ್ಪೆಷಲ್ ರಜೆ ಅಂತ ಕೊಟ್ಟರು. ಪಾಪ ಬದ್ರಿನಾರಾಯಣ ಕ್ಷೇತ್ರದೊಳಗೆ ಯೂನಿವರ್ಸಿಟಿಯಲ್ಲಿ ಒಂದು ಸ್ಪೆಷಲ್ ರಜೆ ಅಂತ ಹಾಕ್ಕೊಂಡು ವೇದವ್ಯಾಸರು ಅವರೂ ಇದೇ ಭಾಗವತ ಕೇಳಲಿಕ್ಕೆ ಬಂದಿದ್ರಂತೆ. ತಾವೇ ಬರೆದ ಭಾಗವತವನ್ನ ತಾವೇ ಉಪದೇಶ ಮಾಡಿದ ಶುಕಾಚಾರ್ಯರಿಂದ ತಾವೇ ಕೇಳಲಿಕ್ಕೆ ಗಂಗಾ ತೀರಕ್ಕೆ ಬಂದಿದ್ರು ಅಂತ ಪುರಾಣದಲ್ಲಿ ಹೇಳ್ತಾರೆ. ನೋಡಿ, ಯಾವ ಮುಖವಾಗಿ ಯಾವ ಆಂಗಲ್ನಲ್ಲಿ ಭಾಗವತ ನೋಡ್ತೇವೆ ಅನ್ನೋದು ಬಹಳ ಮುಖ್ಯ. ಈಗ ತಾನೇ ಬರೆದ ಕಥೆಯನ್ನ ತಾನೇ ಡೈರೆಕ್ಟ್ ಮಾಡಿ ತಾನೇ ನೋಡ್ದ ಕೊಡೋದೆ. ನಾನೇ ಬರ್ದಿದ್ದೆ, ನಂಗೆ ಗೊತ್ತಿದೆ ಬಿಡು ಅಂತ ಅನ್ಬೋದಾಗಿತ್ತಲ್ಲ. ತಾನೇ ಯಾಕೆ ಬಂದ? ಅದೇ ವಿಶೇಷ. ನಾನು ಕೇಳೋ ಹಾಗೆ ಮಾಡಿದ್ರೇ ಮುಂದೆ ನಮ್ಮ ಶಿಷ್ಯರು ಕೇಳೋ ಹಾಗೆ ಮಾಡ್ತಾರಲ್ಲ ಅಂತ ಮೊದಲು ತಾನು ಕೂತು ಕೇಳಿದ್ನಂತ. ಭಾಗವತದ ಮಹತ್ವ ಎಷ್ಟು ಅಂತ ಲೋಕಕ್ಕೆ ಬರೀ ಬರೆದು ತೋರಿಸ್ಲಿಲ್ಲ ಭಗವಂತ, ತಾನು ಕುಳಿತು ಕೇಳಿಯೂ ತೋರಿಸಿದ್ನಂತ. ಹಾಗಾಗೂ ಭಾಗವತ ಶ್ರೇಷ್ಠ ಅಂತಾರೆ ಹಿರಿಯರು. ತಾನೇ ಬರೆದದ್ದನ್ನು ತಾನೇ ಕೇಳ್ತಾನಲ್ರಿ ಶ್ರೀಹರಿ. ಅದರ ಮಹತ್ವ ಎಷ್ಟು. ತಾನು ಬಂದು ಮುಖ್ಯ ಅತಿಥಿಯಾದ ಗೌರವ ಅಧ್ಯಕ್ಷರನ್ನಾಗಿ ಪರಶುರಾಮ ದೇವರನ್ನು ಬೇರೆ ಕರೆಸಿದ್ನಂತೆ. ಪರಶುರಾಮ, ವೇದವ್ಯಾಸ, ನಾರದ ಮಹರ್ಷಿಗಳು ತ್ರಿಲೋಕ ಸಂಚಾರಿಗಳಾದ್ದರಿಂದ ನಾರದ ಮಹರ್ಷಿಗಳು ಅವರು ಪ್ರಚಾರಾಂಗದ ವ್ಯವಸ್ಥೆ ಎಲ್ಲ ಅವ್ರು ತಗೊಂಡಿದ್ರಂತೆ. ಪರೀಕ್ಷಿತ್ ರಾಜನ ಭಾಗವತ ಕಥಾಶ್ರವಣ ಹೇಗಾಯಿತು ಅಂತ ಇಡೀ 3 ಲೋಕಕ್ಕೆ ಪ್ರಚಾರ ಕೊಡಬೇಕಲ್ಲ, ಅದೆಲ್ಲ ನಾರದರು ಮಾಡ್ತಾ ಇದ್ರಂತೆ. ಅವರ ಅತಿಥಿಗಳಾಗಿ ಬಂದಿದ್ರಂತೆ. ವಕ್ತೃಗಳಾಗಿ ಶುಕಾಚಾರ್ಯ, ಶ್ರೋತೃಗಳಾಗಿ ಪರೀಕ್ಷಿತ್ ರಾಜ. ಇಷ್ಟು ಜನ ಸೇರಿದ ಒಂದು ದೊಡ್ಡ ಸಭೆ. ಆ ಸಭೆಯೊಳಗೆ ಸಂಸತ್ತಿನಲ್ಲಿ ಭಾಗವತ ಕಥಾ ನಡೀತು ಅಂತ ಪುರಾಣ ನಮಗೆ ವಿವರಿಸ್ತದೆ. ಇಲ್ಲಿ ವಕ್ತೃ ಶ್ರೋತೃಗಳಾಗಿ ಭಾಗವತ ನಡೆಸುವವರ ಮಧ್ಯದಲ್ಲಿ ವ್ಯಾಸ, ಪರಶುರಾಮ 2 ರೂಪದಿಂದ ಭಗವಂತನ ಮಹಿಮೆ ಬರ್ತದೆ. ಇನ್ನು ಅವರಿಬ್ಬರ ಕಥೆಯ ಮಧ್ಯದಲ್ಲಿ ಹೇಳಿದ್ದೆಲ್ಲ ದೇವರ ಕಥೆನೇ ಅಲ್ವೇ ಮುಂದೆ 2ನೇ ಸ್ಕಂದದಿಂದ. ಹಾಗಾಗಿ ಇಹತು ಪುನರ್ ಭಗವಾನ ಶೇಷಮೂರ್ತಿ ಪರಿಪಠಿತೋನು ಪದಂ ಕಥಾ ಪ್ರಸಂಗೈ. ಎಷ್ಟು ಕರುಣಾಶಾಲಿ ಸರ್ವಶಕ್ತನಾದ ಪರಮಾತ್ಮ ಪರೀಕ್ಷಿತನ ಮೇಲೆ ಕರುಣೆಯಿಂದ ಅಲ್ಲಿ ಬಂದು ಕುಳಿತು ಕೇಳ್ತಾ ಇದ್ದಂತಹ ಸೂತ ಶೌನಕಾದಿಗಳ ಮೇಲಿರೋ ಕರುಣೆಯಿಂದ ತಾನೇ ಭಾಗವತ ಶ್ರೋತೃವಿನ ಸ್ಥಾನದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ. ಶುಕ, ನೀನು ಹೇಳು. ಮಗ ಹೇಳೋದಂತೆ, ಅಪ್ಪ ಕೇಳೋದಂತೆ. ಮಗ ಶುಕಾಚಾರ್ಯರು ಅಂದ್ರೆ ಮಗನಾಗಬೇಕು. ವೇದವ್ಯಾಸರು ತಂದೆ. ಅವರಿಬ್ಬರ ಒಂದು ವಿಚಿತ್ರ ತಂದೆ ಮಕ್ಕಳ ಸಂಬಂಧವನ್ನು ಭಾಗವತ ಹೇಳ್ತದೆ. ವ್ಯಾಸರು ಒಮ್ಮೆ ಅರಣಿ ಮಥನ ಮಾಡ್ತಾ ಇದ್ರಂತೆ. ಅರಣಿ ಮಥನ ಮಾಡುವಾಗ ಅಗ್ನಿ ಬರಬೇಕಲ್ವೇ?
ಅಗ್ನಿಯ ಸ್ಥಾನದಲ್ಲಿ ಶುಕ ಬಂದ್ಬಿಟ್ನಂತೆ. ಈ ಮಗು ಹುಟ್ಟಿಬಿಡ್ತಂತೆ. ಅರಣಿ ಮಥನ ಮಾಡುವಾಗ ಮಗು ಹುಟ್ಟಿದೆ. ಆಗಲೇ ಒಬ್ಬಳು ಅಪ್ಸರಾ ಸ್ತ್ರೀ, ಘೃತಾಚಿ ಅಂತ ಅಪ್ಸರೆ, ಅವಳು ಗಿಳಿಯ ರೂಪದಲ್ಲಿ ಬಂದ್ಲಂತ. ವ್ಯಾಸರನ್ನು ಪ್ರಾರ್ಥನೆ ಮಾಡ್ತಾಳೆ. ವ್ಯಾಸರ ಭಕ್ತಳು ಅವಳು, ವೇದವ್ಯಾಸರೇ, ಈಗ ತಾನೇ ಹುಟ್ಟಿದಂತಹ ಮಗುವಿಗೆ ಶುಕ ಅಂತ ನಾಮಕರಣ ಮಾಡ್ಬೋದಾ ಅಂತ ಕೇಳಿದ್ಲಂತ. ಅದಕ್ಕೇನಂತೆ, ದೇವರ ಬಾಯಲ್ಲಿ ಯಾವ ನಾಮ ಬಂದರೂ ಅದು ಪವಿತ್ರವೇ. ಪವಿತ್ರ ಅಂದ್ರನೇ ದೇವರ ನಾಮ ಹೇಳೋನು. ಇನ್ನು ದೇವರ ಬಾಯಲ್ಲೇ ಬಂದ ಶಬ್ದಗಳು ಪವಿತ್ರ ಆಗದೇ ಇರ್ತಾವ. ಶುಕ ಅಂತ ನಾಮಕರಣ ಮಾಡಿಬಿಟ್ಟು. ಶುಕೀ ಭೂತ್ವಾ ಹ್ಯಗಮದ್ಘೃತಾಚಿ ತಯಾರ್ಥಿತಸ್ತಂ ಶುಕನಾಮಧೇಯಂ. ಶುಕ ಅಂತ ನಾಮಕರಣ ಮಾಡಿದರು. ಹುಟ್ಟಿದಂಥ ಮಗು ಯಾರು ಬೇರೆ ಅಲ್ಲ. ಹುಟ್ಟಿದ ಕೆಲವು ದಿನಗಳ ನಂತರ ವೇದವ್ಯಾಸರು ಮಗನ ನೆನಪಾಗಿ ಪುತ್ರ ಅಂತ ಕೂಗಿದ್ರಂತ. ತಂದೆ ತಾಯಂದ್ರು ಮಗನ್ ಕೂಗ್ತಿರ್ತಾರೆ, ಆಟಕ್ಕೆ ಹೋದಾಗ ಊಟಕ್ಕೆ ಬಾ ಅಂತ. ಬಾರೋ ಕಂದ ಅಂತ ಕೂಗಿದ್ರಂತ ವ್ಯಾಸರು ಕೂಗಿದಾಗ ಶುಕಾಚಾರ್ಯ ಉತ್ತರ ಕೊಡ್ಬೇಕಲ್ಲ, ಅಪ್ಪ ನಾನು ಇಲ್ಲಿದ್ದೇನೆ ಅಂತ. ಉತ್ತರ ಯಾರು ಕೊಟ್ರು ಅಂದ್ರೆ ಬದರಿ ಕ್ಷೇತ್ರದ ಸುತ್ತಮುತ್ತಲಿದ್ದ ಮರಗಳು ಉತ್ತರ ಕೊಟ್ಟುವಂತ, ಅಪ್ಪ ನಾನು ಇಲ್ಲಿದ್ದೇನೆ ಅಂತ. ಅರೆ, ಮರಗಳು ಯಾಕೆ ಉತ್ತರ ಕೊಟ್ಟವು ಅಂತ ಪ್ರಶ್ನೆ. ಮರಗಳಿಗೂ ಜೀವ ಇದೆ, ಅವುಗಳೊಳಗೂ ಮನಸ್ಸಿದೆ. ಆ ಮನಸ್ಸಿನ ನಿಯಂತ್ರಣ ಮಾಡೋನೇ ಈ ಶುಕ ಅಂತ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನೋಡಿ, ಸರ್ವಭೂತ ಹೃದಯಂ, ಎಲ್ಲರ ಮನಸ್ಸಿನ ಅಧಿದೇವತೆ ಆತನೇ ಶುಕನಾಗಿ ಬಂದಿದ್ದ. ಶುಕ ಉತ್ತರ ಕೊಟ್ಟ ಮರಗಳ ರೂಪದಲ್ಲಿದ್ದು. ಇದರಿಂದಲೇ ಅರ್ಥ ಮಾಡಿಸ್ತಾರೆ, ಮನಸ್ಸಿನ ನಿಯಮನ ಮಾಡೋನೆಲ್ಲ ಶುಕ ಅಂತ ಅರ್ಥ ಮಾಡ್ತಾರೆ. ಅಂಥ ಶುಕಾಚಾರ್ಯರನ್ನ ಮಗನನ್ನಾಗಿ ಪಡೆದು ಭಾಗವತ ಉಪದೇಶ ಮಾಡಿ ಪರೀಕ್ಷಿತ್ ರಾಜನಿಗೆ ನೀನು ಹೇಳು, ನಾನು ಕೇಳ್ತೇನೆ ಅಂತ ವೇದವ್ಯಾಸರು ಬಂದು ಕೊಡ್ತಿದ್ದಾರಂತೆ. ಇದು ಭಗವಂತನ ಕಥೆ ಅಂತ ಹೇಳಿ ಆಯ್ತಲ್ಲ. ಇಷ್ಟಾದ ಮೇಲೆ 2ನೇ ಸ್ಕಂಧದಲ್ಲಿ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡುವ ಒಂದು ಸಂದರ್ಭ ಹೇಳ್ತಾರೆ. ಬ್ರಹ್ಮನಾರದ ಸಂವಾದ ಅಂತ ಹೇಳಿದ್ದಾರೆ. ಬ್ರಹ್ಮ ವಕ್ತೃ, ನಾರದ ತ್ರಿಲೋಕ ಸಂಚಾರಿ ಮಹರ್ಷಿ, ದೇವರ್ಷಿ, ಅವರೇನೇ ಶ್ರೋತೃ. ಅವರಿಬ್ಬರ ಮಧ್ಯದಲ್ಲಿ ಅಂದ್ರೆ ಅವರಿಬ್ಬರ ಸಂವಾದದಲ್ಲಿ ಮೂಡಿ ಬಂದ ವಿಷಯ ಏನು ಅಂದ್ರೆ, ಸೃಷ್ಟಿ ಮಾಡೋನು ಯಾರು ಅಂತ, ಸಂಹಾರ ಮಾಡೋನು ಯಾರು ಅನ್ನೋ ಜಿಜ್ಞಾಸೆ. ಸೃಷ್ಟಿ ಸಂಹಾರ ಮಾಡೋನು ಬೇರೆ ಯಾರಲ್ಲ, ನಾರಾಯಣ ಅಂತ ಬ್ರಹ್ಮದೇವರು ಉತ್ತರ ಕೊಟ್ರಂತೆ. ಹಾಗಾದ್ರೆ ಬ್ರಹ್ಮ ವಕ್ತೃ, ನಾರದ ಶ್ರೋತೃವಾಗಿ ಮಧ್ಯದಲ್ಲಿ ಬಂದ ತತ್ವ ಅದು ಭಗವಂತನ ಕಥೆ ಅಲ್ವೇ. ಇಹತು ಪುನರ್ ಭಗವಾನ್ ಶೇಷಮೂರ್ತಿ. ನೋಡಿ, ಈ ಪ್ರಸಂಗವು ಭಗವನ್ಮಯವಾಗಿ ಭಗವಂತನ ಸೃಷ್ಟಿಕರ್ತೃತ್ವದ ಮಹಿಮೆಯನ್ನೇ ಹೇಳ್ತದೆ. ಭಗವಂತ ಸೃಷ್ಟಿಕರ್ತ ಅಂತ ತಿಳಿದ್ರೆ ಸಾಕಂತ. ನಮ್ಮ ಪದೇ ಪದೇ ಬರ್ತಿರುವಂತಹ ನಮ್ಮ ಹುಟ್ಟು, ನಮ್ಮ ಜನ್ಮ, ಅದೇ ನಮಗೆ ದುಃಖ ತಂದು ಕೊಡ್ತದೆ. ಆದ್ರಿಂದ ಆ ಜನ್ಮ ದೂರ ಆಗ್ತದೆ. ದೇವರ ಸೃಷ್ಟಿಕರ್ತೃತ್ವದ ಧ್ಯಾನ ದಿನಾ ಮಾಡಬೇಕು ಅಂತಿದೆ. ಸೃಷ್ಟಿ ಹೇಗೆ ಮಾಡ್ತಾನೆ ಪರಮಾತ್ಮ, ಅದರ ಪ್ರಯೋಜನ ಏನು, ತನಗಾಗಿ ಮಾಡ್ತಾನ ಅಥವಾ ನಮಗಾಗಿ ಮಾಡ್ತಾನ? ತನಗಾಗಿ ಮಾಡ್ತಾನೆ ಅಂದ್ರೆ ದೇವರು ಪೂರ್ಣನ ಯಾಕೆ ಆಗ್ತಾನೆ? ನಮಗಾಗಿ ಮಾಡ್ತಾನೆ ಅಂದ್ರೆ ನಮಗಾದ್ರೂ ಏನು ಪ್ರಯೋಜನ? ತನ್ನ ಹೊಟ್ಟೆ ಒಳಗೆ ಆರಾಮ್ ಮಲಗಿಸ್ಕೊಂಡು ಇಟ್ಕೋಬಾರ್ದೆ ನಮ್ಮನ್ನ? ಇಲ್ಲಿಗೆ ತಂದು ಗೋಳಾಡಿಸೋದಕ್ಕಿಂತ ಅಲ್ಲೇ ನಾವು ಆರಾಮ್ ಮಲಗಿದ್ವಿ ಅಲ್ಲ. ತನ್ನನ್ನ ಸೃಷ್ಟಿಕರ್ತ ಅಂತ ಅನ್ನಿಸ್ಕೊಳ್ಳಿಕ್ಕೆ ನಮ್ಮನ್ನು ಗೋಳಾಡಿಸೋದೆ? ಇದು ಯಾವ ಸೀಮೆ ನ್ಯಾಯ? ಹಾಗಾದ್ರೆ ಸೃಷ್ಟಿ ಪರಮಾತ್ಮ ತನಗೂ ಅಲ್ಲ ನಮಗೂ ಅಲ್ಲ ಅಂದ್ರೆ ಮಾಡ್ಬೇಕ್ಯಾಕೆ? ಇದೆಲ್ಲ ಚರ್ಚೆ 2ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ಬರ್ತದೆ. ಭಗವಂತನ ಕರುಣೆ ಅಲ್ಲಿ ವ್ಯಕ್ತ ಆಗ್ತದೆ. ತನಗಾಗಿ ಸರ್ವಥಾ ಸೃಷ್ಟಿ ಮಾಡಲ್ಲ. ನಮ್ಮ ಆತ್ಮದ ಉದ್ಧಾರ ನಮಗಾಗಲಿ ಅನ್ನೋ ಉದ್ದೇಶದಿಂದ ಭಗವಂತ ಸೃಷ್ಟಿ ಮಾಡ್ತಾನೆ. ಸೃಷ್ಟಿಯ ರಹಸ್ಯನೇ ಅದು. ಅವನು ಯಾವಾಗಲೂ ಪೂರ್ಣನೇ. ಪೂರ್ಣ ಮದಃ ಪೂರ್ಣಮಿದಂ ಅಂತ ಪೂರ್ಣನೇ. ನಮಗಾಗಿಯೇ ಸೃಷ್ಟಿ, ಅವನಿಗಾಗಿ ಸೃಷ್ಟಿ ಅಲ್ಲ ಅಂತ ತಿಳುವಳಿಕೆ ಕೊಡ್ತಾರೆ.
ಈ ತಿಳುವಳಿಕೆ ಕೊಡುವ ಸಂದರ್ಭ ಬ್ರಹ್ಮನಾರದರ ಸಂವಾದ. ಹಾಗಾದ್ರೆ ಇದು ಯಾರನ್ನು ಹೇಳಿದ ಹಾಗಾಯ್ತು? ಇದು ದೇವರ ಕಥೆ ಅಂತ ಆಗಲಿಲ್ವೇ? 3ನೇ ಸ್ಕಂಧದಲ್ಲಿ ದೇವಹೂತಿ ಕರ್ದಮರ ಕಥೆಯನ್ನು ಹೇಳ್ತದೆ ಭಾಗವತ. ದೇವಹೂತಿ ಮುಪ್ಪ ಆಗುವಂಥ ಕರ್ದಮ ಋಷಿಗಳನ್ನ ಸೇವೆ ಮಾಡೋದಾಯ್ತೇ ಹೊರತು ಅವರೇನು ಇವಳ ಕಡೆ ಹಣಿಕೆ ಆಗ್ತಿರ್ಲಿಲ್ಲ ಅಂತ. ಪಾಪ ಏನವರು ತಪಸ್ಸು ಮಾಡೇ ಮಾಡ್ತಾರೆ. ಇವಳು ಆಗಲಿ ನೋಡೇ ಬಿಡೋಣ, ಇವ್ರದ್ದು ಜಾಸ್ತಿನೋ ನಂದು ಜಾಸ್ತಿನೋ ಅಂತ. ಪಾಪ ಇವಳು ಸೇವೆ ಮಾಡೇ ಮಾಡ್ತಾಳೆ. ನೋಡಿ, ಅವಳ ನಿಷ್ಕಾಮವಾದ ಶ್ರದ್ಧೆಯಿಂದ ಮಾಡಿದ ಅವಳ ಸೇವೆಗೆ ಶಕ್ತಿ ಎಷ್ಟು ಅಂತ ಪುರಾಣ ತೋರಿಸ್ತದೆ. ಅವಳ ಸೇವೆಗೆ ಕೊನೆಗೆ ಕರ್ದಮರೇ ಸೋಲ್ಬೇಕಾಯ್ತಂತ. ನಾನು ಪರೀಕ್ಷೆ ಮಾಡಿದೆ, ಕೊನೆಗೆ ನಾನೇ ನಿನ್ನಗೆ ಏನ್ ಬೇಕು ಅಂತ ಕೇಳೋ ಹಾಗೆ ಮಾಡದೆಲ್ಲ, ನೀನು ನಿಂದೇ ದೊಡ್ಡದಿದೆ ಸೇವೆ ಅಂದ್ರಂತವ್ರು. ನಿನಗೇನು ಬೇಕು ಕೇಳು, ಏನ್ ಸೇವೆ ಮಾಡ್ತಾನೆ ಇದ್ದಿ, ಏನು ಬೇಕು ಅಂತ ಕೇಳ್ತಿರಲ್ಲ. ಮದುವೆ ಮಾಡ್ಕೊಂಡ ಮೇಲೆ ಗಾರ್ಹಸ್ಥ್ಯಂ ದೇಹಿಮೆ, ಇಬ್ರು ಗಂಡ ಹೆಂಡತಿ ಅಂತಾದ ದಂಪತಿಗಳು ಗೃಹಸ್ಥಾಶ್ರಮದಲ್ಲಿ ಬದುಕ್ತಾರಲ್ಲ, ಹಾಗೆ ನಾನು ಬದುಕಬೇಕು ಅಂತಿದ್ದೇನೆ, ಅದೇ ನನಗೆ ಕೊಡ್ರಿ ಅಂತ ಕೇಳಿದ್ರೆ, ಅಷ್ಟು ದಿನ ತಪಸ್ಸು ಮಾಡಿದ್ರಿಂದ ಏನು ಪುಣ್ಯ ಇತ್ತೋ ಆ ಪುಣ್ಯದಿಂದ ಎಲ್ಲ ಸ್ಯಾಂಕ್ಷನ್ ಮಾಡಿಸಿದ್ರು. ಎಂಥ ಶಕ್ತಿ ನೋಡಿ ಕರ್ದಮರದು. 9 ವಿಮಾನಗಳು ಬಂದು 9 ರೂಪದಾದರು. ಅವಳಿಗೆ 9 ರೂಪ ಕೊಟ್ಟರು. ಸಾವಿರಾರು ಹೆಂಗೆಳೆಯರನ್ನು ಕರೆಸಿದ್ರಂತೆ. ಅದು ಎಲ್ಲಿದ್ರೋ ಏನೋ ಅವರು, ಎಲ್ಲ ತಪಸ್ಸಿನ ಶಕ್ತಿ ಅಂತದೆ ಭಾಗವತ. ಇವರ ತಪಸ್ಸಿನ ಶಕ್ತಿಯಿಂದ ಹೆಂಗೆಳೆಯರು ಬಂದು ಆ ದೇವಹೂತಿಯನ್ನು ಕರೆಸ್ಕೊಂಡು ವಿಮಾನದಲ್ಲಿ ಕೂಡಿಸಿ ದೇವಲೋಕದಲ್ಲಿದ್ದ ಉದ್ಯಾನವನಗಳಿಗೆ, ಅಮೃತದ ಸಮುದ್ರಗಳಿಗೆ ವಿಹಾರ ಮಾಡಿಸಿ ಅವಳೊಟ್ಟಿಗೆ ಬಹುಭೋಗವನ್ನು ಅನುಭವಿಸಿದ್ರಂತೆ. ಬಹುಕಾಲದ ಭೋಗ, 10,000 ವರ್ಷದ ಸುಖದ ಅನುಭವ ಕೊಟ್ಬಿಟ್ರಂತೆ. ಇದೇನು ಆಶ್ಚರ್ಯ! 9 ಜನ ಮಕ್ಕಳು ಹುಟ್ಟಿದ್ರು, ಹೆಣ್ಮಕ್ಕಳು. 9 ಜನರನ್ನು ಕನ್ಯಾದಾನ ಮಾಡಿದ್ರಂತೆ ಕರ್ದಮ ಋಷಿಗಳು. ಅವತ್ತು ಕೇಳಿದ್ದಿ ಎಲ್ಲ ಕೊಟ್ಟಿದ್ದೇನೆ, ಇನ್ನೂ ಏನಾದರೂ ಉಳಿದಿದ್ರು ಹೇಳು ಅಂದ್ರು. ಇನ್ನೇನು ಉಳಿದಿಲ್ಲ ಅಂದ್ಲಂತ. ಇನ್ನೇನು ಉಳಿದಿಲ್ಲ, ನಾನು ಕಾಡಿಗೆ ಮತ್ತೆ ತಪಸ್ಸಿಗೆ ಹೋಗ್ತೀನಿ, ಅನುಮತಿ ಕೊಡ್ತೀಯಾ ಅಂತ. ಆಗ ದೇವಹೂತಿ ಅಂತಾಳೆ, ನಾನು ಅವತ್ತದನ್ನು ಕೇಳಬಾರ್ದಾಗಿತ್ತು ಅಂತಾಳೆ. ನಾನು ಅವತ್ತದನ್ನು ಕೇಳದೆ ದೇಹದ ಸುಖ, ಇಂದ್ರಿಯದ ಸುಖಗಳನ್ನು ಅನುಭವಿಸಿ ನಾನು ಕ್ಷೀಣಳಾದೆ. ಆ ಸುಖವೇ ಸುಖವಲ್ಲ, ಆತ್ಮೋದ್ಧಾರದ ದಾರಿ ನಿಮ್ಮಿಂದ ಬಯಸ್ತಾ ಇದ್ದೇನೆ, ಈಗ ಅದನ್ನು ಕೊಡ್ರಿ ಅಂದ್ಲಂತ. ನಾನು ಕೊಡೋದಲ್ಲ ಅದನ್ನ, ಭಗವಂತ ಶ್ರೀಹರಿ ನಿನ್ನ ಮಗನಾಗಿ ಬರ್ತಾನೆ, ತತ್ವ ಉಪದೇಶ ಮಾಡ್ತಾನೆ, ಅವನಿಂದ ನೀನೆಲ್ಲವನ್ನು ತಿಳಿ ಅಂತ ಹೇಳಿ ಕರ್ದಮ ಋಷಿಗಳು ಅವಳಿಗೆ ಅನುಗ್ರಹಿಸಿದ್ರು. ಅವಳಲ್ಲಿ ಅವತಾರ ಮಾಡಿ ಬಂದ ಭಗವಂತನ ಅವತಾರ, ಅದೇ ಅವತಾರ ಕಪಿಲ ಅಂತ ಕಥೆ ಬರ್ತದೆ. ನೋಡಿ, ವಕ್ತೃಗಳಾಗಿ ದೇವಹೂತಿಗೆ ಕರ್ದಮರು, ಶ್ರೋತೃವಾಗಿ ದೇವಹೂತಿ. ಆ ವಕ್ತೃ ಶ್ರೋತೃಗಳ ಪ್ರಸಂಗದಲ್ಲಿ ಅವರಿಬ್ಬರನ್ನೂ ಅನುಗ್ರಹಿಸಲಿಕ್ಕೆ ಅವತರಿಸಿ ಬಂದ ಭಗವಂತನೇ ಕಪಿಲ. ಇಹತು ಪುನರ್ ಭಗವಾನ್ ಶೇಷಮೂರ್ತಿ. ಹಾಗಾದ್ರೆ ಈ ಕಥೆ ಯಾರ ಕಥೆ? ಕರ್ದಮರ ಕಥೆ ಅನ್ನೋಣವಾ? ಯಾವುದಾದ್ರೂ ಸೀರಿಯಲ್ನಲ್ಲಿ ಪೋಷಕ ಪಾತ್ರ ವಹಿಸಿದವ್ರು ಬಹಳ ಮುಖ್ಯನಾ, ನಟನ ಪಾತ್ರ ನಾಯಕನ ಪಾತ್ರ ವಹಿಸಿದವನು ಮುಖ್ಯನಾ? ಪೋಷಕ ಪಾತ್ರ ಅಂತ ಹೇಳಿ ಹೆಸರು ಅದಕ್ಕೆ, ಅದು ಪ್ರಧಾನ ಅಲ್ಲೇ ಅಲ್ಲ. ಹಾಗಾಗಿ ಈ ಕಥೆಯನ್ನ ಕರ್ದಮರ ಕಥೆ ಅನ್ನಬೇಡ. ಇದು ದೇವಹೂತಿಯ ವ್ಯಥೆ ಕಥೆ ಅಲ್ಲ, ಇದು ಕಪಿಲನ ಕಥೆ ಅಂತಂತ. ಇದು ದೇವರ ಕಥೆನೇ ಆಯ್ತಲ್ಲ. ಪ್ರಧಾನ ಪಾತ್ರ ಭಗವಂತಂದಿದೆ, ಪ್ರಧಾನವಾದ ಉಪದೇಶ ಭಗವಂತ ಮಾಡ್ತಾನೆ, ಅವನ ಕಥೆನೇ ಅಲ್ವೇ? ಹಾಗೆ 4ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ದಕ್ಷ ಮಾವಾದ, ಅಳಿಯನಾಗಿ ಶಿವನಾದ, ಶಿವನ ಹೆಂಡತಿ ಸತಿ, 3 ಸಂವಾದ ಬರ್ತದೆ. ಸತಿ ಹಾಗೂ ಶಿವ ಇವರಿಬ್ಬರ ಸಂವಾದ, ದಕ್ಷ ಸತಿಯ ಸಂವಾದ, ದಕ್ಷ ತನ್ನ ಮಗಳ ಜೊತೆಗೆ ಮಾತನಾಡಿದ್ದಿದೆ. ಈ ಎಲ್ಲ ಸಂವಾದದೊಳಗೂ ಹುಡುಕಿ ನೋಡಿದ್ರೆ ಹಂತ ಹಂತವಾಗಿ ಭಗವಂತನ ಮಹಿಮೆ ಗೊತ್ತಾಗ್ತದೆ. ಶಿವ ಹೇಳ್ತಾನೆ, ದೇವರ ಧ್ಯಾನ ಮಾಡ್ತಾ ಮಾಡ್ತಾ ಮೈ ಮರೆತು ಬಿಟ್ಟಿದ್ದೆ, ನಿಮ್ಮಪ್ಪ ಸಭೆಗೆ ಬಂದದ್ದು ನೋಡ್ಲಿಲ್ಲ ಅಂತ.
ನಿಮ್ಮಪ್ಪ ಸಭೆಗೆ ಬಂದದ್ದು ನೋಡ್ಲಿಲ್ಲ, ಮೈ ಮರೆತಿದ್ದೆ ದೇವರ ಧ್ಯಾನ ಮಾಡ್ತಾ ಅಂತಾನೆ. ಹಾಗಾದ್ರೆ ವಕ್ತೃ ಶಿವನಾದ, ಶ್ರೋತೃವಾಗಿ ಕುಳಿತವಳು ಯಾರು ಆವಾಗ? ಸತಿ. ಇಬ್ಬರ ಮಧ್ಯದಲ್ಲಿ ಬಂದ ಪ್ರಸಂಗ ಯಾರ ಬಗ್ಗೆ? ದೇವರ ಬಗ್ಗೆ. ಹಾಗಾದ್ರೆ ಈ ಕಥೆಯು ಭಗವಂತನ ಕಥೆ ಆಗಲಿಲ್ವೇ? ಇನ್ನು ದಕ್ಷ, ಆತ ತಲೆ ಕಡದ ಮೇಲೆ ಹೊಸ ತಲೆ ಅಂಟಿಸಿದ್ರಂತೆ. ಹೊಸ ತಲೆ ಅಂಟಿಸಿದ ಮೇಲೆ ಶಿವನಿಗೆ ಪ್ರಾರ್ಥನೆ ಮಾಡುವಾಗ ಅಂತಾನೆ, ಹಳೆ ತಲೆ ಹೋದದ್ದೇ ಒಳ್ಳೇದಾಯ್ತು ಅಂತ. ಅದು ಇನ್ನೇನೇನು ಅಪರಾಧ ಮಾಡ್ತಿತ್ತೋ ಏನೋ, ನಿನಗೊಬ್ಬನಿಗೆ ಮಾಡದೆ ಬದುಕದೆ ನಾನು ಹೊಸ ತಲೆ ಅಂಟಿಸಿದ, ಇನ್ನಾದರೂ ಸರಿಯಾದ ದಾರಿಗೆ ಹೋಗ್ತೇನೆ ಎಂದಾಗ ಭಗವಂತನ ದಾರಿಗೆ ಹೋಗ್ತೇನೆ ಅಂತಂತ. ನೋಡಿ, ತಪ್ಪನ್ನು ಎಕ್ಸ್ಪೋಸ್ ಮಾಡಲ್ಲ ವ್ಯಾಸರು ಜಾಸ್ತಿ ಹೊತ್ತು. ಅವ್ರಿಗೆ ಗೊತ್ತು ತಪ್ಪನ್ನು ಎಕ್ಸ್ಪೋಸ್ ಮಾಡೋದಲ್ಲ, ತಪ್ಪಿಗಾದ ಶಿಕ್ಷೆ ಎಷ್ಟು ಘೋರ ಅಂತ ತೋರಿಸ್ಬೇಕಂತ. ಆವಾಗ ಮನುಷ್ಯ ತಪ್ಪಿನಿಂದ ದೂರ ಆಗ್ತಾನೆ. ಇವತ್ತು ಶಿಕ್ಷೆಯನ್ನು ತೋರಿಸೋ ಹಾಗೆ ಇಲ್ಲ. ಜೈಲಿಗೆ ಹೋಗಿ ಬಂದ ಕೂಡಲೇ ಮಾಲೆ ಹಾಕಿ ಕರ್ಕೊಂಡ್ಬರೋದು ಮನೆಗೆ ಅವನಿಗೆ. ಅಂದ್ರೆ ಲೋಕಕ್ಕೆ ಏನ್ ನಾವು ಮೆಸೇಜ್ ಕೊಟ್ಟ ಹಾಗಾಯ್ತು, ಈತ ತಪ್ಪೇ ಮಾಡಿಲ್ಲ ಅಂತ ಅರ್ಥ. ಲೋಕ ಯಾವುದನ್ನ ಮಾಡದೇ ಇರಲಿಕ್ಕೆ ಹೆದರ್ಬೇಕಾದ್ರೆ ಶಿಕ್ಷೆಯ ಪರಿಣಾಮ ಎಷ್ಟು ಘೋರ ಇದೆ ಅಂತ ತೋರಿಸ್ಬೇಕು. ಹಾಗಾಗಿ ದಕ್ಷನ ತಲೆ ಕತ್ತರಿಸಿ ಭಾಗವತ ತೋರಿಸಿದ್ದು ಮಾಡಿದ ತಪ್ಪಿಗೆ ಎಷ್ಟು ಘೋರ ಶಿಕ್ಷೆ ಆಯಿತು ಅನ್ನೋ ಎಚ್ಚರಿಕೆ ಕೊಡ್ಲಿಕ್ಕೆ. ಪುರಾಣಗಳನ್ನ ನಾವು ಅನುಸಂಧಾನ ಮಾಡುವಾಗ ಈ ಮುಖವಾಗಿ ನೋಡ್ಬೇಕು. ಅವನ ಅಪರಾಧ ಎಸಗಿದ್ದಾನೆ, ಮಹಾತ್ಮರನ್ನು ದ್ರೋಹ ಮಾಡಿದ್ದಾನೆ, ಅದಕ್ಕೆ ಎಷ್ಟು ದೊಡ್ಡ ಶಿಕ್ಷೆ ಇದೆ, ಅದರ ಪರಿಣಾಮ ಎಷ್ಟು ಗಂಭೀರ ಇದೆ ಅಂತ ನಮಗೆ ಪರಿಚಯಿಸಿತು. ಈ ಕಥೆ ಕೇಳಿದವರೆಲ್ಲ ಸರಳವಾಗಿ ಸಹಜವಾಗೇನೆ ನಾವಿಂಥ ಅಪರಾಧ ಮಾಡಿ ತಲೆ ಕತ್ತರಿಸ್ಕೋಬಾರ್ದಪ್ಪ ಅಂತ ಅನಿಸ್ಬೇಕೋ ಬೇಡೋ. ವ್ಯಾಸರು ಆ ರೀತಿ ಭಾಗವತವನ್ನ ರಚನೆ ಮಾಡಿದ್ದಾರೆ. ಈ ಭಾಗವತದ ಸಂಹಿತೆ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಅಧರ್ಮದಿಂದ ತಾನಾಗೆ ದೂರ ಸರಿದಿರಬೇಕು. ಭಾಗವತದಲ್ಲಿ ಹಾಗೆ ಹೇಳ್ತದಪ್ಪ, ನಾನು ಆ ಅಧರ್ಮದ ಕಡೆ ಮತ್ತೆ ಹೋಗಬಾರ್ದು ಅಂತ ಅವನಿಗೆ ಅನಿಸಿರ್ಬೇಕು. ಇದು 4ನೇ ಸ್ಕಂದದಲ್ಲಿ ಮಾಡಿದ ಕಾರ್ಯ. ಎಂಥ ಅದ್ಭುತವಾದ ಚರಿತ್ರೆ. ಹೀಗೆ ಭಗವಂತನ ಕಥೆ, ಭಗವಂತನಿಗೆ ಪ್ರೀತಿ ಆಗುವಂತಹ ಧರ್ಮದ ಕಥೆ, ಭಗವಂತನ ಅವಕೃಪೆಗೆ ಪಾತ್ರ ಆಗುವ ಎಚ್ಚರಿಕೆ ಕೊಡ್ಲಿಕ್ಕೆ ಮಹಾತ್ಮರ ನಿಂದೆ ಮಾಡಬೇಡ ಅನ್ನೋ ಕಥೆ, ಅದೆಲ್ಲ ಭಗವಂತನ ಕಥೆನೇ ಆಗಲಿಲ್ವೇ? ಒಬ್ಬ ಸಣ್ಣ ವಯಸ್ಸಿನ ಬಾಲಕ, 5 ವರ್ಷದ ವಯಸ್ಸು, 6 ತಿಂಗಳಿನಲ್ಲಿ ವಾಸುದೇವನನ್ನ ಪ್ರಕಟಗೊಳಿಸ್ಕೊಂಡು ಎಲ್ರಿಗೇನನ್ನಿಸ್ತದೆ, ಎಷ್ಟು ಸಣ್ಣ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಿದ್ನಲ್ಲಪ್ಪ ಅಂತ ಅವನಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅನ್ನಿಸ್ತದೆ. ಆದ್ರೆ ಅದರ ಮೂಲ ಶಕ್ತಿ ಯಾವುದು? ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅಷ್ಟು ಬೇಗ ದೇವರನ್ನ ಕಾಣಲಿಕ್ಕೆ ಅವನು ಯಾವುದನ್ನಾದ್ರೂ ಒಂದು ಟೊಂಗೆ ಹಿಡ್ಕೊಂಡು ಹೋಗಿರ್ಬೇಕಲ್ಲ. ಯಾವುದದು ಟೊಂಗೆ? 12 ಅಕ್ಷರದ ಭಾಗವತದ ಬೀಜ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ. ನಾವು ನಮ್ಮ ಕಣ್ಣೆದುರುಗಡೆಯಲ್ಲಿ ಭಾಗವತ ಅನ್ನೋ ಮಹಾವೃಕ್ಷ ನೋಡ್ತಾ ಇದ್ದೇವೆ. 12 ಕೊಂಬೆಗಳು ಬೆಳೆದಿದ್ದಾವೆ. ಅದಕ್ಕೆ 12 ಸ್ಕಂಧವೇ 12 ಬಹಳ ದೊಡ್ಡ ದೊಡ್ಡ ಕೊಂಬೆಗಳಿದ್ದ ಹಾಗೆ. ಈ ವೃಕ್ಷದಲ್ಲಿ ಬಿಡ್ತಾ ಇರುವ ಹಣ್ಣೇ ಮೋಕ್ಷದ ಹಣ್ಣು, ಜ್ಞಾನದ ಹಣ್ಣು, ಸಿಹಿ ಸಿಹಿಯಾದ ಭಕ್ತಿಯ ಹಣ್ಣು. ಈ ಮಹಾವೃಕ್ಷ ಬೆಳೆದದ್ದು ಯಾವ ಬೀಜ ನೆಟ್ಟಾಗ? ಯಾವ ಬೀಜ ನೆಟ್ಟರು? ವೇದವೇ ಭೂಮಿ. ವೇದ ಉಪನಿಷತ್ತಿನ ಭೂಮಿಯಲ್ಲಿ ವೇದವ್ಯಾಸರು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಬೀಜವನ್ನು ಬಿತ್ತಿದ್ರಂತೆ. 12 ಅಕ್ಷರದ ಬೀಜ 12 ಸ್ಕಂದವಾಗಿ ಬೆಳೆದಿದೆ. ಹಾಗಾಗಿ ನಾವು ಬೀಜವನ್ನು ಯಾವಾಗಲೂ ಮನಸ್ಸಲ್ಲಿ ಅನುಸಂಧಾನ ಮಾಡ್ತಾ ಇದ್ರು ವೃಕ್ಷದಿಂದ ಬರುವ ಫಲ ಸಿಕ್ಬಿಡ್ತದಂತೆ. ಬೀಜನೇ ಇಲ್ಲದೆ ವೃಕ್ಷ ಹೆಂಗೆ ಪಡಿಲಿಕ್ಕೆ ಸಾಧ್ಯ? ಹಾಗಾಗಿ ಭಾಗವತ ಶ್ರವಣ ಮಾಡುವವರು, ಹೇಳುವವರು ಧ್ರುವನ ಚರಿತ್ರೆಯನ್ನು ಕೇಳಿದ ಮೇಲೆ ಸ್ವಲ್ಪ ಬದಲಾಗಬೇಕು. ಈ ಬೀಜ ಇದು, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವ. ಇದು ಯಾರ ಕಥೆ ಹೇಳ್ದಾಗಾಯ್ತು? ಹಾಗಾದ್ರೆ ಧ್ರುವನ್ ಕಥೆ ಅಂತ ಈ ಶ್ರವಣ ಮಾಡಬೇಕು. ಇದನ್ನ ಧ್ರುವ ಯಾವ ಮಂತ್ರದ ಶಕ್ತಿಯಿಂದ ತಾನು ದೇವರನ್ನು ಕಂಡ, ಆ ಮಂತ್ರದ ಪ್ರತಿಪಾದ್ಯ ದೇವರ ಕಥೆ ಅಂತ ಇದನ್ನು ಹೇಳಬೇಕಾ? ಇದು ಒಂದು ಅಂಶ. ಅವನು ತಪಸ್ಸು ಮಾಡಿದಾಗಲೇ ಭಗವಂತ ಪ್ರಕಟನಾದ. ವಾಸುದೇವ ಪ್ರಕಟನಾದಾಗ ಅವನನ್ನು ಸ್ತೋತ್ರ ಮಾಡ್ತಾನೆ. ಧ್ರುವ ವಕ್ತೃ,
ಸ್ವಯಂ ವಾಸುದೇವ ರೂಪನಾಗಿ ಭಗವಂತ ಶ್ರೋತೃವಾಗಿ ಬಿಟ್ಟ. ಹಾಗಾದರೆ ಶ್ರೋತೃವಿನ ಪ್ರಸಂಗದಲ್ಲೂ ಪರಮಾತ್ಮನ ಮಹಿಮೆ ಬರಲಿಲ್ವೇ? ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ. ಮಲಗಿ ಹಾಡಿದ ಶರಶೈಯಲ್ಲಿ ಭೀಷ್ಮನಿಗೆ ಪರಮಾತ್ಮ ಅನುಗ್ರಹ ಮಾಡಿದ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕೃಷ್ಣನಾಗಿ ಕುಳಿತು ಕೇಳಿದ್ದಂತೆ ಪಾಂಡವರ ಜೊತೆಗೆ ಕೃಷ್ಣ. ಕುಳಿತು ಪಾಡಲು ನಿಲುವ, ಧ್ರುವ ಕುಳಿತು ತಪಸ್ಸು ಮಾಡ್ತಾ ಇದ್ರೆ ವಾಸುದೇವ ನಿಂತು ಬಂದು ವರ ಕೊಟ್ಟನಂತೆ. ಅವನು ಮಾಡಿದ ಸ್ತೋತ್ರ ಎಲ್ಲ ಕೇಳಿದ. ನೋಡಿ, ಕುಳಿತು ಪಾಡಲು ನಿಲುವ, ನಿಂತು ಕರೆದ್ನಂತೆ ಪ್ರಹ್ಲಾದ. ಆ ಅಹೋಬಿಲದಲ್ಲಿ ಹಿರಣ್ಯಕಶಿಪು ಧಾರ್ಷ್ಟ್ಯ ತೋರ್ತಾ ಇದ್ರೆ ನಿಂತೇ ಪ್ರಹ್ಲಾದ ಕರೆದ. ಆವಾಗ ಭಗವಂತ ನೃಸಿಂಹನಾಗಿ ನಿಂತರೆ ನಾನು ನಲಿವೆ ಅಂತ ಕುಣಿದು 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 ಕುಪ್ಪಳಿಸಿ ಬಂದ್ಬಿಟ್ನಂತೆ ಭಗವಂತ. ನಿಂತು ಕರೆದ್ರೆ ಕುಣಿದು ಬರ್ತೀನಿ, ಕುಳಿತು ಕರೆದ್ರೆ ನಿಂತು ವರ ಕೊಡ್ತೀನಿ, ನೀನು ಮಲಗಿ ಪಾಡಿದ್ರೆ ನಾನು ಕುಳಿತು ಕೇಳ್ತೇನೆ, ಯಾರು ಸರಿ? ಇದಲ್ವೇ ಭಗವಂತನ ವಾತ್ಸಲ್ಯ? ನಿಂತರೆ ನಲಿವೆ ನಾ ನಿಮಗೆಂಬ, ಒಲಿವೆ ಒಲಿವೆ ಅಂತಾನೆ ಶ್ರೀಹರಿ. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನೋ, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ, ಪಾಮರರು ಬಳಲುವರು ಭವದೊಳಗೆ. ಅವನ ಒಲಿಸಲರಿಯದೆ. ಧ್ರುವನ್ ಚರಿತ್ರೆಯನ್ನು ಕೇಳಿ ಆದರೂ ವಯಸ್ಸು ಎಲ್ಲವನ್ನು ಆಚೆಗಿಟ್ಟು ಮನಸ್ಸೊಂದನ್ನು ಮಾಡಿ ಅವನನ್ನು ಸ್ತೋತ್ರ ಮಾಡ್ರಿ, ಅವನನ್ನು ಶರಣು ಹೋಗ್ರಿ. ಇದು ಭಗವಂತನ ಕಥೆ ಆಗಲಿಲ್ವೇ? ಆವಾಗ 5ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಒಬ್ಬ ಜಡಭರತ ಅಂತ, ಈ ದೇಶವೇ ಅವನ ಹೆಸರಿನಲ್ಲಿ ಪ್ರಸಿದ್ಧಿ ಬಂತು. ಭರತ ಆಳಿದ್ದಕ್ಕೆ ಭಾರತ ಅಂತ. ಆ ಭರತ, ಜಡಭರತ ಎಂಥ ಅದ್ಭುತ! ಅವನು ಜಿಂಕೆ ಆದ, ಒಂದು ಜನ್ಮದಲ್ಲಿ ಜಿಂಕೆ ಆದ, ಪರಿಪರಿಯಿಂದ ದೇವರನ್ನ ಶರಣಾದ. ನನಗೆ ಏನಾದರೂ ಒಂದು ಮನುಷ್ಯ ಜನ್ಮ ಕೊಟ್ಟು ಉದ್ಧಾರ ಮಾಡು ಅಂತಂದ. ಆ ಭರತ ಜಿಂಕೆ ಆದಾಗಲೂ ದೇವರನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಮನುಷ್ಯನಾದ. ಮೊದಲು ಮನುಷ್ಯನಾಗಿದ್ದ, ಆಮೇಲೆ ಜಿಂಕೆ ಆದ, ಮತ್ತೆ ಮನುಷ್ಯನಾದ. ಮನುಷ್ಯನಾದಾಗ ಒಬ್ಬ ರಾಜ ಸಿಕ್ನಂತ ಅವನಿಗೆ, ರಹುಗಣ ಅಂತ. ಆ ರಹುಗಣ ಶ್ರೋತೃವಾದರೆ ಈ ಭರತ, ಜಡಭರತ ವಕ್ತೃವಾಗಿ ಅವನಿಗೊಂದು ಉಪದೇಶ ಮಾಡ್ತಾನೆ. ಆ ಉಪದೇಶದ ಮಧ್ಯದಲ್ಲಿ ಬಂದ ವಿಷಯ ಏನು ಅಂದರೆ, ಎಲ್ಲ ರೀತಿಯಿಂದ ಕರ್ತೃತ್ವ ಭಗವಂತನಿಗಿದೆ ಅಂತ ಉಪದೇಶ ಮಾಡಿದ್ನಂತೆ. ನಾವೇನಲ್ಲ ನೋಡೋ ರಹುಗಣ, ಸರ್ವಕರ್ತೃ ಪರಮಾತ್ಮನೇ, ನಾವು ಕರ್ತೃಗಳಲ್ಲ, ಸುಮ್ಮನೆ ನಿಮಿತ್ತ ಅಷ್ಟೇ ನಾವೆಲ್ಲ. ಸರ್ವಕರ್ತೃತ್ವ ಭಗವಂತನಿಗೆ ಅನ್ನೋ ತತ್ವವನ್ನು ಆ ಭರತ ಉಪದೇಶ ಮಾಡಿಬಿಟ್ಟ. ನೋಡಿ, ಇದು ಉಪದೇಶದ ಮಧ್ಯದ ಪ್ರಸಂಗದಲ್ಲಿ ಭಗವಂತನ ಮಹಿಮೆ 5ನೇ ಸ್ಕಂಧದಲ್ಲಿ ಬರ್ತದೆ. 6ನೇ ಸ್ಕಂಧದಲ್ಲಂತೂ ಪ್ರಾರಂಭದಲ್ಲೇ ದೇವರ ಮಹಿಮೆ ಶುರು ಆಗ್ತದೆ. ಎಲ್ಲ ಥರದ ಪಾಪ ಮಾಡಿದ, ಪಾಪಗಳೆಲ್ಲ ಇವನು ಒಳಗೆ ಸೇರಿಕೊಂಡು ಕುಣಿದಾಡ್ತಿದ್ವಂತೆ. ನಮ್ಮೊಳಗೆ ಪಾಪಗಳೆಲ್ಲ ಕುಣಿದಾಡ್ತಿರ್ತಾವೆ, ನೋಡಿದೆಯಾ? ನೋಡಬಾರ್ದು, ನೋಡಿಸಿದ್ನೇ ಇಲ್ಲ ಅವನ ಕಡೆಯಿಂದ. ಅವನು ಅನ್ಕೊಂಡಿದ್ದ ನಾನು ದೊಡ್ಡ ಪುರಾಣದ ಆಚಾರರು, ನೋಡಬಾರ್ದು ನೋಡಲ್ಲ ಅಂತ, ಅವನ ಕಡೆನೇ ನೋಡಿಸ್ತೀನಿ ಅಂತ. ಅವು ಪಾಪಗಳು ಕೇಳಬಾರ್ದು ಕೇಳಿಸಿದ್ನೇ ಇಲ್ಲ, ಮುಟ್ಟಬಾರ್ದು ಮುಟ್ಟಿಸಿದ್ನೇ ಇಲ್ಲ, ತಿನ್ನಬಾರ್ದು ತಿನ್ನಿಸಿದ್ನೇ ಇಲ್ಲ ಅಂತ ಎಲ್ಲ ಪಾಪಗಳು ಕುಣಿದಾಡ್ತಿದ್ವಂತ ಅಜಾಮಿಳನೊಳಗೆ ಸೇರ್ಕೊಂಡು. ಅಂಥ ಅಜಾಮಿಳನಿಗೂ ಕೊನೆಗೆ ಬಂದಂಥ ಭಾವ ಏನು? ದೂರದಲ್ಲೆಲ್ಲೋ ಮಗ ಆಟ ಆಡ್ತಾ ಇದ್ರೆ ಅವನ ಹೆಸರು ನೆನಪಾಯ್ತು. ದೂರೇ ಕ್ರೀಡನಕ ಸಕ್ತಂ ಬಾಲಂ ನಾರಾಯಣಾಹ್ವಯಂ. ಯಮಭೃತ್ಯರು ಬಂದು ಪಾಶ ಹಾಕಿ ಎಳ್ಕೊಂಡು ಹೋಗುವಾಗ ನಾರಾಯಣನ ಸ್ಮರಣೆ ಬಂದ್ಬಿಟ್ಟು. ಇದು ನಾರಾಯಣನ ನಾಮದ ಮಹಿಮೆ ಅಂದರೆ ನಾರಾಯಣನ ಮಹಿಮೆ ಅಲ್ವೇ? ಹಾಗಾದ್ರೆ ಇದೂ ನಾರಾಯಣನ ಮಹಿಮೆಯನ್ನೇ ಹೇಳ್ತದೆ. ಆದ್ರಿಂದಲೇ ಆತ ಸರ್ವೋತ್ತಮ ಅಂತ ತಿಳಿಬಹುದಲ್ಲ. 7ನೇ ಸ್ಕಂದದಲ್ಲಿ ಅಂತೂ ಪ್ರಹ್ಲಾದ, ಹಿರಣ್ಯಕಶ್ಯಪಗಳು ನಿಮಿತ್ತ ಅಷ್ಟೇ. ಆದರೆ ಅದು ಯಾರ ಮಹಿಮೆ ಹೇಳಲಿಕ್ಕೆ ಬಂದದ್ದು? ಪ್ರಹ್ಲಾದ, ಹಿರಣ್ಯಕಶಿಪುಗಳು ನಿಮಿತ್ತರಾಗಿ ಬಂದದ್ದು, ಪ್ರಕಟ ಆದದ್ದು ಲಕ್ಷ್ಮೀ ನರಸಿಂಹ.
ಹಾಗಾಗಿ 7ನೇ ಸ್ಕಂದದ ಭಾಗವತ ಭಗವಂತನ ನೃಸಿಂಹನ ಮಹಿಮೆಯನ್ನು ಹೇಳಲಿಕ್ಕೆ ಬಂದಿದೆ. 8ನೇ ಸ್ಕಂಧ ಅಂತೂ ಭಗವದ್ ಅವತಾರಗಳನ್ನು ಹೇಳ್ತದೆ. ಮತ್ಸ್ಯಾವತಾರ, ಕೂರ್ಮಾವತಾರ, ಧನ್ವಂತರಿ, ಮೋಹಿನಿ, ಹರಿ, ಸತ್ಯಸೇನ, ವಿಭು ಎಲ್ಲ ಅವತಾರಗಳ ಕಥೆ ಹೇಳ್ತದೆ. ಹರಿ ಅನ್ನೋ ಅವತಾರದ ಕಥೆ ವಿಸ್ತಾರ. ಗಜೇಂದ್ರನನ್ನ ಮೊಸಳೆಯಿಂದ ಬಿಡಿಸ್ಲಿಕ್ಕೆ ಬಂದವ್ರು ಯಾರು? ಅವ್ರ ಮನೆಯವ್ರು ಬಂದ್ರ, ಅವ್ರ ಮಕ್ಕಳು ಬಂದ್ರ? ಅಲ್ಲ, ಅವರೆಲ್ಲ ಬಂದ್ರು ಆಯ್ತಾ ಅಂತ, ಅದು ಮುಖ್ಯ. ಯಾರು ಬಂದಿಲ್ಲ ಅನ್ಬಾರ, ಎಲ್ರಿಗೂ ಫೋನ್ ಮಾಡಿದ ಪಾಪ, ನೀ ಬಾರೋ ಅಂತ. ಎಲ್ಲ ಬಂದು ಅವ್ರವ್ರ ಸೊಂಡ್ಲು ಕೊಟ್ಟು ಒಬ್ಬರ ಕೈಯಲ್ಲಿ ಒಂದು ಮೊಸಳೆ ಬಿಡಿಸ್ಲಿಕ್ಕೆ ಆಗ್ತಿಲ್ಲ. ಆನೆ ಕಾಲಿನಿಂದ ಒಂದು ಮೊಸಳೆ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಅವುಗಳ ಕೈ. ಅಷ್ಟು ದಿನ ಉಪಕಾರ ಮಾಡಿಸ್ಕೊಂಡಿದ್ದು ನೋಡಿದ್ರೆ ಮತ್ತೆ ಅವು ಇವಕ್ಕೆ ಅವಕ್ಕೆ ಸೊಂಡಿಲಿನಿಂದ ನೀರು ತೆಗೆದು ಹಾಕೋದೇ ಹಾಕೋದು, ಆಟ ಆಡೋದು. ಇಷ್ಟೆಲ್ಲ ಆಟ ಆಡಿದಾವೆ, ಇಷ್ಟು ಜೊತೆ ಕಲ್ತಿದ್ದಾವೆ, ಕಾಡಿನಲ್ಲಿ ವಿಹಾರ ಮಾಡಿದಾವೆ, ಬಿಸಿಲು ಮಳೆ ಚಳಿಗಳನ್ನು ಸಹಿಸಿಕೊಂಡಿದ್ದಾವೆ, ಹರಟೆ ಹೊಡೆದಿದ್ದಾವೆ. ಮೊಸಳೆ ಹಿಡಿದಾಗ ಒಬ್ಬರ ಕೈಯಲ್ಲಿ ಬಿಡಿಸ್ಲಿಕ್ಕೆ ಬರಲಿ, ಯಾರ್ಯಾರು ಬರಲಿ, ಒಬ್ಬನೇ ಬಂದ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ನೋಡ್ದಿ, ಇಷ್ಟು ದಿನ ಅವ್ರ ಜೊತೆಗೆ ಆಟ ಆಡ್ದಿ, ವಿಹಾರ ಮಾಡ್ದಿ, ಅವ್ರ ಜೊತೆಗೆ ಸಂತೋಷ ಹಂಚಿಕೊಂಡಿ, ದುಃಖ ಹಂಚಿಕೊಂಡಿ, ಊಟ ಮಾಡ್ದಿ, ಉಡುಗೆಗಳನ್ನು ಮಾಡ್ದಿ, ನಿನಗೆ ಆಪತ್ತು ಬಂದಾಗ ರಕ್ಷಿಸಿದವನು ಯಾರು ಅಂತ ಕೇಳ್ತಾನೆ ಭಗವಂತ. ನಿನಗೆ ಆಪತ್ತು ಬಂತು ಅಂದ್ರೆ ಮೃತ್ಯು ನಿನ್ನ ತಲೆಗೂದ್ಲಿ ಹಿಡಿದು ನಿನ್ನ ಖಡ್ಗದಿಂದ ಕತ್ತರಿಸ್ತೇನೆ ಅಂತ ನಿಂತ್ರೆ ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಬರೋನು ಯಾರು? ನಾನಲ್ದೆ ಇನ್ಯಾರು ಬರ್ಬೇಕಾಯ್ತು? ಈ ಕಥೆ ಕೇಳಿ ಆದರೂ ಗಜೇಂದ್ರ ಮೋಚನೆಯನ್ನ ಆ ಭಗವಂತನಿಗೆ ಶರಣಾಗು. ಅವನ ಮಹಿಮೆ, ಅವನ ಕರುಣೆ ಬಿಟ್ಟಗಲನೋ ಹರಿ ಅಂತಾರಲ್ಲ, ಅರಗಳಿಗೆ ಬಿಟ್ಟಗಲನೋ ರಮಾರಮಣ ಒಲಿಸಲರಿಯದೆ ಪಾಮರರು ಬಳಲು. ನೆಳಲನಂದದ ಲಿಪ್ಪಲಿಂಗಕ್ಕೆ ನೆರಳು ಬಂದ ಹಾಗೆ ನಾನು ರಕ್ಷಕನಾಗಿ ಹಿಂದೆ ಬರ್ತೇನೋ ಅಂತಂತಾನೆ ದೇವರು. ನೀನ್ ಬೇಡ, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ನಾವಂತೆ. ಈ ಕಥೆ ಆದರೂ ಭಗವಂತನ ಕಥೆ ಅಲ್ವೇ? ಎಲ್ಲ ಅಮೃತದ ಕಲಶ ಎತ್ಕೊಂಡು ಹೋಗಿ ಆಯ್ತು ಅಸುರರು. ಒಂದು ಹನಿ ಸಿಗಲಿಲ್ಲ ದೇವತೆಗಳಿಗೆ, ಕಂಗಾಲಾದ್ರು ದೇವತೆಗಳು. ಇನ್ನೇನು ಅಮೃತ ಸಿಗ್ತದೆ? ಹೋಗಿ ಆಯ್ತು ಅಮೃತದ ಕಲಶ. ಸಾಲ ಇಲ್ಲಿ ಮಾಡಿರ್ತಾರೆ, ಬೇರೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಸಾಲ ಎಲ್ಲ ಈ ದೇಶದಲ್ಲಿ ಮಾಡಬೇಕು, ಬೇರೆ ದೇಶದಲ್ಲಿ ಸೆಟ್ಲು. ಆಮೇಲೆ ತರೋದಕ್ಕೆ ಇನ್ನೆಟ್ ಸರ್ಕಾರ ಉರುಳಬೇಕಾ ಏನು? ಇದು ನಮ್ಮ ದೇಶದ ಆಡಳಿತ. ಹಣ ಎಲ್ಲ ಇಲ್ಲಿದು, ಬ್ಯಾಂಕ್ ಇಲ್ಲಿದು, ವ್ಯಕ್ತಿ ಹುಟ್ಟಿದ್ದು ಇಲ್ಲೇನೆ, ಬಿಸಿನೆಸ್ ಮಾಡಿದ್ದು ಇಲ್ಲಿ, ಹಣ ನಮ್ದೇ. ಅದು ಕದ್ಕೊಂಡು ಹೋಗಿ ಆರಾಮ್ ಸೆಟ್ಲ್ ಆಗೋದು ಮಾತ್ರ ಬೇರೆ ದೇಶದಲ್ಲಿ. ಬರ್ತಾರಾ ಯಾರಾದರೂ? ಎಷ್ಟು ಕಷ್ಟಪಟ್ಟು ದುಡ್ದ ಹಣ ನೋಡಿ. ಭಗವಂತ ದೇವತೆಗಳೆಲ್ಲ ಕಷ್ಟಪಟ್ಟು ಮಥನ ಮಾಡಿದರೆ ಅಮೃತದ ಕಲಶ ಬಂದು ಕೂಡಲೇ ಎತ್ಕೊಂಡು ಹೋಗ್ಬಿಟ್ರು. ಎಲ್ಲಿ ಪತ್ತೆನೇ ಇಲ್ಲ ಅಸುರರು. ಆಗ ಭಗವಂತ ಏನ್ ಮಾಡಿದ? ತಾನೇ ಮೋಹಿನಿಯಾಗಿ ಬಂದು ಬಹಳ ಸಮಯ ತಗೊಳ್ಳಿಲ್ಲ, ಯಾವ ಕೋರ್ಟ್ ಆರ್ಡರ್ ತರಿಸಲೇ ಇಲ್ಲ, ಮೋಹಿನಿ ಆದ ಸಾಕು ಅಂದ. ಜಗತ್ತು ಎಷ್ಟು ದೊಡ್ಡ ದೊಡ್ಡ ಗೆಡ್ಡೆ ಗೆಣಸು ತಿನ್ಕೊಂಡ ತಪಸ್ವಿಯನ್ನೇ ಹೆಣ್ಣಿಗೆ ವಶ ಮಾಡುತ್ತದಂತೆ. ಇನ್ನು ಸದಾ ಸುರಾಪಾನ ಮಾಡಿಕೊಂಡಿರೋ ಅಸುರರನ್ನ ಮೋಹಗೊಳಿಸದೇ ಇರ್ತದ? ಅದು ಸ್ವಯಂ ತಾನೇ ಮೋಹಕ. ಜಗನ್ಮೋಹನಾಂಗನಾದ ಶ್ರೀಹರಿ ಮೋಹಿನಿಯಾಗಿ ಬಂದು, ನಾನೇನು ಕೇಳಲ್ಲ, ನೀವಾಗಿ ಕೊಟ್ಟರೆ ಇಸುಗೊತ್ತೀನಿ ನಂತ ಅಮೃತದ ಕಲಶ. ಅವಾಗ ಕೊಟ್ಟು ಅಂತ ಪಾಪ, ನೀನೇ ಬಡಿಸ್ಬೇಕು, ನೀನೇ ಹಾಕಬೇಕು ಅಂತ. ಕೊಡ್ರಿ ಅಂದ, ಮತ್ತೆ ನಿಮ್ಮ ಹಣೆ ಬಾರ ಕೊಡ್ರಿ ಅಂತ ಇಸುಕೊಂಡ. ಎಷ್ಟು ಕ್ಷಣದಲ್ಲಿ ಅಮೃತ ಬಡಿಸಿದಾನೆ ಶ್ರೀಹರಿ. ಅಮೃತ ಬೇಕು ಬೇಡ ಅನ್ನೋ ಯೋಚನೆನೂ ಇಲ್ಲದೆ ಕನಸೇ ಬಿಟ್ಟು ಬಿಡ್ಬೇಕಾಗಿತ್ತು ದೇವತೆಗಳು, ಅಂಥವ್ರಿಗೆ ಅಮೃತ ಕೊಡಿಸಿದ. ನಮಗೆ ಅಮೃತ ಅಂತ ಇನ್ನು ಹಠ ಹಿಡಿದು ಕಲಶ ಎತ್ಕೊಂಡು ಹೋಗಿದ್ರಲ್ಲ, ಒಂದನಿನೂ ಬಾಯಲ್ಲಿ ಬೀಳಲಿಲ್ಲ. ಇದಲ್ವೇ ಭಗವಂತನ ಕಥೆ? ನಿಕೃತ್ಯ ನಿಕೃತಿಂ ಹನ್ಯ. ದುಷ್ಟರಿಗೆ ದುಷ್ಟತನದಿಂದಲೇ ಪಾಠ, ಶಿಷ್ಟರಿಗೆ ಶಿಷ್ಟತನದಿಂದ ಪಾಠ. ಹೀಗೆ ತನ್ನ ಮಹಿಮೆಯನ್ನಲ್ವೇ ವ್ಯಕ್ತ ಮಾಡಿದ್ದು ಮೋಹಿನಿಯಾಗಿ, ಮತ್ಸ್ಯನಾಗಿ, ಮೋಹಿನಿಯಾಗಿ, ಕೂರ್ಮನಾಗಿ. ಇದೆಲ್ಲ ದೇವರ ಮಹಿಮೆಗಳನ್ನು ಹೇಳಲಿಕ್ಕೆ ಬಂದಿದೆ. 8ನೇ ಸ್ಕಂಧ ಆದ್ಮೇಲೆ 9ರಲ್ಲಿ
ರಾಮ ಪರಶುರಾಮ. ಆ ರಾಮಾವತಾರದಲ್ಲಿ ಭಗವಂತ ಸಮುದ್ರದ ಭೋರ್ಗರಿತವನ್ನೇ ತನ್ನ ಕಣ್ಣಿನಿಂದ ಸ್ತಬ್ಧಗೊಳಿಸಿಬಿಟ್ಟ. ಇದು ತನ್ನ ಅಪಾರವಾದ ಶಕ್ತಿಯನ್ನು ಮೆರೆದು ತೋರಿಸ್ತಾನೆ. ತ್ಯಾಗ ತೋರಿದ, ಪಿತೃಭಕ್ತಿ ತೋರಿದ, ಭ್ರಾತೃ ಸ್ನೇಹವನ್ನು ಮೆರೆದ, ಋಷಿಗಳ ಮೇಲೆ ಕರುಣೆ ತೋರಿದ, ಅಹಲ್ಯೆಯನ್ನು ಅನುಗ್ರಹಿಸಿದ, ಕಲ್ಲಾದ ಅಹಲ್ಯೆಯನ್ನು ಅನುಗ್ರಹಿಸಿದ. ನೋಡಿ, ಕರುಣೆ, ಭಕ್ತಿ, ಸ್ನೇಹ, ನೀತಿ, ನ್ಯಾಯ, ದಂಡ, ಆಡಳಿತ, ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಇನ್ನೊಬ್ಬರಿಗೆ ಸ್ವಲ್ಪ ಉಳಿಸ್ಕೊಳ್ಳದೇನೆ ಕೊಟ್ಟು ಬಿಡೋದು. ಇದೆಲ್ಲ ರಾಮ. ಇಂಥ ರಾಮ 9ನೇ ಸ್ಕಂದದಲ್ಲಿ ಬರ್ತದೆ. ಇಂಥ ರಾಮ ಬರೀ ಮನುಷ್ಯನಲ್ಲ, ಅವನೇ ದೈವ ಅಂತ ತಿಳುವಳಿಕೆ ಕೊಡ್ತಾರೆ. ಇದು ದೇವರ ಕಥೆ ಅಲ್ವೇ? ಮತ್ತೆ 10ನೇ ಸ್ಕಂದದಲ್ಲಿ ಕೃಷ್ಣನ ಕಥೆ ವಿಸ್ತಾರ ಮಾಡ್ತಾರೆ. ಅಲ್ಲಿ ನಂದಗೋಪನ ಕಥೆ ಅಲ್ಲ, ಅದು ದೇವಕಿಯ ಕಥೆ ಅಲ್ಲ, ಕಂಸನ ವ್ಯಥೆ ಅಲ್ಲ, ಉದ್ಧವನ ಭಕ್ತಿನೂ ಅಲ್ಲ, ಅರ್ಜುನ, ಭೀಮ, ಧರ್ಮರಾಜಾದಿಗಳ ರಕ್ಷಣೆ ಮಾಡಿದ್ರು ಅಂತ ಅವರ ಕಥೆ ಅಲ್ಲ, ಗೋಪಿಕಾ ಸ್ತ್ರೀಯರಿಗೋಸ್ಕರ ಮಾಡಿದ್ದು ಅಂತ ಬರೀ ಅವರ ಕಥೆ ಅಲ್ಲ. ಎಲ್ಲ ಕೃಷ್ಣಮಯ 10ನೇ ಸ್ಕಂಧ ಅಂದ್ರೆ. ಎಲ್ಲ ಕಡೆ ಕೃಷ್ಣ. ಅದು ಆಕಳದ್ದು ಕಥೆ ಅಲ್ಲ, ಕಾಳಿಂಗ ಸರ್ಪದ್ದಲ್ಲ, ಗೋವರ್ಧನ ಬೆಟ್ಟದ್ದಲ್ಲ, ಇಂದ್ರಂದಲ್ಲ, ಪಾರಿಜಾತದ ಕಥೆ ಅಲ್ಲ, ರುಕ್ಮಿಣಿದಲ್ಲ, ಸತ್ಯಭಾಮಂದ, ಮತ್ತೆ ಯಾರ ಕಥೆ ಅದೆಲ್ಲ? ಅದು ಕೃಷ್ಣನ ಕಥೆ. ಕೃಷ್ಣ ಕಥೆ ಯಮಿತಾ. ಇದು ಕೃಷ್ಣನ ಕಥೆ ಹೇಳದಿದ. ನೀವು ನೋಡೋ ದೃಷ್ಟಿ ಚೆನ್ನಾಗಾದ್ರೆ ಎಲ್ಲ ಕಡೆ ಕೃಷ್ಣ ಕಾಣ್ಲಿಕ್ಕೆ ಶುರು ಮಾಡ್ತಾನೆ. ನಕ್ಕದ್ದವನೇ, ಅತ್ತದ್ದವನೇ, ಅಳಿಸಿದ್ದವನೇ, ನಗಿಸಿದ್ದು ಅವನೇ, ಕದ್ದದ್ದವನೇ, ತಿಂದದ್ದವನೇ, ತಿನ್ನಿಸಿದ್ದು ಅವನೇ, ತಿಂದದ್ದು ಅವನೇ, ತಿನ್ನಿಸಿದ್ದು ಅವನೇ, ಇನ್ನೊಬ್ಬರಿಗೆ ತಿನ್ನದೇ ಇರೋ ಹಾಗೆ ಮಾಡಿದ್ದು ಅವನೇ, ಬೀಳಿಸಿದ್ದವನೇ, ಆಮೇಲೆ ಕೈ ಹಿಡಿದು ಎಬ್ಬಿಸಿದ್ದು ಅವನೇ, ಬೀಳದೇ ಇರೋ ಹಾಗೂ ಮಾಡ್ತಾನೆ, ಬೀಳೋ ಹಾಗೂ ಮಾಡ್ತಾನೆ, ಬಿದ್ದ ಮೇಲೆ ಮತ್ತೆ ನಗುತ್ತಾನೆ. ಇದೆಲ್ಲ ಅವನೇ ಮಾಡ್ತಾನೆ. ಮಣ್ಣು ತಾನೇ ತಿಂತಾನೆ, ತಿಂದಿಲ್ಲ ಅಂತ ಹೇಳಿದ್ದು ಅವನೇ, ಸುಳ್ಳು ಹೇಳೋದು ಅವನೇ, ಸುಳ್ಳನ್ನು ಸತ್ಯ ಮಾಡೋದು ಅವನೇ, ಸತ್ಯ ಹೇಳೋದು ಅವನೇ, ಸತ್ಯ ಅಲ್ಲ ಅದು ಸುಳ್ಳು ಅಂತ ಸುಳ್ಳು ಮಾಡೋದು ಅವನೇ. ನೀನೇನು ಕಾಣ್ತಿ ಅದು ಸತ್ಯ ಆಗ್ಬೇಕಾದ್ರೆ ನಾನಿರ್ಬೇಕು, ಅದು ಸುಳ್ಳಾಗಬೇಕಾದ್ರೆ ನಾನಿರ್ಬೇಕು. ಎಲ್ಲ ತಾನೇ ಆಗಿದ್ದಾನೆ ಭಗವಂತ. ಅದಕ್ಕೆ ಭಾಗವತದ 10ನೇ ಸ್ಕಂದ ನೋಡಿಬಿಟ್ರೆ ಜಡಮಯವಾದ ವಸ್ತುಗಳು ಕೂಡ ದೇವರನ್ನು ಹೇಗೆ ಮಾತಾಡಿಸ್ತಾವೆ ಅಂತ ಅನಿಸೋ ಹಾಗೆ ಮಾಡಿಬಿಡ್ತಾನೆ. ಜಡಮಯವಾದ ಬೆಣ್ಣೆ ಅಲ್ಲೆಲ್ಲೋ ಇಟ್ಟಿರ್ತಿದ್ಲಂತೆ ಬೆಣ್ಣೆ, ಇವನು ಕೂತಲ್ಲೇ ಆ ಬೆಣ್ಣೆ ಮಡಿಕೆ ಅಲ್ಲಿ ಎದ್ದು ಬಂದು ಇಲ್ಲಿ ಕೂಡ್ಬೇಕು, ಹಂಗೆ ಮಾಡಿಬಿಡ್ತಿದ್ದಂತೆ ಭಗವಂತ. ಏನು ಮಾಡ್ತೀನಿ? ತೆರೆದಿದೆ ಬಾಗಿಲ ಅಂದ್ರೆ ಮುಚ್ಚಿರಬೇಕು, ಮುಚ್ಚಿದೆ ಬಾಗಿಲ ಅಂದ್ರೆ ತೆರೆದಿರಬೇಕು. 2 ಕೈ ಇದೆ ಅಂದ್ರೆ 10 ಕೈ ತೋರಿಸಿರ್ಬೇಕು, 10 ಕೈ ಬಂತಲ್ಲ ಅಂದ್ರೆ 2 ಕೈ ನವನಾಗಿರ್ಬೇಕು. ಯಾರು ಈ ಮಹಿಮೆಗಳನ್ನ ಹಿಂದಿನಿಂದ ನಡೆದಿರಬೇಕು. ಮುಂದೆ ಮುಂದೆ ಭಗವಂತ ನಡಿತಾನೆ ಅನ್ನೋನು ಅಷ್ಟರಲ್ಲಿ ಹಿಂದೆ ಹಿಂದೆ ನಡೀತಿದ್ದಂತೆ. ಪಾತ್ರೆ ಎಲ್ಲ ಸಾಮಾನುಗಳು ಇದ್ರೂ ಒಂದು ಅದನ್ನು ಎಡವಿರಬಾರ್ದು. ಕಳ್ಳತನ ಮಾಡಿದ್ದು ಅವನೇ, ಕಳ್ಳ ಅಂತ ಅನಿಸ್ಕೊಂಡದ್ದು ಅವನೇ, ನಾ ಕಳ್ಳ ಅಂತ ಲೋಕಕ್ಕೆ ಸಾರಿದ್ದು ಅವನೇ ಅಂತ ಮತ್ತೆ ಭಗವಂತ. ಎಲ್ಲ ಅವನೇ. ಯಾವುದು ನೀನು? ಮತ್ತೆ ನೀನೇನು? ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್. ನಿನ್ನ ಬದುಕಿನ ಹುಟ್ಟಿನಿಂದ ಆರಂಭ ಮಾಡಿ ಸಾಯುವವರೆಗೂ, ಸತ್ತ ಮೇಲೆ ಬೇರೆ ಲೋಕದಲ್ಲಿ ಅನುಭವಿಸುವ ಪುಣ್ಯ ಪಾಪಗಳಿಗೂ ಆ ಪುಣ್ಯ ಪಾಪಗಳನ್ನು ಸರಬರಾಜು ಮಾಡಿ ನಿನಗೆ ಎಷ್ಟು ಭಾಗವೋ ಅಷ್ಟೇ ಭಾಗವನ್ನು ಈ ಜನ್ಮಕ್ಕೆ ಹಂಚಿ ಮತ್ತು ಮುಂದಿನ ಜನ್ಮಗಳಿಗೆ ಅದನ್ನು ಕೊಡೋವರೆಗೂ ಅದನ್ನೂ ಅನುಭವಿಸಿದ ಮೇಲೆ ಸಾಧನೆ ಮಾಡಲಿಕ್ಕೆ, ಸಾಧನೆ ಮಾಡಿದ ಮೇಲೂ ಕೊನೆ ನಿನ್ನ ಚರಮ ಶರೀರದಿಂದ ಮುಕ್ತಿಗೊಳಿಸಿ ವೈಕುಂಠದಲ್ಲಿ ಅಂದರೆ ವೈಕುಂಠಕ್ಕೆ, ದುರ್ಯೋಧನಂತೆ ಅಂಧನ್ ತಮಸ್ಸಿನಲ್ಲಿ ಅಂದರೆ ಅಂಧನ್ ತಮಸ್ಸಿಗೆ, ಅಲ್ಲಿಗೆ ಹೋಗೋವರೆಗೂ, ಅಲ್ಲಿಗೆ ಹೋದ ಮೇಲೂ ಅಲ್ಲಿ ಅನುಭವಿಸಬೇಕಾದ ಸುಖ ದುಃಖಗಳು ಅದನ್ನು ಕೊಡೋವರೆಗೂ, ಅದನ್ನು ಕೊಡುವಾಗಲೂ ಸುಖ ಕೊಡಬೇಕಾದ್ರೆ ನನ್ನ ರೂಪದ ಜೊತೆಗೆ ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯ ಅನ್ನೋ ಮೋಕ್ಷದವರೆಗೂ ಅಲ್ಲಿ ಕೊಟ್ಟ ಮೇಲೂ ನೀನು ನನ್ನ ಜೊತೆಗೆ ಇರಬೇಕು ತಮ್ಮ ಅಂತಾನಂತೆ. ಇದೇ ಕೃಷ್ಣಾವತಾರ ಅಂತ ಅರ್ಥ. ಇದೇ ಕೃಷ್ಣಾವತಾರ. ನೀನು ಎಲ್ಲಿ ಹೋದರೂ ಬಿಟ್ಟದ್ದಲ್ಲ ನಾನು. ನೀ ಸುಮ್ಮನೆ ಅಂತಿ ಅಷ್ಟೆ, ನಂಗೆ ನೀ ಬೇಡ, ನಂಗೆ ನೀ ಬೇಡ, ನನ್ನೇನು ಬಿಟ್ಟಿರ್ತೇವೆ ನಿನ್ನ ಹಣೆ ಬಾರಕ್ಕೆ, ನನ್ನ ಬಿಟ್ಟಿರ್ಲಿಕ್ಕಾಗಲ್ಲ ಅಂತಾನೆ ಭಗವಂತ. ದನ ಕಾಯುವ ಎಲ್ಲ ಆಕಳ ಮೋಕ್ಷಕ್ಕೆ ಬರ್ತಾವ. ರಾಮಾವತಾರದಲ್ಲಿ ಕತ್ತಿ ಬಂದದ, ಆಕಳ ಬಂದದ, ಇರುವಿ ಬಂದದ ಮೋಕ್ಷಕ್ಕೆ.
ಕತ್ತಿ ಇರ್ಬಿ ಆಕಳನ್ನ ಬಿಡದೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೋ ನಿನ್ನ ಬಿಟ್ಟೇನೇನೋ ಅಂತಾನೆ ಭಗವಂತ. ಅವಕ್ಕೆ ಬೇಕಾದ ಸಾಧನೆ ಮಾಡಿಸೋದೆ, ಅವಕ್ಕೆ ಬೇಕಾದ ಸಾಧನೆ ಮಾಡಿಸ್ತೇನೆ. ಮಹಾಭಾರತದ ಯುದ್ಧದಲ್ಲಿ ಮಡದ ಆನೆಗಳನ್ನ ಕುದುರೆಗಳನ್ನು ಸ್ವರ್ಗಕ್ಕೆ ಕಳಿಸಿದ್ದೇನೆ, ಇನ್ನು ನಿನ್ನ ಬಿಟ್ಟೇನೇನೋ. ಮಹಾಭಾರತ ಕಾಲದಲ್ಲಿ ಮಡದ ಆ ಯುದ್ಧದಲ್ಲಿ ಯಾರೆಲ್ಲ ಶತ್ರುಗಳಿದ್ರೋ ಅವರಿಗೂ ಕೂಡ ಆ ಸಮಯಕ್ಕೆ ಬೇಕಾದ ಸ್ವರ್ಗವನ್ನ ಅನುಭವಿಸಲಿಕ್ಕೆ ಕೊಟ್ಟಿದ್ದೇನೆ, ಇನ್ನು ನಿನ್ನ ಬಿಟ್ಟೇನೇನೋ ಅಂತಾನೆ ಭಗವಂತ. ಹೀಗೆ ಮಹಾಭಾರತದ ಕಥೆ, ಭಾಗವತದ ದಶಮಸ್ಕಂದದ ಕಥೆ, ಅದು ಕೃಷ್ಣನ ಕಥೆ. ಅಲ್ಲಿ ಬೇರೆಯವರನ್ನು ಯೋಚನೆ ಮಾಡೋದು ಅಲ್ಲ. ಹಾಗಾಗಿ ದಶಮಸ್ಕಂದ ಕೃಷ್ಣನ ಕಥೆ. ಏಕಾದಶ ಸ್ಕಂಧ ಕೃಷ್ಣನ ಪ್ರೀತಿಗಾಗಿ ಮಾಡಬೇಕಾದ ಭಾಗವತ ಧರ್ಮದ ಕಥೆ. ಇನ್ನು ದ್ವಾದಶ ಸ್ಕಂಧ ಅಂತೂ ಕೊನೆಯಲ್ಲಿ ಕಲ್ಕಿ ಅವತಾರ ಮಾಡಿ ಅಧರ್ಮ ನಾಶ ಮಾಡಿ ಧರ್ಮ ಸ್ಥಾಪನೆ ಮಾಡೋ ಕಲ್ಕಿ ಅನ್ನೋದು ದೇವರ ಕಥೆ, ಬುದ್ಧನ ಕಥೆ. ಹೀಗೆ ದೇವರು ತನ್ನ ಕಥೆಯನ್ನೇ 10 ಹಲವು ಮುಖದಿಂದ, ಒಬ್ಬರನ್ನ ತಂದೆ, ಒಬ್ಬರನ್ನ ತಾಯಿ, ಒಬ್ಬ ಭಕ್ತ, ಒಬ್ಬ ತಮ್ಮ, ಒಬ್ಬ ಅಣ್ಣ, ಒಂದಿಷ್ಟು ತನ್ನ ಪರಿಕರಗಳು, ತನ್ನ ಹಾಸಿಗೆಯಂತೆ ಶೇಷ, ಅವರನ್ನೇ ಕೆಳಗಿಳಿಸಿ ಕಥೆಗಳನ್ನೆಲ್ಲ ತಾನೇ ಹೆಣದು ನೋಡೋರಿಗೆಲ್ಲ ಇದು ಅವನ ಕಥೆ ನೋಡ್ರಿ, ಇದು ಇವನ್ ಕಥೆ ನೋಡ್ರಿ ಅಂತ ನಾವೆಲ್ಲ ನೀವು ಪ್ರಮೋಟ್ ಮಾಡೋ ಹಾಗೆ ಮಾಡಿ ಕೊನೆಗೆ ಡೈರೆಕ್ಟರ್ ತಾನೇ ಆಗಿರ್ತಾನಷ್ಟೆ. ಒಬ್ಬನೇ ಆಗಿ ಕೂತಿರ್ತಾನೆ, ಎಲ್ಲ ಒಳಗಡೆಯಿಂದ ಎಲ್ಲ ಅವನೇ ಆಗಿದ್ದ. ಇದು ಭಾಗವತ. ಇಂಥ ಪುರಾಣದ ಶ್ರವಣ ಪರೀಕ್ಷಿತ್ ರಾಜ ಮಾಡಿ ತಾನು ಮುಕ್ತನಾಗ್ತಾನೆ. ಸೂತರು ಅದನ್ನೇ ಶ್ರವಣ ಮಾಡಿದ್ದನ್ನ ಶೌನಕರಿಗೆ ಹೇಳ್ತಾ ಕೊನೆಗೊಳಿಸುವಾಗ ಅಂದದ್ದೇ ಇಹತು ಪುನರ್. ಇದು ಕೊನೆಯ ಶ್ಲೋಕ ಭಾಗವತದಲ್ಲಿ ಕೊನೆಗೆ ಬಂದದ್ದು. ಕಲಿಮಲ ಕಲ್ಮಶ ಕಾಲನೋಖಿಲೇಶೋ. ಕಲಿಮಲ ಕಲ್ಮಶ ಕಾಲನ. ಕಲಿಯುಗದ ಕಲಿಯ ಬಾಧೆಯೆಲ್ಲ ನಮ್ಮ ಮೇಲೆ ಬಹಳ ಪ್ರಭಾವ ಆಗ್ತಾ ಇರ್ತದೆ. ಅದನ್ನು ಪರಿಹರಿಸೋನು ಅಂದರೆ ಶ್ರೀಹರಿ. ಅದಕ್ಕೆ ಅವನಿಗೆ ಅಪಹರತಿ ಇತಿ ಹರಿ ಅಂತ ನಾಮ ಬಂದಿದೆ ಅಂತ. ಕಲಿಮಲ ಕಲ್ಮಶ ಕಾಲನೋಖಿಲೇಶೋ. ಅಖಿಲೇಶ, ಪ್ರಪಂಚಕ್ಕೆಲ್ಲ ಒಡೆಯನಾದ ಶ್ರೀಹರಿನೇ ಕಲಿಯ ಮಲವನ್ನು ಪರಿಹಾರ ಮಾಡ್ತಾನೆ. ಅಂಥವನು ಶ್ರೀಮದ್ ಭಾಗವತದೊಳಗೆ ಪರಿಪರಿಯ ಕಥಾ ಪ್ರಸಂಗಗಳಿಂದ ಪ್ರತಿಪಾದ್ಯನು ಅಂತ ಅನಿಸಿದಾನಪ್ಪ. ಅವನ ಪ್ರಸಾದ ನಮ್ಮನ್ನು ಅನುಗ್ರಹ ಮಾಡುವಂತಾಗಲಿ ಅಂತ ಮುಕ್ತಾಯ ಮಾಡಿದ್ದಾರೆ. 12 ಸ್ಕಂದದ ಭಾಗವತದ ಸಂಕ್ಷೇಪವನ್ನು ಇವತ್ತು ಶ್ರವಣ ಮಾಡಿದ್ದೇವೆ. ನಾಳೆಯಿಂದ ವಿಸ್ತೃತವಾದ ಕೆಲವು ಅಂಶಗಳನ್ನು, ಎಲ್ಲ ಹೇಳಲಿಕ್ಕೆ ಅಂತಲ್ಲ, ಭಾಗವತ ಮಕರಂದ ಅಂತ ನಾನು ಅಂದೆ. ಅದಕ್ಕೆ ಇವತ್ತು ನಾವು ಶ್ರವಣ ಮಾಡಿದ್ದು ಮಕರಂದವನ್ನೇ. ಯಾವ್ಯಾವ ಅಂಶಗಳು ನಮ್ಮ ಬದುಕಿನಲ್ಲಿ ಇದನ್ನು ಬದಲಾಯಿಸ್ಕೊಳ್ಬೋದು ಅಥವಾ ಇದನ್ನು ಬದಲಾಯಿಸ್ಕೊಂಡ್ರೆ ನಮಗೆ ದೇವರ ಅನುಗ್ರಹ ಆಗ್ಬೋದು ಅಂತ ಅನಿಸ್ತದೆ, ಅದನ್ನೆಲ್ಲ ತಿಳಿದುಕೊಳ್ಳುವ ಪ್ರಯತ್ನ ಆಗಬೇಕು. ಕಥೆಗಳನ್ನು ಶ್ರವಣ ಮಾಡಬೇಕು. ಕಥೆಯ ಸಂದೇಶ, ತನ್ಮೂಲಕ ಪರಿಣಾಮ, ಪ್ರಭಾವ, ಪರಿಣಾಮ. ಕಥಾಶ್ರವಣದಿಂದ ಎರಡೂ ಆಗಬೇಕು ಅಂತ. ದೇವರ ಕಥೆ ಕೇಳ್ತಾ ಕೇಳ್ತಾ ಕಂಠ ಬಿಗಿದಪ್ಪಿತು, ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತು ಅಂದರೆ ಹೃದಯದಲ್ಲಿ ಭಗವಂತ ಬಂದಿದ್ದಾನೆ ಅಂತ. ಬಿಗಿದ ಕಂಠದಿಂ ದೃಗ್ಬಾಷ್ಪಗಳಿಂ, ಅದು ಜಗನ್ನಾಥದಾಸರೇ ಹೇಳ್ತಾರೆ. ಫಲವಿದು ಬಾಳ್ದುದಕ್ಕೆ ಅಂತ. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಪೋಗ್ಯಾಚಿಸದೆ, ಖೇಚರವಾಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಅಲ್ಲಿ ಬಿಗಿದ ಕಂಠದಿಂ ದೃಗ್ಬಾಷ್ಪಗಳಿಂ, ಅದು ಭಾಗವತದ ವಚನದ ಅನುವಾದ. ಕಂಠ ಬಿಗಿತದೆ. ಕಂಠ ಬಿಗಿದಾಗ ಕಣ್ಣಿನಲ್ಲಿ ನೀರು, ಕಣ್ಣಿನ ಅಂಚಿನಲ್ಲಿ ಧಾರೆ. ಏನು ಕರುಣೆ, ಶ್ರೀಹರಿಯ ಕರುಣೆ ಅಂತ ಅನಿಸ್ತದಲ್ಲ. ಇದು ದೇವರ ಕಥಾಶ್ರವಣದಿಂದ ಆಗುವ ಪ್ರಭಾವ, ಪರಿಣಾಮ. ಇಷ್ಟಾದರೆ ಸಾರ್ಥಕ. ಇಷ್ಟ ಆಗಿಬಿಟ್ರೆ ಇಲ್ಲೇ ವೈಕುಂಠ, ಅಲ್ಲಿಹುದು ವೈಕುಂಠವಲ್ಲ, ಇಲ್ಲಿಹುದೇ ವೈಕುಂಠ ಅಂತಾರೆ ದಾಸರಾಯ. ಅವಾಗಿದೇ ವೈಕುಂಠ. ಅವನ ಕರ್ತೃತ್ವದ ತಿಳುವಳಿಕೆ ಬರಬೇಕು, ಪುಣ್ಯ ಪಾಪಗಳ ಅರಿವು ಆಗಬೇಕು. ನಮಗೆಲ್ಲ ಈ ತಿಳುವಳಿಕೆ ಬರಲಿ ಅಂತ ಪುರಾಣಗಳು ಬಂದಿದ್ದಾವೆ. ನಾಳೆಯಿಂದ ಅದರ ಕೆಲವು ಭಾಗಗಳ ವಿಸ್ತಾರ. ಅದಕ್ಕೆ ಅದನ್ನು ಮಕರಂದ ಅಂತ ಭಾವಿಸಿ ಸಂಕ್ಷಿಪ್ತವಾಗಿ ಅದನ್ನು ಚಿಂತಿಸುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.
ನಾಳೆನೂ 10 ಗಂಟೆಗೆ ಅಲ್ಲ?